ಇಂಪಾರ್ಟೆಂಟ್ ಬ್ರದರ್. ಓಕೆ, ಸ್ಟಾರ್ಟ್ ಮಾಡಿ. ಓಕೆ, ಗುಡ್ ಮಾರ್ನಿಂಗ್, ಎಲ್ರಿಗೆ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ DMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಬಿಸ್ನೆಸ್ ಓರಿಯಂಟೇಷನ್ ಪ್ರೋಗ್ರಾಮ್. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ಅವರು DX ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶವನ್ನು DX ಮುಖಾಂತರ ವಿದೇಶ ಪ್ರವಾಸ ಮಾಡಿದ್ದಾರೆ. ಅವರ ಟೀಮ್ ಅಲ್ಲಿ 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತಲೂ ಜಾಸ್ತಿ ಸ್ಟಾರ್, 600ಕ್ಕಿಂತಲೂ ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಇವರ ಸಾಧನೆ ಗುರುತಿಸಿ ಇವರಿಗೆ ಆರ್ಯಭಟ್ಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, DX ಅಭಿಮಾನಿ ಬಳಗದಿಂದ DX ಸಾಧಕ ರತ್ನ ಪ್ರಶಸ್ತಿ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ SN ಶೆಟ್ಟಿ ಉಡುಪಿ ಡಬಲ್ ಕ್ರೌನ್ ಡೈಮಂಡ್ ಆದ ಶೆಟ್ಟಿ ಸರ್ ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಸರ್, ತಮ್ಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್. ಸೊ ಓಕೆ, ಈಗ ಇವತ್ತಿನ ಇದು ಎಷ್ಟು ಜನ ಕೇಳಿದ್ರಿ? ಬಿಸ್ನೆಸ್ ಓರಿಯಂಟೇಷನ್ ಪ್ರೋಗ್ರಾಮ್ DX ಅಲ್ಲಿ ಒಂದು ಈ ತರ ಒಂದು ಸಬ್ಜೆಕ್ಟ್ ಇದೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಡಿಸ್ಟ್ರಿಬ್ಯೂಟರ್ ಓರಿಯಂಟೇಷನ್ ಪ್ರೋಗ್ರಾಮ್ ಎಷ್ಟು ಜನ ಕೇಳಿದ್ರಿ? ಕೈ ಎತ್ತಿ. ವಾಟ್ ಯು ಮೀನ್ ಬೈ ಓರಿಯಂಟೇಷನ್? ಅಟ್ ಲೀಸ್ಟ್ ಓರಿಯಂಟೇಷನ್ ಅಂದ್ರೆ ಏನು? ಇದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಆಬ್ಜೆಕ್ಟಿವ್ ಏನು. ಓರಿಯಂಟೇಷನ್ ಪ್ರೋಗ್ರಾಮ್ ಆಬ್ಜೆಕ್ಟಿವ್ ಏನಂದ್ರೆ ಟು ಅಸಿಸ್ಟ್ ನ್ಯೂ ಡಿಸ್ಟ್ರಿಬ್ಯೂಟರ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದೇರ್ DX ಬಿಸ್ನೆಸ್. ಅಂದ್ರೆ ನಮ್ಮ ಆಬ್ಜೆಕ್ಟಿವ್, ಈ ಡಿಸ್ಟ್ರಿಬ್ಯೂಟರ್ ಓರಿಯಂಟೇಷನ್ ಪ್ರೋಗ್ರಾಮ್ ಆಬ್ಜೆಕ್ಟಿವ್ ಹೊಸ ಡಿಸ್ಟ್ರಿಬ್ಯೂಟರ್ಗೆ ಏನ್ ಮಾಡಬೇಕು, ನೀವು ಪ್ರಾಡಕ್ಟ್ ಅಂದ್ರೆ ಏನು, ಪ್ರಾಡಕ್ಟ್ ಅನ್ನು ಹೇಗೆ ಪೊಸಿಷನ್ ಮಾಡಬೇಕು, ಮಾರ್ಕೆಟಿಂಗ್ ಪ್ಲಾನ್ ಅಂದ್ರೆ ಮಾರ್ಕೆಟಿಂಗ್ ಪ್ಲಾನ್ ಹೇಗೆ ಪ್ರೆಸೆಂಟ್ ಮಾಡಬೇಕು, ಹಾಗೆ ನೀವು ಜನರನ್ನ ಹೇಗೆ ಇನ್ವಿಟೇಷನ್ ಮಾಡಬೇಕು, ಜನರಿಗೆ ಪ್ಲಾನ್ ಅನ್ನ ಹೇಗೆ ತೋರಿಸ್ಬೇಕು, ಜನರನ್ನ ಹೇಗೆ ಜಾಯಿನ್ ಮಾಡಬೇಕು, ಟೇಬಲ್ ಕ್ಲೋಸಿಂಗ್ ಅಂದ್ರೆ ಏನು, ಸೋ ಮೆನಿ ಥಿಂಗ್ಸ್ ಇನ್ ದಟ್, ಸೋ ಮೆನಿ ಥಿಂಗ್ಸ್. ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡಿ? ಯಾರು ಹ್ಯಾಂಡ್ ರೈಸ್ ಮಾಡಲಿಲ್ಲ ನೋಡಿ. ಇದೊಂದು ಕಂಪನಿ ಒಂದು ಆಬ್ಜೆಕ್ಟಿವ್ DX ಬಿಸ್ನೆಸ್ ಓರಿಯಂಟೇಷನ್ ಪ್ರೋಗ್ರಾಮ್ ಇದೆ ಅಂತಾನೆ ತುಂಬಾ ಗೊತ್ತಿಲ್ಲ. ಸೊ ಅದರಿಂದ ನಾವು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಅಂದ್ರೆ ಇದನ್ನ ಜನಕ್ಕೆ ಇದರ ವಿಷಯನೇ ಗೊತ್ತಿಲ್ಲ ಅಂತ. ಸೊ ಅಫ್ಕೋರ್ಸ್ ಇದು ಬಿಸ್ನೆಸ್ ಓರಿಯಂಟೇಷನ್ ಪ್ರೋಗ್ರಾಮ್ ಅಲ್ಲಿ, ಯಾಕಂದ್ರೆ ಇದು ಟ್ರೈನರ್ಸ್ ಟ್ರೈನಿಂಗ್ ಸಬ್ಜೆಕ್ಟ್. ಆಕ್ಚುಲಿ ಒಂದು ಸ್ಟೆಪ್ ಅಹೆಡ್ ನಾವು NDT ಮಾಡ್ತೀವಲ್ಲ, NDTಗಿಂತ ಒನ್ ಸ್ಟೆಪ್ ಅಹೆಡ್ ಪ್ರೋಗ್ರಾಮ್ ಇದು. ಓನ್ಲಿ ಸ್ಟಾರ್, ರೂಬಿ ಅಂಡ್ ಡೈಮಂಡ್ ಅವರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಆ ರೀತಿಯ ಪ್ರೋಗ್ರಾಮ್ ಇದು, ಒಂದು ಆ ರೀತಿಯ ಟ್ರೈನಿಂಗ್ ಇದೆ. ಸೊ ಓಕೆ, ವಿ ವಿಲ್ ಸ್ಟಾರ್ಟ್. ಸ್ವಲ್ಪ ಸ್ಲೈಡ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಹೋಗ್ತೀನಿ ನಾನು. ಫಸ್ಟಿಗೆ ನಾವು ವೈ DX ಅಂತ ಗೊತ್ತಿರ್ಬೇಕಂತೆ ಜನರಿಗೆ. ನೀವು ಯಾರು ಜಾಯಿನ್ ಆಗ್ತಾರಲ್ಲೋ ಅವರಿಗೆ ನೀವು DX ಗೆ ಯಾಕೆ ಜಾಯಿನ್ ಆಗಿದ್ದೀರಿ, ಹೇಗೆ ಜಾಯಿನ್ ಆಗಿದ್ದೀರಿ, ಇದರ ಬಗ್ಗೆ ನಾವು ಫಸ್ಟ್ ಅವರಿಗೆ ತಿಳಿ ಹೇಳಿಸ್ಬೇಕು. DX ಅಂದ್ರೆ ಏನು, DX ಅಂದ್ರೆ ಏನೇನು ಸಿಗ್ತದೆ, ಅವಾಗ ಅವ್ರು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸ್ಟ್ರೆಂತ್ ಆಫ್ ದ DX ಮಾರ್ಕೆಟಿಂಗ್ ಪ್ಲಾನ್. DX ಮಾರ್ಕೆಟಿಂಗ್ ಎಲ್ಲ ನೋಟ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ನೊಂದ್ಸಲ ನಾನು ಕೇಳಿದಾಗ ನಿಮ್ಗೆ ಗೊತ್ತಿರ್ತದೆ, ಏನಪ್ಪ ಈ DX ಮಾರ್ಕೆಟಿಂಗ್ ಪ್ಲಾನ್ ಏನೋ ಉಂಟು ಸ್ಪೆಷಲ್ ಏನಂತ. ಒನ್ ಟೈಮ್ ಅಂಡ್ ಲೈಫ್ ಟೈಮ್ ಮೆಂಬರ್ಶಿಪ್. ಒಂದ್ಸಲ ನೀವು ಜಾಯಿನ್ ಆದ್ರೆ ಪುನಃ ನೀವು ರಿನ್ಯೂವಲ್ ಮಾಡುವ ಅಗತ್ಯ ಇಲ್ಲ. ಈಗ ನೀವೊಂದು ಮುನ್ಸಿಪಾಲಿಟಿ ಲೈಸೆನ್ಸ್ ಮಾಡ್ತೀರಿ, ಪಂಚಾಯತ್ ಲೈಸೆನ್ಸ್ ಮಾಡ್ತೀರಿ, ಒಂದೇ ವರ್ಷಕ್ಕೆ ಅದಕ್ಕೆ ಟೈಮ್. 1 ವರ್ಷ ಆದ್ರೂ ಕೂಡ ಅದು ಹೋಗ್ಬಿಡ್ತಾರೆ. ರೆಂಟ್ ಅಗ್ರಿಮೆಂಟ್ ಮಾಡ್ತೀರಿ, ಮ್ಯಾಕ್ಸಿಮಮ್ ನಿಮ್ಗೆ 11 ತಿಂಗಳ ಟೈಮ್ ಇರುತ್ತೆ. 11 ತಿಂಗಳೊಳಗೆ ಆಟೋಮೆಟಿಕ್ ಅದು ಲ್ಯಾಪ್ಸ್ ಆಗಿ ಹೋಗಿರ್ತದೆ. ಸೊ ಇದು ತಿಳ್ಕೊಳ್ಬೇಕು ನೀವು. ಆದ್ರೆ DX ನಾವು ಜಾಯಿನ್ ಆಗಿ 26 ವರ್ಷ ಆಯ್ತು, ನೋ ರಿನ್ಯೂವಲ್. ಥ್ಯಾಂಕ್ಸ್ ಟು DX. ಬೇರೆ ಕಂಪನಿಯವರು ಇದ್ದಾರೆ ರಿನ್ಯೂವಲ್, ಕೆಲವು ಟೈಮ್ 10,000 ಕಟ್ಬೇಕು, ನೀವು 5,000 ಕಟ್ಬೇಕು ಪ್ರತಿ ವರ್ಷ. ರಿನ್ಯೂವಲ್ ಮಾಡೋ ಕಂಪನಿಗಳಿದೆ. ನೀವು ರಿನ್ಯೂವಲ್ ಮಾಡಲಿಲ್ಲ ನಿಮ್ಗೆ ಬೋನಸ್ ಬರುವುದಿಲ್ಲ ನೋಡಿ. ಕೆಲವು ಕಂಪನಿಗಳಿದೆ ಸ್ಟ್ಯಾಂಡರ್ಡ್. ಈಗ ಡೈಮಂಡ್ ಆದ್ರ ನಂತರ ಅಷ್ಟು ತನಕ ರಿನ್ಯೂವಲ್ ಇಲ್ಲ, ಡೈಮಂಡ್ ಆದ್ರ ನಂತರ ಅವರಿಗೆ ರಿನ್ಯೂವಲ್ ಇದೆ. ಯಾಕೆಂದ್ರೆ ಡೈಮಂಡ್ ಆದ್ರೂ ಕೂಡ ಅವ್ರಿಗೆ ರೆಗ್ಯುಲರ್ ಇನ್ಕಮ್ ಬರ್ತಾ ಇರ್ತದಲ್ಲ, ನೀವು ಹೌ ಟು ರಿನ್ಯೂವಲ್ ಮಾಡ್ಕೋಬೇಕಾಗ್ತದೆ. ಸೊ ರಿನ್ಯೂವಲ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ನಮ್ಮ ಕ್ವಶನ್ಸ್ ಇದೆ. ರಿನ್ಯೂವಲ್ ಯಾಕೆ ಮಾಡ್ಬೇಕಂದ್ರೆ ನಿಮ್ಮ ಅಕೌಂಟ್ಸ್ ಅನ್ನ ಮೇಂಟೈನ್. ಈಗ ನೀವು ಒಂದು ಲೆವೆಲ್ ಹೋದ್ರ ನಂತರ ನಿಮ್ಮ ಬಿಸ್ನೆಸ್ ಆಲ್ ಓವರ್ ವರ್ಲ್ಡ್ 29 ರಾಜ್ಯದಲ್ಲಿ ಕಟ್ಟಿದಿರಿ, ಅಥವಾ ಇಲ್ಲ ಇನ್ನೂ ಜಾಸ್ತಿ ದುಬೈಲಿ ಕಟ್ಟಿದಿರಿ, ಬಹರಿನ್ ಕಟ್ಟಿದ್ರಿ, ಮಸ್ಕತ್ ಕಟ್ಟಿದ್ರಿ, ಅಮೆರಿಕ ಕಟ್ಟಿದ್ರಿ, ಆಸ್ಟ್ರೇಲಿಯಾ ಕಟ್ಟಿದ್ರಿ. ಯಾರು ಮೇಂಟೈನ್ ಮಾಡೋರು ಯಾರು? ನಿಮ್ಮ ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಂದ್ರೆ ನೀವು ರಿನ್ಯೂವಲ್ ಫೀಸ್ ಅನ್ನ ಕಟ್ಟಬೇಕಾಗ್ತದೆ. ಬಟ್ DX ನಲ್ಲಿ ಇದೆಯಾ ಅದು? ಎಲ್ಲ ಕಂಪನಿಯ ಇದೆ. ಅದಕ್ಕೋಸ್ಕರ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿದೆ DX. ತುಂಬಾ ಜನರಿಗೆ ಇದರ ಡಿಫ್ರೆನ್ಸ್ ಗೊತ್ತಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ. ಒನ್ ಟೈಮ್ ಅಂಡ್ ಲೈಫ್ ಟೈಮ್ ಮೆಂಬರ್ಶಿಪ್. ಒಂದ್ಸಲ ತಗೊಂಡ್ರೆ ಇದು ನಿಮ್ಮ ಜೀವನ ಪರ್ಯಂತ ನಿಮ್ಮ ಜೊತೆಗಿರ್ತದೆ. ಆ ನಂಬರ್ 0990972119.
ನೀವು ನೆನ್ಪಿಟ್ಕೊಳ್ಬೋದು ಎಲ್ಲಿವರೆಗೆ. ನಿಮ್ಮ ನಂತರ ನಿಮ್ಮ ಶ್ರೀಮತಿಯವರಿಗೆ, ನಿಮ್ಮ ಸ್ಪೌಸಿಗೆ ಹೋಗ್ತದೆ. ಅದರ ನಂತರ ಅದೇ ಮೆಂಬರ್ಶಿಪ್ ಪುನಃ ಕಂಟಿನ್ಯೂ, ಮಕ್ಕಳಿಗೆ ಕಂಟಿನ್ಯೂ ಆಗ್ತದೆ. ಲೈಫ್ ಟೈಮ್ ಮೆಂಬರ್ಶಿಪ್, ದಟ್ ಈಸ್ ದ DXN. ವೈ DXN? ನೋ ಡಿಮೋಷನ್ ಆಫ್ ಸ್ಟೇಟಸ್, ಪ್ರೆಷರ್ ಫ್ರೀ. ಇದರಲ್ಲಿ ನಿಮ್ಗೆ ನೋಡಿ, ನೀವು ಬಿಸ್ನೆಸ್ ನ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಪ್ರಮೋಷನ್ ಆಗ್ತಾನೆ ಹೋಗ್ತದೆ, ಡಿಮೋಷನ್ ಇಲ್ಲ. ನೀವು ಒಂದ್ಸಲ 21% ಈಗ ಜಾಯಿನ್ ಆಗ್ತೀರಿ, 6%, 9, 12, 15, 18, 21% ಕೆಳಗೆ ನೀವು ಬರುವ ಚಾನ್ಸಸ್ ಇಲ್ಲ. ಸೊ ಅಲ್ಲಿಂದನೂ ನೀವು ಕರೆಕ್ಟ್ ಕ್ವಾಲಿಫಿಕೇಶನ್ ಮಾಡಿದ್ರೆ ಪುನಃ ನೀವು ಪ್ರಮೋಷನ್ ಆಗ್ತಾನೆ ಹೋಗ್ತದೆ, ಪ್ರೆಷರ್ ಫ್ರೀ ಇಲ್ಲ. ಅದೇ ನೀವು ಬೇರೆ 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 ಕಂಪ್ನಿಯಲ್ಲಿ ಕೆಲವು ಇದೆ ನಿಮ್ಗೆ, ನೀವು ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋದ ನಾನು ಹೇಳ್ತಾ ಇರೋದು. ನೀವು ಒಂದ್ಸಲ ಸ್ಟಾರ್ ಆದ್ರೆ ಅಟ್ಲೀಸ್ಟ್ ನೀವು 10,000 to 12,000 PV ಮೇಂಟೈನ್ ಮಾಡ್ಬೇಕು. ಡೈಮಂಡ್ ಆದ್ರೆ ಇಷ್ಟು ಮೇಂಟೈನ್ ಮಾಡ್ಲೇಬೇಕು. ಇಲ್ಲಿ ಡೈಮಂಡ್ ಆದ್ರೆ ಮೇಂಟೈನ್ ಮಾಡಿ ಹೇಳ್ತಾರೆ, ಬಟ್ ನಿಮ್ಗೆ ಕ್ವಾಲಿಫಿಕೇಶನ್ ಆಗ್ಲಿಲ್ಲದ್ರು ನಿಮ್ಗೆ ಬೋನಸ್ ಬರ್ತದೆ. ಬಟ್ ಅಲ್ಲಿ ಝೀರೋ ಆಗ್ತದೆ. ಅದಕ್ಕೋಸ್ಕರ ಕಂಪನಿ ಬೆಳೀತದೋ ಅಥವಾ ನಮ್ಮ ಕಂಪನಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಕೊಟ್ಟಿದಾರೋ ಗೊತ್ತಿಲ್ಲ. ನೋ ಡಿಮೋಷನ್ ಆಫ್ ಸ್ಟೇಟಸ್, ಪ್ರೆಷರ್ ಫ್ರೀ. ಯಾವುದೇ ನಿಮ್ಗೆ BP ಶುಗರ್ ಬರುವ ಚಾನ್ಸ್ ಇಲ್ಲ, ಯಾಕಂದ್ರೆ ಪ್ರೆಷರೇ ಇಲ್ಲ. ನೀವು ಎಷ್ಟು ಮಾಡಿ ಬಿಡಿ, ಕಂಪನಿ ನಿಮ್ಗೆ ಬೋನಸ್ ಕೊಡ್ತದೆ, ನೀವೆಷ್ಟು ಮಾಡಿದ್ರೆ ಅಷ್ಟಕ್ಕೆ. ಸೊ ಮಲ್ಟಿಲ್ಯಾಟರಲ್ ಇಂಟರ್ನ್ಯಾಷನಲ್ ಬೋನಸ್ ವಿತ್ ಕ್ವಾಲಿಫೈಯಿಂಗ್ PV ಇನ್ ಎನಿ ಒನ್ DXN ಕಂಟ್ರಿ. ನೀವು ಇಲ್ಲಿ ಬಿಸ್ನೆಸ್ ಮಾಡಿದ್ರಿ, ಪ್ರೊಫೆಸರ್ ಈಗ ಬಿಸ್ನೆಸ್ ದುಬೈಲಿದ್ದಾರೆ, ಹಾಗೇನೆ ಬೇರೆ ಬೇರೆ ದೇಶದಲ್ಲಿ ಬಿಸ್ನೆಸ್ ಇದೆ. ನೀವು ಯಾವುದೋ ಒಂದು ದೇಶದಲ್ಲಿ, ಈಗ ನೀವು ಇಲ್ಲಿ ಇಂಡಿಯಾದಲ್ಲಿ 1000 PV ಮಾಡಿದ್ರೆ ನಿಮ್ಗೆ ಎಲ್ಲಾ ದೇಶದ್ದು ಅದು ಕೌಂಟ್ ಆಗ್ತಾ ಹೋಗ್ತದೆ. ಕ್ವಾಲಿಫಿಕೇಶನ್ ಅಂದ್ರೆ ಕ್ವಾಲಿಫಿಕೇಶನ್ ಮಾಡ್ಕೋಬೇಕು. ಅದೇ ತರ ನೀವು ದುಬೈ, ಬಹ್ರೈನ್, ಮಸ್ಕತ್, ಸಾಧಾರಣ ನಿಮ್ಗೆ ಅಲ್ಲಿ ದಿರಾಮ್ಸ್ ಇದೆ, 100 ದಿರಾಮ್ಸ್ ಮಿನಿಮಮ್ 100 PV ಅನ್ನ ನೀವು ಅಲ್ಲಿ ಮಾಡ್ಕೋಬೇಕಾಗ್ತದೆ. ಒಂದು ಕಂಟ್ರಿ, ಎನಿ ಒನ್ DXN ಕಂಟ್ರಿಯಲ್ಲಿ ನೀವು PV ಮಾಡಿದ್ದೆ, ಪರ್ಸನಲ್ PV ಮಾಡಿದ್ದೆ ಆದ್ರೆ ನಿಮ್ಗೆ ಬೋನಸ್ ಕಂಪನಿ ಕೊಡ್ತದೆ. ಸೊ ಪಾಯಿಂಟ್ ನಂಬರ್ 3 ಗೊತ್ತಾಯ್ತಲ್ಲ, ಸ್ಟ್ರೆಂಗ್ತ್ ಆಫ್ ದ DXN ಮಾರ್ಕೆಟಿಂಗ್ ಪ್ಲಾನ್ ಯಾಕೆ ಅಂತ. ನೆಕ್ಸ್ಟ್, ಕೀ ಟು ದ DXN ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? DXN ಸಕ್ಸಸ್ ಆಗ್ಬೇಕಾದ್ರೆ ನೋಡಿ, ಇದೆ ವೆರಿ ಸಿಂಪಲ್. ಜನರ ಎದುರುಗಡೆ ನೀವು DXN ಅನ್ನ ಯೂಸ್ ಮಾಡಬೇಕು ಅಂತಾರೆ. ಆವಾಗಲೇ ನಿಮ್ಗೆ ಈ ಬಿಸ್ನೆಸ್ ಅನ್ನ ಈಸಿ. ನಿಮ್ಗೆ ಎಂಜಾಯ್ ದ DXN ಪ್ರಾಡಕ್ಟ್ಸ್, ಗೈನ್ ಕಾನ್ಫಿಡೆನ್ಸ್ ಅಬೌಟ್ ದೇರ್ ಸ್ಟ್ರೆಂಗ್ತ್ ಅಂಡ್ ಎಫಿಕಸಿ. ನಾನು ಈಗ RGGL ಸ್ಪಿರುಲಿನಾ, ಅದರ ನಂತರ ನಿಮ್ಗೆ ನಂಬಲಿಕ್ಕಿಲ್ಲ ಮೊರಿಂಗಾ, ಅದರ ನಂತರ ನಮ್ಗೆ ನೆಕ್ಸ್ಟ್ ತಗೊಂಡಿರೋದು ಒಂದು ಡೈಜೆಸ್ಟಿವ್ ಕೇರ್, ಒಂದು ನ್ಯೂರೋ ಕೇರ್, ಅದರ ನಂತರ ಇನ್ನೊಂದು ಟ್ಯಾಬ್ಲೆಟ್ ತಗೊಂಡ ನೋಡಿ, ಶಿಲಾಜೆತ್. ಅದರ ನಂತರ ಇನ್ನೊಂದು ಸಿಬಕ್ಟ್ರಾಲ್. ಇಷ್ಟು ನಾನು ಟ್ಯಾಬ್ಲೆಟ್ಸ್ ಆಯ್ತು ನಾನು ಹೇಳಿದೆ. ಅದರ ನಂತರ ನಾನು ತಗೊಂಡಿರೋದು 4 ಥರದ ಪೌಡರ್, ಅದೆಲ್ಲ ಹಾಕಿ ಒಂದು ಮಿಕ್ಸ್ ಮಾಡಿ ಕಷಾಯ ಮಾಡಿ ಕುಡಿದು, ನಂತರ 30 ml ನಮ್ಮ ಒರಿಜಿನ್ ಕೋಕೋನಟ್ ಆಯಿಲ್. ಅದರ ನಂತರ ಈಗ ಟೀ. ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಎಂಜಾಯ್ DXN ಪ್ರಾಡಕ್ಟ್ಸ್. ನೀವು ಎಂಜಾಯ್ ಮಾಡ್ಬೇಕು. ಐ ಆಮ್ ಡೇ ಬೈ ಡೇ ಯಂಗ್. ತಗೋಬೇಕಾದ್ರೆ ಹೇಳ್ಬೇಕು, DXN ಪ್ರಾಡಕ್ಟ್ ನಮ್ದು ಪ್ರಾಡಕ್ಟ್ ಅನ್ನ ಐ ಆಮ್ ಆಲ್ವೇಸ್ ಯಂಗ್, ಅದಕ್ಕೋಸ್ಕರ ತಗೊಳ್ತಾ ಇದ್ದೀನಿ ಅಷ್ಟೇ. ಗೈನ್ ಕಾನ್ಫಿಡೆನ್ಸ್ ಅಬೌಟ್ ದೇರ್ ಸ್ಟ್ರೆಂಗ್ತ್ ಅಂಡ್ ಎಫಿಕಸಿ. ಅದ್ರ ಒಳಗಡೆ ಸ್ಟ್ರೆಂಗ್ತ್ ಇದೆ, ಎಫಿಕಸಿ ಇದೆ, ಅದಕ್ಕೋಸ್ಕರ ನಾವು ಪ್ರಾಡಕ್ಟ್ ಅನ್ನ ರೆಗ್ಯುಲರ್ ಯೂಸ್ ಮಾಡ್ಬೇಕು. ಎರಡನೇದು ಶೇರ್. ನೀವು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಲಿಕ್ಕೆ ಎಲ್ಲಿಯೂ ಹೋಗಬೇಡಿ, ಅದು ಶೇರ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಗೆ ಅನುಭವ, ನೀವು ಅದನ್ನ ಏನ್ ಮಾಡಬೇಕು, ಎನ್ಕರೇಜ್ ಅದರ್ಸ್ ಟು ಯೂಸ್ DXN ಪ್ರಾಡಕ್ಟ್. ನೀವು ಹೇಳುವಾಗಲೇ ಗೊತ್ತಾಗಬೇಕು, ಇವರು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಮನದಟ್ಟಾಗಬೇಕು. ಆ ರೀತಿಯಲ್ಲಿ ನೀವು ಜನರಿಗೆ ನಿಮ್ಮ ಅನುಭವಗಳನ್ನ ನೀವು ಶೇರ್ ಮಾಡಬೇಕು. ಥರ್ಡ್ ಇಸ್ ದ ಸ್ಪಾನ್ಸರ್ ಯುವರ್ ಪ್ರಾಸ್ಪೆಕ್ಟ್ ಇನ್ ಟು DXN ಬಿಸ್ನೆಸ್. ಜನ ಮೇಲಿದ್ 2 ಮಾಡಿದ್ದಾರೆ. ನೆಕ್ಸ್ಟ್ ಅಲ್ಲಿ ಮಾರ್ಕ್ಸ್ ಎಷ್ಟು ನಿಮಗೆ ಗೊತ್ತುಂಟ? 5 ಮಾರ್ಕ್ಸು ಇಲ್ಲ. ಯಾಕೆಂದ್ರೆ ಎಷ್ಟೋ ಜನ 1 ವರ್ಷದಿಂದ ಸ್ಪಾನ್ಸರ್ ಮಾಡಲಿಲ್ಲ, ಎಷ್ಟೋ ಜನ 2 ವರ್ಷದಿಂದ ಸ್ಪಾನ್ಸರ್ ಮಾಡಲಿಲ್ಲ, ಎಷ್ಟೋ ಜನ 10 ವರ್ಷದಿಂದ ಸ್ಪಾನ್ಸರ್ ಮಾಡಲೇ ಇಲ್ಲ. ಏನಾಗ್ತದೆ? ಬಿಲ್ಡ್ ಆಗ್ತದೆ, ಬಿಲ್ಡ್ ಆಗೋದಿಲ್ಲ. ಓನ್ಲಿ ನಿಮ್ಗೆ ಹೆಲ್ತ್ ಸಿಗಬಹುದು, ಏನೋ ಒಂದು ಸ್ವಲ್ಪ 10,000ವರೆಗೆ ಹಣನೂ ಸಿಗಬಹುದು ನೀವು ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ರೆ, ರಿಟೈಲ್ ಮಾಡಿದ್ರೆ. ಸ್ಪಾನ್ಸರ್ ಯುವರ್ ಪ್ರಾಸೆಸ್ ಇನ್ ಟು DXN ಬಿಸ್ನೆಸ್, ಮೋಟಿವೇಟ್ ಅಂಡ್ ಗೈಡ್ ದೆಮ್ ಟು ದ ಸಕ್ಸೀಡ್. ಸೊ ಅವರಿಗೆ ನೀವು ಗೈಡ್ ಮಾಡ್ಬೇಕು. ನೀವು ಗೈಡ್ ಅಂದ್ರೇನು? ಈಗ ನಿಮ್ಗೆ ಕೇಳಿರ್ಬೋದು, ಟೂರಿಸ್ಟ್ ಗೈಡ್ ಅವನೇನ್ ಹೇಳ್ತಾನೆ, ಅಲ್ಲಿ ಆ ಶತಮಾನದಲ್ಲಿ ಹಾಗಾಯ್ತು, ಅಶೋಕ ಹೀಗಿದ್ದ, ಅದು ಆ ಯೂನಿವರ್ಸಿಟಿ ಎಲ್ಲ ಹೇಳ್ತಾ ಇರ್ತಾರಲ್ಲ, ಅವ್ರು ನಮ್ಗೆ ಗೈಡ್ ಮಾಡು.
ಅವರನ್ನ ಏನೋ ಕಲ್ತಿದ್ದಾರೆ ಅದನ್ನ ಗೈಡ್ ಮಾಡೋದು. ಅದೇ ತರ ನಾವು ಕೂಡ ನಮ್ಮ ಟೀಮ್ನವರಿಗೆ ಗೈಡ್ ಮಾಡ್ಬೇಕು. ನೀವೇನು ಈಗ ಕಲ್ತಿದ್ದೀರಿ ಅದನ್ನ ಹೇಳ್ಬೇಕು. ಕನ್ಸ್ಯೂಮ್, ಸೆಲ್, ಸರ್ವಿಸ್ ಅಂಡ್ ಸ್ಪಾನ್ಸರ್. ನೋಟ್ ಮಾಡ್ಕೊಳ್ಳಿ. ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಪ್ರಾಡಕ್ಟ್ ಅನ್ನ, ಟೀಯನ್ನ ಕುಡೀರಿ, ಟೀ ಬಗ್ಗೆ ಮಾತಾಡಿ, ಟೀ ಬಗ್ಗೆ ಸರ್ವಿಸ್ ಕೊಡಿ, ಅವನಿಗೆ ಇಂಟ್ರೆಸ್ಟ್ ಇದ್ರೆ ಸ್ಪಾನ್ಸರ್ ಮಾಡಿ. ಇಷ್ಟೇ. ದಿಸ್ ಇಸ್ ದ ಕೀ ಟು DX ಅಂಡ್ ಬಿಸ್ನೆಸ್ ಸಕ್ಸಸ್ ಆಗ್ಬೇಕು. ನೆಕ್ಸ್ಟ್, ಟೈಮ್ ಫ್ಲೈಸ್, ಪೀಪಲ್ ಚೇಂಜ್, ಆಪರ್ಚುನಿಟೀಸ್ ಲಾಸ್ಟ್. ವೈ ದ ಅರ್ಜೆನ್ಸಿ? ಅರ್ಜೆನ್ಸಿ ಅಂತ ಹೇಳಿದ್ರೆ, ನಿನ್ನೆ ಒಬ್ರು ಬಂದಿದ್ರು, ಹೆಸರು ಹೇಳೋದಿಲ್ಲ. ಈಗ ಅವರು ನಿನ್ನೆ ನಮ್ಮ ಹತ್ರ ಒಂದು 10,000 ಪ್ರಾಡಕ್ಟ್ ತಗೊಂಡು, ಸ್ವಲ್ಪ ಹೊತ್ತಾದ ನಂತರ ಇನ್ನೊಬ್ರು ಬಂದರು ನಮ್ಮ ಆಫೀಸಿಗೆ. ಇವ್ರು ನೋಡಿದ ತಕ್ಷಣ ಹಲೋ ಹಲೋ ಎಲ್ಲ ಅವ್ರವ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಮಾತಾಡಿ ಅಂದ್ರೆ ನೆಕ್ಸ್ಟ್ ಬಂದ್ರಲ್ಲ ಅವರು, ಅವರನ್ನ ಒಂದು 15 ವರ್ಷ ಹಿಂದೆ ಸ್ಪಾನ್ಸರ್ ಮಾಡಿದ್ದಾರೆ. ಮತ್ತೆ ಒಂದು ಫೋನೇ ಇಲ್ಲ, ನಿನ್ನೆನೆ ಸಿಕ್ಕಿತ್ತು. 15 ವರ್ಷ ಆಯ್ತು ನೋಡಿ ಸ್ಪಾನ್ಸರ್ ಮಾಡಿ. ಎಲ್ಲಿ ಹೋಗಿದೆ ವಿಷಯ ನೋಡಿ. ಯಾಕಂತ ಹೇಳಿದ್ರೆ ಮತ್ತೆ ಅವ್ರ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಬಿಟ್ಬಿಟ್ರು ಅಷ್ಟೇ. ಮತ್ತೇನಾಯ್ತು, ಅವ್ರೇ ಒಂದು 5 ವರ್ಷ 6 ವರ್ಷ ಆದ ನಂತರ ಇನ್ಯಾರೋ ಅವ್ರಿಗೆ ಸಿಕ್ಕಿ ಅವ್ರು ಅಲ್ಲಿ ಜಾಯಿನ್ ಆಗಿ ನೋಡಿ ಅವ್ರೀಗ ಬಿಸ್ನೆಸ್ ಮಾಡ್ತಾರೆ. ಟೈಮ್ ಫ್ಲೈಸ್, ಪೀಪಲ್ ಚೇಂಜ್, ಆಪರ್ಚುನಿಟಿ ಲಾಸ್ಟ್. ನಾವು ಟೈಮ್ ಹೋಗ್ತಾ ಇರ್ತದೆ, ಟೈಮ್ ನಿಲ್ಲೋದಿಲ್ಲ. 2020 ಮೊನ್ನೆ ಕೊರೋನಾ ಅಂತ ಹೇಳ್ತಾ ಇದ್ದೀವಿ, ಇವತ್ತು ನೋಡಿದ್ರೆ 6 ವರ್ಷ ಆಗೋಯ್ತು. ಕೊರೋನಾ ಬಂದು 6 ವರ್ಷ. ಟೈಮ್ ಫ್ಲೈಸ್, ಪೀಪಲ್ ಚೇಂಜ್ ಆಗ್ತಾ ಇದ್ದಾರೆ. ಈಗ ನೋಡಿ ಪೀಪಲ್, ನಿನ್ನೆ ಅಶೋಕ್ ಹತ್ರ ಹೇಳಿದೆ, ಜನರ ಹತ್ರ ಇವತ್ತು ಎಷ್ಟು ದುಡ್ಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ರು ನೋಡಿ ಎಜುಕೇಶನ್, ಇವತ್ತು ಎಜುಕೇಶನ್ ಅಂತ ಹೇಳಿದ್ರೆ ಎಲ್ಲಿ ಹೋಗಿದೆ ನೋಡಿ. ಆ ರೀತಿಯಲ್ಲಿ ಅಂದ್ರೆ ಜನರಿಗೆ ಹಣ ಉಂಟು, ಖರ್ಚು ಮಾಡ್ತಾರೆ. ದ ಪೀಪಲ್ ಚೇಂಜ್ ಆಗ್ತಾ ಇದ್ದಾರೆ. ನಾವು ಚೇಂಜ್ ಆಗ್ಲಿಕ್ಕೆ ರೆಡಿ ಇರ್ಬೇಕಷ್ಟೇ. ನಾವು ಜನರಿಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ರೆಡಿ ಇರಬೇಕು. ಪ್ರಾಡಕ್ಟ್ ಇರ್ಲಿಕ್ಕೆ ರೆಡಿ ಇದ್ದಾರೆ. ಇಂಥ ಒಂದು ಪ್ರಾಡಕ್ಟ್ ಉಂಟಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಿಮ್ಮನ್ನ ಯಂಗ್ ಮಾಡುವಂತ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಜನ ನಿಮ್ಗೆ ಕ್ಯೂ ಹಚ್ತಾರಂತೆ ನೋಡಿ. ನೀವು ಇದನ್ನ ಮಾತಾಡಿ, ನೀವು ಈ ವರ್ಡ್ ಅನ್ನ ಮಾತಾಡಿ. ಆಂಟಿ ಏಜಿಂಗ್ ಪ್ರಾಡಕ್ಟ್ ಇದೆ, ನೀವು ಯಾವಾಗಲೂ ಯಂಗ್ ಆಗಿರ್ಬೋದು. ಜಸ್ಟ್ ನಮ್ಮ ಸಿಂಥಿಯಾ ಮೇಡಮ್ ಇದ್ರೆ ನೋಡಿ, ಅವ್ರು ಹೇಳ್ತಾರೆ, ಅವರು ತಲೆ ಹಳೆ ಫೋಟೋ ಎಲ್ಲ ನೋಡಿ ಕೂದಲೇ ಇರಲಿಲ್ಲ, ಇವತ್ತು ನೋಡಿ ಹೇಗೆ ಉಲುಸಾಗಿ ಕೂದಲು ಬಂದಿದೆ, ಹೇಗೆ ಅವರ ಎಷ್ಟು ವೀಕ್, ಅವರ ವೆಯ್ಟ್ ಒಂದು 5-6 kg ಜಾಸ್ತಿ ಆಯ್ತು ಈಗ DXN ಪ್ರಾಡಕ್ಟ್ ಅಂತ. ಸೊ ಪೀಪಲ್ ಚೇಂಜ್, ಆಪರ್ಚುನಿಟಿ ಲಾಸ್ಟ್. ಈ ಆಪರ್ಚುನಿಟಿ ಕೊಡ್ಲಿಲ್ಲ ಅಂದ್ರೆ ಅವ್ರು ಎಲ್ಲೋ ಕಡೆ ಒಂದು ಜಾಯಿನ್ ಆಗ್ತದೆ. ಗ್ರಾಬ್ ದ ಆಪರ್ಚುನಿಟಿ ಟು ಟೇಸ್ಟ್ ದ ಸಕ್ಸಸ್ ಅರ್ಲಿ ಇನ್ ಯುವರ್ ಲೈಫ್. ಎಷ್ಟು ಬೇಗ ಇದನ್ನ ತಗೊಳ್ತೀರೋ ಅಷ್ಟು ಬೇಗ. ಮೊನ್ನೆ ಯಾರೋ ಶೈಲಾ ಶೆಟ್ಟಿ, ಅಲ್ಲಿ ಹೋಗಿದ್ದೆ ನಾನು ಒಂದು ಮೀಟಿಂಗಿಗೆ, ಧಾರವಾಡ ಮೀಟಿಂಗ್. ಅವನು ಯಾರೋ ಬಂದಿದ್ದ, ನಾನು ಅಕ್ಟೋಬರಲ್ಲಿ ಜಾಯಿನ್ ಆಗ್ತೇನೆ ಅಂತ ಹೇಳಿದೆ. ನಾನು ಹೇಳಿದೆ, ಅಕ್ಟೋಬರ್ ಯಾಕೆ ಈಗ ಜಾಯಿನ್ ಆದ್ರೆ ನಿಮ್ಗೆ ಏನು ಕಳ್ಕೊಳ್ತೀನಿ ನೀನು? ಇಲ್ಲ ಹಾಗೆ ಈಗ ನೋಡಿ, ನೀನು ನಿನ್ನ ಆಪರ್ಚುನಿಟಿ, ನಿನ್ನ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸ್ ಎಲ್ಲೋ ಒಂದು ಜಾಯಿನ್ ಆಗ್ಬಿಡ್ತಾರೆ ಈ 3 ತಿಂಗಳಲ್ಲಿ. ವೈ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್? ಟೈಮ್ ಫ್ಲೈಸ್, ಆಪರ್ಚುನಿಟಿ ಲಾಸ್ಟ್. ಗ್ರಾಬ್ ದ ಆಪರ್ಚುನಿಟಿ ಟು ಟೇಸ್ಟ್ ದ ಸಕ್ಸಸ್ ಅರ್ಲಿ ಇನ್ ಯುವರ್ ಲೈಫ್. ಎಷ್ಟು ಬೇಗ ತಗೊಂಡು ಒಬ್ಬರನ್ನ ಸ್ಪಾನ್ಸರ್ ಮಾಡಿ ಅವ್ರ ಕ್ರೌನ್ ಅಂಬಾಸಿಡರ್ ಆಗ್ಬೋದು, ಗೊತ್ತಿಲ್ಲ. ಸೊ ದಟ್ ಈಸ್ ದ ವೈ ದ ಅರ್ಜೆನ್ಸಿ. ನಾವು ಅರ್ಜೆನ್ಸಿ ಬಗ್ಗೆ ಮಾತಾಡಬೇಕು. ಓಕೆ, ಯೂಸ್ ಪ್ರಾಡಕ್ಟ್. ಈಗ ನಾವು ಬೇಸಿಕ್ಗೆ ಬಂದ್ಬಿಡೋಣ. ಫಸ್ಟ್ ಪುನಃ ಬೇಸಿಕ್. ಮಸ್ಟ್ ಸ್ಟಾರ್ಟ್ ವಿತ್ ಯು ಅಂತ. ಸೊ ಯಾರು ಸ್ಟಾರ್ಟ್ ಮಾಡೋದು? ನಾವೇ, ಬೇರೆಯವರಲ್ಲ. ನಾವೇ ಇದನ್ನ ಸ್ಟಾರ್ಟ್. ಲರ್ನ್ ದೇರ್ ಇಫೆಕ್ಟಿವ್ ಯೂಸ್. ಪ್ರಾಡಕ್ಟ್ ಅಲ್ಲಿ ನಿಮ್ಗೆ 2 ರೀತಿ ಇರ್ತದೆ. ಒಂದು ಇಫೆಕ್ಟಿವ್ ಯೂಸ್, ಇನ್ನೊಂದು ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್. ಒಂದು ನೀವು ಅದರ ಯೂಸ್ ಈಗ ಹೇಳುದಪ್ಪ, ಈಗ ಸ್ಪಿರುಲಿನಾ ನಮ್ಮ ವಾಟ್ ಈಸ್ ದ ಇಫೆಕ್ಟಿವ್ ಯೂಸ್? ಇದು ತಗೊಂಡ್ರೆ ಇದಕ್ಕೆ ವಿಟಮಿನ್ ಸಿ ಹೈಯೆಸ್ಟ್ ಇದೆ, ಇದರಲ್ಲಿ ಪ್ರೋಟೀನ್ ಹೈಯೆಸ್ಟ್ ಇದೆ. ಯಾಕಂದ್ರೆ ಇಟ್ ಆಲ್ರೆಡಿ ರಿಸರ್ಚ್ ಪ್ರಾಡಕ್ಟ್ ಆದ ನಂತರ ನಮ್ಗೆ ಅದರಲ್ಲಿ ವಿಟಮಿನ್ಸು, ಮಿನರಲ್ಸು, ಕಾರ್ಬೈಟು, ಫೈಟು, ಫ್ಯಾಬ್ರಿ, A, B, C, B12, ಪೈಟೋನ್ಯೂಟ್ರಿ, ಇಷ್ಟೆಲ್ಲ ಇದೆ. ಕರೆಕ್ಟ್. ದಟ್ ಈಸ್ ಅ ಲರ್ನ್ ದ ಇಫೆಕ್ಟಿವ್ ಯೂಸ್. ಇದು ತಗೊಂಡ್ರೆ ನಿಮ್ಗೆ ಹೀಗೀಗ ಆಗ್ತದೆ ಅಂತ. ದಟ್ ಈಸ್ ಡಿಫರೆಂಟ್. ಯಾಕಂದ್ರೆ ಅದು ನಿಮ್ಗೆ ಡೇಟಾ. ಬಟ್ ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್. ನನಗೆ ತಗೊಂಡಾಗ ಏನಾಯ್ತು ಅದು ಇಂಪಾರ್ಟೆಂಟ್. ನಿಮ್ಗೆ ಅದರಲ್ಲಿ ಏನೇನು ಇರ್ಬೋದು. ನೀವು ಇದನ್ನು ತಗೊಂಡಾಗ ನಮ್ಗೇನಾಯ್ತು, ನಿಮ್ಗೇನಾಯ್ತು ನೋಡಿ. ನಾನು ಹೆಂಗಿದ್ದಾಗ ಆಯ್ತು, ನನ್ನ ಹಲ್ಲು ನೋವಿತ್ತು, ಅದೆಲ್ಲ ಹೋಯ್ತು. ಸ್ಪುರ್ನಾ ತಿಂದಾಗ ನಮ್ದು ಎಷ್ಟೋ ಹೋಯ್ತು, ಅದು ಹೋಗ್ಬಿಟ್ಟಿದೆ, ಈಗ ಇಲ್ಲೇ ಇಲ್ಲ. ಜಾಯಿಂಟ್ ಪೇನ್, ನನಗೆ ಚಿತ್ರದುರ್ಗದಲ್ಲಿ ಬಸ್ ಹತ್ಲಿಕ್ಕೆ ಆಗದೆ ಒಂದ್ಸಲ, ಇದು 30 ವರ್ಷ ಹಿಂದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದೆ, ಗೊತ್ತುಂಟಾ ನಿಮಗೆ?
ಈ ಜಾಯಿಂಟ್ಸ್ ಏನಂತ ಗೊತ್ತಾ, ಬಸ್ ಹತ್ಲಿಕ್ಕೆ ಆಗುದಿಲ್ಲ ಸ್ಟೆಪ್ ಅಷ್ಟು. ನನ್ಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಡಾಕ್ಟರ್ ಏನೋ ಒಂದು ಗ್ಲೂಕೋಸ್ ಇಂಜೆಕ್ಷನ್ ಕೊಟ್ಟು ಮತ್ತೆ ಸರಿ ಮಾಡಿ ಮತ್ತೆ ಬಟ್ ಇವತ್ತು ನನಗೆ ಅದು ನೆನಪೇ ಹೋಗಿದೆಯಲ್ಲ. ಎಕ್ಸ್ಪೀರಿಯನ್ಸ್ ದ ಬೆನಿಫಿಟ್. ನಿಮ್ಗೇನು ಎಕ್ಸ್ಪೀರಿಯನ್ಸ್ ಅದನ್ನ ಶೇರ್ ಮಾಡಿ. ಬಿ ಎ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್. ಬರೇ ಜನ ಪ್ರಾಡಕ್ಟ್ ಆಗ್ಬಿಟ್ಟಿದ್ದಾರೆ, ಆದ್ರೆ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಆಗ್ಲೇ ಇಲ್ಲ. ಇಲ್ಲಿ ನೀವು ಸ್ವಲ್ಪ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಬಿ ಎ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಅಂದ್ರೆ ನಿಮ್ಗೆ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ನೀವು ಕಲ್ತು ನೀವೇ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್ ಆಗ್ಬೇಕು. ನೀವು ಒಂದೇ ಪ್ರಾಡಕ್ಟ್ ಅಲ್ಲ, ಯು ಬಿ ದ ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್. ಅಂದ್ರೆ ಯು ಆರ್ ಎ ಲೀಡರ್, ಯು ಆರ್ ಎ ಸ್ಪೀಕರ್. ನೀವು ಕಂಪನಿ ಅಫಿಷಿಯಲ್ ಸ್ಪೀಕರ್ ವರೆಗೆ ಹೋಗ್ಬೇಕು ನೋಡಿ. ಎಕ್ಸ್ಪೀರಿಯನ್ಸ್ ದ ಪ್ರಾಡಕ್ಟ್ ಈಸ್ ಬೆಟರ್ ದನ್ ರೀಡಿಂಗ್ ಅಬೌಟ್ ಇಟ್. ಈಗ ನೀವು ಪ್ರಾಡಕ್ಟ್ ಲಿಟ್ರೇಚರ್ ಇದೆ ಅಥವಾ ಇದೆಲ್ಲ ಓದ್ತೀರಿ, ಎಲ್ಲ ಬುಕ್ ಇದೆ, ಬಟ್ ಅದಕ್ಕಿಂತ ಎಕ್ಸ್ಪೀರಿಯನ್ಸ್ ದ ಪ್ರಾಡಕ್ಟ್ ಈಸ್ ಬೆಟರ್ ದೆನ್ ರೀಡಿಂಗ್ ಅಬೌಟ್ ಇಟ್. ಅದನ್ನ ನೀವು ಈಗ ನೀವೇ ಒಂದು ಮಾತಾಡ್ತೀರಂದ್ರೆ ನೀವು ತಗೊಂಡು ದಟ್ ಈಸ್ ದ ಎಂಟೈರ್ಲಿ ಡಿಫರೆಂಟ್, ಲಾಟ್ ಆಫ್ ಡಿಫರೆನ್ಸ್. ಈಗ ರೀಡಿಂಗ್ ಎಲ್ಲ 10% ಇದ್ರೆ ಎಕ್ಸ್ಪೀರಿಯನ್ಸ್ ಇಂದ 90%, ದಟ್ ಮಚ್ ಡಿಫರೆನ್ಸ್ ಬರ್ತದೆ. ಅದನ್ನು ತಿಳ್ಕೊಬೇಕು. ಸೊ ಶೇರ್ ಪ್ರಾಡಕ್ಟ್ ಬಿಸ್ನೆಸ್. ಈಗ ನಾವು ಶೇರ್ ಮಾಡ್ಲಿಕ್ಕೆ ಹೋಗ್ಬೇಕು. ನಾನು ಹೇಳಿದೆ, ಎಲ್ಲಿಯೂ ನೀವು ಸೇಲ್ ಮಾಡಿದ್ರೆ ನಿಮ್ಗೆ ರಿಜೆಕ್ಷನ್ ಜಾಸ್ತಿ ಇರ್ತದೆ, ಶೇರ್ ಮಾಡಿ ಅಂತ. ಯು ಹ್ಯಾವ್ ಟು ಶೇರ್. ಯಾವ ರೀತಿ ನಿಮ್ಗೆ ಇಲ್ಲಿ ಹೇಳಬೇಕು ನೀವು, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಫಸ್ಟ್ ನಾವು ಕಲ್ತ್ಕೋಬೇಕು. ನಾವು ಕಲೀಲಿ ಅಂದ್ರೆ ಬೇರೆಯವ್ರಿಗೆ ಹೇಗೆ ಹೇಳ್ತೇವೆ? ಪ್ರಮೋಟ್ ಅಂಡ್ ಎನ್ಕರೇಜ್ ಅದರ್ಸ್ ಟು ಯೂಸ್ DXN ಪ್ರಾಡಕ್ಟ್. ನಾನು ಒಂದ್ಸಲ ಸ್ಟಾರ್ಟಿಂಗ್ 2002-2003 ಇರ್ಬೋದು, ನಮ್ಮ ಅಣವೇಕರ್ ಅವರು, ಸರ್ ನೀವು ಗೋವಾಕ್ಕೆ ಬರಬೇಕು ಅಂತ. ಗೋವಾಕ್ಕೆ ಬರ್ಬೋದು ಹೌದು, ಆದ್ರೆ ನಮ್ಗೆ ಅಲ್ಲಿ ಇಂಗ್ಲಿಷ್ ಕಲ್ತಿದೀವಿ ಅಂತ ಇಂಗ್ಲಿಷಲ್ಲಿ ಮಾತಾಡ್ಬೇಕಲ್ಲ, ಫ್ಲೂಯೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ನಮ್ಗೆ ಬರುದಿಲ್ಲ. ಏನ್ ಮಾಡೋದು, ಎಂತ ಅಂತ ಮಾಡೋದು? ಆದ್ರೆ ಅವ್ರು ಹೇಳಿದ್ರು, ನೀವು ಇಲ್ಲಿ ಮತ್ತೆ ಯಾರು ಸರ್ ನಮ್ಗೆ ಹೇಳೋರು, ಇಲ್ಲಿ ಈಗ ಪ್ರೆಸೆಂಟೇಶನ್ ಕೊಡ್ಬೇಕು, ಇಲ್ಲಿ ಬನ್ನಿ ನೀವು ಆಗ್ತದೆ ಅಂತ ಹೇಳಿದ್ರು. ಸೊ ಮತ್ತೆ ನಾವು ಏನ್ ಮಾಡಿದ್ವಿ, ಓಕೆ ನೋಡುವ, ಟ್ರೈ ಮಾಡುವ ಅಂತ ನಾವು ಅಲ್ಲಿ ಗೋವಾಕ್ಕೆ ಹೋಗಿ ನೋಡಿ, ಅಲ್ಲಿ ಇಂಗ್ಲಿಷ್ ಅಲ್ಲಿ ಫಸ್ಟ್ ಟೈಮ್ ನಾವು ಅಲ್ಲಿ ಮಾತಾಡಿದ್ವಿ. ಯಾಕೆಂದ್ರೆ ಕಂಟಿನ್ಯೂ 1 ಗಂಟೆ 2 ಗಂಟೆ ಮಾತಾಡಬೇಕಾದ್ರೆ ವಿಕ್ಯಾಬುಲರಿ ಬೇಕಲ್ಲ. ನಮ್ಗೆ ಅದು ಎಕ್ಸ್ಪೀರಿಯನ್ಸೇ ಇಲ್ಲ ಹೇಗೆ ಮಾತಾಡೋದು. ಬಟ್ ದೆರ್ ಇಸ್ ನೋ ಆಪ್ಷನ್, ಕಲೀಲೇಬೇಕು. ನೋಡಿ ಇಲ್ಲಿ ಕಲಿತಾ ಇದ್ದಾರೆ ನೋಡಿ. ಪ್ರಾಜೆಕ್ಟ್ ಕಾನ್ಫಿಡೆನ್ಸ್ ಅಂಡ್ ಸಿನ್ಸಿಯಾರಿಟಿ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇದೆ, ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಹೇಳಲಿಕ್ಕೆ ಏನಂತ, ದ ಟ್ರಾನ್ಸ್ಫರ್ ಎಂಥೂಸಿಯಾಸಮ್ ಅಂಡ್ ಎಕ್ಸೈಟ್ಮೆಂಟ್ ಟು ಮಾರ್ಕೆಟ್ ದ ಪ್ರಾಡಕ್ಟ್. ನಿಮ್ಮ ಹಾವ ಭಾವಗಳು, ನಿಮ್ಮ ಎಂಥೂಸಿಯಾಸಮ್, ನಿಮ್ಮ ಬಾಡಿ ಲ್ಯಾಂಗ್ವೇಜೇ ನಿಮ್ಗೆ ಅದನ್ನು ಚೇಂಜ್ ಮಾಡಿಬಿಡ್ತದಂತೆ. ನೋಡಿ ಹೇಗಿರ್ಬೋದು ನೋಡಿ. ಲ್ಯಾಂಗ್ವೇಜ್ ಇಸ್ ನೋ ಬಾರ್. ಅದು ಏನಿಲ್ಲ, ಯಾವ ಲ್ಯಾಂಗ್ವೇಜು ನಿಮ್ಗೆ ಹಾವ ಭಾವಗಳು. ಈಗ ನೀವು ಒಂದ್ ಕಡೆ ಹೋಗ್ತೀರಪ್ಪ, ನೀವು ನಿಮ್ಗೆ ಅವ್ರ ಭಾಷೆ ಬರುವುದಿಲ್ಲ, ಆದ್ರೆ ನೀವು ಬದುಕ್ತೀರೇ ಇಲ್ವಾ? ಗ್ಯಾರಂಟಿ ಬದುಕ್ತೀರಿ. ಯಾಕೆಂದ್ರೆ ಊಟ ಆದ್ರೂ ನೋಡಿ ಹೀಗೆ ಹೇಳ್ತೀರಿ. ಅವನು ಎಲ್ಲಿ ಬನ್ನಿ, ಅಲ್ಲಿ ತೋರಿಸ್ತಾನೆ, ಅಲ್ಲಿ ಉಂಟಂತ ಹೋಟೆಲ್. ಅವನು ಹೀಗೆ ಅಂತ, ನೀರು ಕುಡಿಬೇಕಾ, ಹಾಗಲ್ಲ ಅಲ್ಲಿ ಹೋಗೋದು ಅಲ್ವಾ? ಇದು ಗೊತ್ತಾಗ್ತದೆ, ಎಲ್ಲ ಗೊತ್ತಾಗ್ತದೆ. ಸೊ ದಿಸ್ ಇಸ್ ದ ಥಿಂಗ್ ಯು ಕ್ಯಾನ್. ಸೊ ಹಾಗಾಗಿ ಟ್ರಾನ್ಸ್ಫರ್ ದ ಎಂಥೂಸಿಯಾಸಮ್ ಅಂಡ್ ಎಕ್ಸೈಟ್ಮೆಂಟ್ ಟು ಮಾರ್ಕೆಟ್ ದ ಪ್ರಾಡಕ್ಟ್ ಈಸಿ. ಸೊ ವಾಟ್ ಯು ಡೂ? ಬಿಸ್ನೆಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ಲಿಮ್ ಹೇಳ್ತಾರೆ ನಮ್ಗೆ 2001-2ರಲ್ಲಿ. ಸೊ ಒಂದ್ಸಲ DXN ಅನ್ನ ಒಳಗೆ ತಗೊಳ್ಳಿ, ಒಂದ್ಸಲ ಇದ್ರ ಬಗ್ಗೆ ಮಾತಾಡಿ, ದಿನಕ್ಕೆ ಒಂದ್ಸಲ ಇದನ್ನ ತಿನ್ನಿ, ಒಂದ್ಸಲ ಕುಡೀರಿ, ಒಂದ್ಸಲ ಮಾತಾಡಿ. ಒಂದ್ಸಲ ನಮ್ಮ DXN ಬಿಸ್ಕೆಟ್ ತಿನ್ನಿ, ಅದ್ರ ಬಗ್ಗೆ ಮಾತಾಡಿ. DXN ಬೆಲ್ಲ ತಿನ್ನಿ, ಅದ್ರ ಬಗ್ಗೆ ಮಾತಾಡಿ. DXN ಕಾರ್ಡಿಸೆಪ್ ಕುಡೀರಿ, ಅದ್ರ ಬಗ್ಗೆ ಮಾತಾಡಿ. DXN ಲಿಂಗ್ಸಿ ಕಾಫಿ ಕುಡೀರಿ, ಅದ್ರ ಬಗ್ಗೆ ಮಾತಾಡಿ. ಟಾಕ್ 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 ಟು ಮೋರ್ ಪೀಪಲ್. ಇದೇ ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ ಮಾತಾಡೋದೊಂದೇ, ಮತ್ತೆ ಏನಿದೆ ಇದರಲ್ಲಿ? ಸೊ ನೀವು ಮಾತಾಡ್ತಾ ಹೋದಾಗ ರಿಜಿಸ್ಟರ್ ಅದರ್ ಇಂಟು DXN ಬಿಸ್ನೆಸ್ಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ನೀವು ಎಲ್ಲಿವರೆಗೆ ನೀವು ಇದು ಬಿಲ್ಡ್ ಮಾಡ್ಬೇಕಾದ್ರೆ ಮಾತಾಡ್ಬೇಕು. ಗೈಡ್ ಅಂಡ್ ಟೀಚ್ ದಮ್ ಟು ಡೂ ದ ಬಿಸ್ನೆಸ್. ಅವರಿಗೆ ಗೈಡ್ ಮಾಡ್ಬೇಕು. ಇದ್ರೆಲ್ಲ ಇದೆ, ಪ್ರತಿಯೊಂದು ಕ್ಯಾಂಪೈನ್ ದ ಸ್ಟ್ರಾಟಜಿ ಕಂಪ್ಲೀಟ್ ಇದೆ ನೋಡಿ. ಯಾವ ರೀತಿ ನೀವು ಅವರಿಗೆ ಗೈಡ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿ ಪ್ಲಾನ್ ತೋರಿಸ್ಬೇಕು, ಯಾವ ರೀತಿ ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕು, ಪ್ರಾಡಕ್ಟ್ ಅನ್ನು ಹೇಗೆ ಪೊಸಿಷನ್ ಮಾಡ್ಬೇಕು, ಎವ್ರಿಥಿಂಗ್ ಗೈಡ್ ಅಂಡ್ ಟೀಚ್ ದಮ್ ಟು ಡೂ ದ ಬಿಸ್ನೆಸ್. ಇದನ್ನ ನೀವು ಅವರಿಗೆ ಕಲಿಸ್ಲೇಬೇಕು. ಸೊ ಇದರಲ್ಲಿ ನಿಮ್ಗೆ ABC ಇದೆ. ABC ಅಲ್ಲಿ ನಿಮ್ಗೆ 3 ಏನಾಗ್ತದೆ, ಕನ್ಸಿಡರೇಷನ್ ಅಂಡ್ ಟ್ರೈಟ್ಸ್ ಟು ಗೆಟ್ ಸ್ಟಾರ್ಟೆಡ್. ಮೂರು ಇಂಪಾರ್ಟೆಂಟ್, ಇದನ್ನ ನೋಟ್ ಮಾಡ್ಕೊಳ್ಳಿ.
ಯಾಕೆ ನಾವು ಸಕ್ಸಸ್ ಆಗೋದಿಲ್ಲ, ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ ಅಂತ ಹೇಳಿದ್ರೆ ಇದೆಲ್ಲ ಬೇಕಾದಷ್ಟು ನಿಮ್ಗೆ ಕಲಿಯೋದು ಇರ್ತದೆ. ನಾವು ಕಲೀಲಿಲ್ಲ ಅಂತ ಹೇಳಿದ್ರೆ ನಾವು ಅಲ್ಲೇ ಇರ್ತೀವಿ. ಫಸ್ಟ್ ಏನಿದೆ ನಿಮ್ಗೆ ಆಟಿಟ್ಯೂಡ್. ಆಟಿಟ್ಯೂಡ್ ಅಂದ್ರೆ ಏನು? ಡಿಸ್ಪೊಸಿಷನ್, ಹಾರ್ಟ್. ಸೊ ಇದು ಹಾರ್ಟ್ ಇಂದ ನೀವು ಹೇಳಬೇಕು ಹೇಳ್ತಾರೆ. ಹಾರ್ಟ್ ಅಂದ್ರೆ ಏನು? ಹಾರ್ಟ್ ಅಂದ್ರೆ ಒಳಗಡೆ ಏನ್ ಹೇಳ್ತಾರೆ, ಹಾರ್ಟ್ಗೆ ಇನ್ನೊಂದು ಹೆಸರು ದಿಲ್. ಅಲ್ಲಿಂದ ನೀವು ಮಾತಾಡ್ಬೇಕು. ಯಾವಾಗ? ಇದನ್ನ ಕುಡಿದಾಗ ಮಾತ್ರ ಇಲ್ಲಿಂದ ಮಾತಾಡ್ಬೋದು. ನೀವು ಕುಡಿದೇ ಮಾತಾಡ್ತೀರಂದ್ರೆ ನೀವು ಇಲ್ಲಿಂದ ಮಾತಾಡ್ತೀರಿ. ಇಲ್ಲಿಂದ ಮಾತಾಡೋದು, ಇದಕ್ಕೆ ನೀವು ಹೇಳಿದ್ರೆ ನಿಮ್ಗೆ 100 ರೂಪಾಯಿ ಸಿಗ್ತದಂತ ಅದೇ ಇರ್ತದೆ ತಲೆಯಲ್ಲಿ. ಸೊ ಇಲ್ಲಿಂದ ಮಾತಾಡಿದಾಗ ಅವರಿಗೂ ಇದು ಒಳ್ಳೇದಾಗ್ಲಿ, ಅವರಿಗೂ ಇದು ಬೆಟರ್ ಆಗ್ತದೆ, ಆ ರೀತಿಯಲ್ಲಿ. ಸೊ ಸೆಕೆಂಡ್ ಏನ್ ಬೇಕು ನಿಮ್ಗೆ? ನಾಲೆಡ್ಜ್. ನಾಲೆಡ್ಜ್ ಎಲ್ಲಿ ಸಿಗ್ತದೆ ನಿಮ್ಗೆ? ನಾಲೆಡ್ಜ್ ಸಿಗೋದು ನಿಮ್ಗೆ ಬುಕ್ಸ್ ಅಲ್ಲಿ, ನಾಲೆಡ್ಜ್ ಸಿಗೋದು ಮೀಟಿಂಗ್ ಅಲ್ಲಿ, ನಾಲೆಡ್ಜ್ ಸಿಗೋದು ಆಡಿಯೋ ವಿಡಿಯೋದಲ್ಲಿ, ಇಲ್ಲಿ ಸಿಗ್ತದೆ ನಿಮ್ಗೆ. ಅದನ್ನ ನಿಮ್ಗೆ ನೀವು ಮೈಂಡ್ ಸೆಟ್ ಮಾಡ್ಬೇಕು. ಅದನ್ನು ತಗೋಬೇಕಾಗ್ತದೆ, ಡೇಟಾವನ್ನು ತಗೋಬೇಕು. ಡಾಕ್ಟರ್ ಲಿನ್ ಚೂಜಿನ್ 1993ರಲ್ಲಿ ಡಿಎಕ್ಸನ್ ಕಂಪನಿಯನ್ನ ಭಾರತದಲ್ಲಿ, ವರ್ಲ್ಡ್ ಅಲ್ಲಿ ಸ್ಟಾರ್ಟ್ ಮಾಡುದು. ಸೊ 93ಯಲ್ಲಿ ಇಂಡಿಯಾದಲ್ಲಿ ಓಪನ್ ಮಾಡ್ತು. ಡೇಟಾ ಕೊಡ್ಬೇಕು ನೀವು. ಕೆಲವು ಡೇಟಾ ಕೇಳ್ತಾರೆ. ಎಷ್ಟು ವರ್ಷ ಆಯ್ತು ಕಂಪನಿಗೆ? 26 ವರ್ಷ ಆಯ್ತು. ಸೊ ಇದನ್ನ ನೀವು ಹೇಳಲಿಕ್ಕೆ ರೆಡಿ ಇರಬೇಕು. ಎಷ್ಟು ದೇಶದಲ್ಲಿದೆ? 200 ದೇಶದಲ್ಲಿದೆ. ಎಷ್ಟು ಫ್ಯಾಕ್ಟ್ರಿಗಳಿದೆ? 24 ಫ್ಯಾಕ್ಟ್ರಿಗಳಿದೆ. ಜನ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಡಿಎಕ್ಸನ್ಗೆ ಜಾಯಿನ್ ಆಗ್ತಾರೆ. ನೆಕ್ಸ್ಟ್ ಇಸ್ ದ ಸ್ಕಿಲ್, ಎಬಿಲಿಟಿ ಟು ಹ್ಯಾಂಡ್. ನಮ್ಗೆ ಸ್ವಲ್ಪ ಸ್ಕಿಲ್ಸ್ ಬೇಕಾಗ್ತದೆ ಇದಕ್ಕೆ. ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಕೆಳಗೆ ಹಾಕ್ತಾರೋ, ಕೆಳಗೆ ದೂಡು ಬಿಡ್ತಾರೆ. ಸ್ವಲ್ಪ ಸ್ಕಿಲ್ ನ ಯೂಸ್ ಮಾಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ AKS, ಆಟಿಟ್ಯೂಡ್, ನಾಲೆಡ್ಜ್ ಅಂಡ್ ಸ್ಕಿಲ್. ಸೊ ಇದನ್ನ ನಾವು ಕರಗತ ಮಾಡ್ಕೋಬೇಕು. ನನ್ ಈಸ್ ಇನ್ಬೋರ್ನ್. ಹುಟ್ಟಬೇಕಾದ್ರೆ ಯಾರು ಇಂಗ್ಲಿಷ್ ಬರ್ತದ? ಹುಟ್ಟಬೇಕಾದ್ರೆ ಯಾರಿಗಾರು ಕನ್ನಡ ಬರ್ತದ? ಹುಟ್ಟಬೇಕಾದ್ರೆ ತಮಿಳ್ ಬರ್ತದ? ತೆಲುಗು ಬರ್ತದ? ಏನ್ ಬರ್ತದೆ? ಇಲ್ಲ, ಏನಿಲ್ಲ. ನನ್ ಈಸ್ ಇನ್ಬೋರ್ನ್. ಲರ್ನ್ ದೆಮ್ ಥ್ರೂ ಟ್ರೈನಿಂಗ್. ಅದಕ್ಕೋಸ್ಕರ ಟ್ರೈನಿಂಗ್ ಅರೇಂಜ್ಮೆಂಟ್ ಮಾಡಿದೆ ಕಂಪನಿ. ಆದ್ರೆ ದುರದೃಷ್ಟವಶಾತ್ ನಿಮ್ಗೆ ಈಗ ಸೀಟ್ ಇಲ್ಲ. ಎಷ್ಟು ಬೇಗನೆ ಈ ಸಲ ಖಾಲಿ ಆಗ್ಬಿಡಿದೆ ಸೀಟ್. ನೀವು ಈಗ ಟಿಕೆಟ್ ತಗೊಂಡ್ರೆ ಈಗ ನೋಡಿ, 400 ಇದ್ದದ್ದು 750, ಈಗ 950 ರೂಪಾಯಿ ಟಿಕೆಟ್. ಇಲ್ಲ ಟಿಕೆಟ್, ನೋ ಟಿಕೆಟ್, ಫುಲ್ ಅಂತ ಹಾಕ್ಬಿಟ್ಟಿದ್ದಾರೆ ನೋಡಿ. ನನ್ ಈಸ್ ಇನ್ ಬಾರ್ನ್, ಲರ್ನ್ ದೆಮ್ ಥ್ರೂ ಟ್ರೈನಿಂಗ್. ನಾವು ಕಲೀಲೇಬೇಕು, ಪ್ರತಿಯೊಬ್ರು ಕಲಿಬೇಕು. ಸರ್ಕಸ್ಗೆ ಯಾರೆಲ್ಲ ಹೋಗಿದ್ದೀರಾ? ಸರ್ಕಸ್ ಅಲ್ಲಿ ಸೊ ಒಂದು ರಿಂಗ್ ಮಾಸ್ಟರ್ ಇರ್ತಾರೆ, ಅವನ ಹತ್ರ ಒಂದು ಕೋಲ್ ಇರ್ತದೆ. ಕೋಲ್ ಇಟ್ಕೊಂಡ್ರೆ ಟಕ್ ಟಕ್ ಅಂತ ನೋಡಿತಾನೆ. ಆನೆಗೆ ನೋಡಿ 2 ಕಾಲು ಹಿಂಗೆ ಎತ್ತು ಬಿಡ್ತದೆ. ಹೌದಾ? ಯಾಕೆ ಎದುತ್ತದೆ? ಟ್ರೈನಿಂಗ್. ಆನೆ ಕೇಳ್ತದೆ, ಆದ್ರೆ ನಾನು ಹೇಳಿದ್ದು ಜನ ಕೇಳ್ಬೇಕಲ್ಲ. 6 ವರ್ಷದಿಂದ ಹೇಳ್ತಾ ಇದ್ದೇನೆ ಮಾಡಿ ಅಂತ ಹೇಳಿದ್ರೆ ಏನೋ ಕೆಲವ್ರು ಮಾಡ್ತಾ ಇದ್ದಾರೆ, ಕೆಲವ್ರು ಕೂತ್ಕೊಂಡಿದ್ದಾರೆ, ಕೆಲವ್ರು ಕೇಳ್ತಾ ಇದ್ದಾರೆ. ಆದ್ರೆ ನೀವು ಎಕ್ಸ್ಟ್ರಾರ್ಡಿನರಿ ಆಗ್ಬೋದು ಇದಲ್ಲ. ಎಕ್ಸ್ಟ್ರಾರ್ಡಿನರಿ, ಯು ಕ್ಯಾನ್ ಬಿಕಮ್ ಎಕ್ಸ್ಟ್ರಾರ್ಡಿನರಿ. ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಆಗ. ಸೊ ಓಕೆ, ಆಟಿಟ್ಯೂಡ್. ವಾಟ್ ಯು ಮೀನ್ ಬೈ ಆಟಿಟ್ಯೂಡ್? ಯಾರಾದ್ರೂ ಹೇಳ್ಬೋದಾ? ಆಟಿಟ್ಯೂಡ್ ಅಂದ್ರೆ ಏನು ಅಂತ? ಸೆಲ್ಫ್ ಸ್ಟಾರ್ಟ್ ವಿತ್ ಇನ್ ಯು. ಇದನ್ನ ನೀವೇ ಇದನ್ನ ಕರೆಕ್ಟ್ ಮಾಡ್ಬೇಕು ಹೊರತು ಬೇರೆಯವ್ರು ಮಾಡ್ಲಿಕ್ಕೆ ಆಗುದಿಲ್ಲ. ಆಟಿಟ್ಯೂಡ್ ಇದೆಯಲ್ಲ, ಆಟಿಟ್ಯೂಡ್ ಆಲ್ವೇಸ್ 100. ಸಕ್ಸಸ್ ಆಗ್ಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಆಟಿಟ್ಯೂಡ್. ಈವನ್ ನಾಲೆಡ್ಜ್ ಅಲ್ಲ ಅಂತ, ಸ್ಕಿಲ್ ಅಲ್ಲ, ಮನಿ ಅಲ್ಲ. ಸಕ್ಸಸ್ ಆಗ್ಲಿಕ್ಕೆ ಆಟಿಟ್ಯೂಡ್ ಇಂಪಾರ್ಟೆಂಟ್. ಇವತ್ತೇ ನೀವು ಡಿಸೈಡ್ ಮಾಡಿದ್ರೆ, ಇವತ್ತಿಂದ ನಾನು 10 ಜನರಿಗೆ ಹೇಳ್ತೀನಿ ಅಂತ ನಿಮ್ಮ ಆಟಿಟ್ಯೂಡ್ ಅನ್ನು ಚೇಂಜ್ ಮಾಡಿದ್ರೆ ನೀವು ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತದೆ. ಆದ್ರೆ ನೀವು 10 ಜನ ಹೇಳಿ ಆಟಿಟ್ಯೂಡ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಷ್ಟೇ ಇರೋದು. ನಾವು ಇದು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇದರಲ್ಲಿ ಸೀಕ್ರೆಟ್ ಏನಂತ ಹೇಳಿದ್ರೆ, ಅವನು ಟಾಕ್ ದ ಪೀಪಲ್ ಅಂತ ಹೇಳಿದ್ರೆ ಅದು ನನ್ಗೆ ಗೊತ್ತಾಗ್ಬಿಡುತ್ತೆ. ಜನರಿಗೆ ಹೇಳ್ತಾ ಹೋಗ್ಬೇಕಷ್ಟೆ. ಹೇಳ್ತಾ ಹೋದಾಗ ಜನ ಒಂದೇ ಪ್ರಾಡಕ್ಟ್ ತಗೊಳ್ತಾರೆ, ಇಲ್ಲ ಜಾಯಿನ್ ಆಗ್ತಾರೆ, ಇಲ್ಲ ಏನಾದ್ರೂ ನಮ್ಮ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಾರೆ. ಅಟ್ಲೀಸ್ಟ್ ನಾವು ಅದೇ ಇಂಪಾರ್ಟೆಂಟ್. ಅದನ್ನ ನಾವು ವಿಲ್ಲಿಂಗ್ನೆಸ್ ಟು ಲರ್ನ್, ಓಪನ್ನೆಸ್ ಬೇಕು ನಿಮ್ಗೆ. ಎಷ್ಟೋ ಜನ ಕ್ಲೋಸ್ ಮಾಡಿ ಇಟ್ಟಿರ್ತಾರೆ. ಕ್ಲೋಸ್ ಮಾಡಿಡಿ, 2 ಕಿವಿ ಕೊಟ್ಟು ಭಗವಂತ ಓಪನ್ ಮಾಡಿಡಿ, ಕೇಳಲಿಕ್ಕೇನಂತೆ, ದುಡ್ಡು ಕೊಡ್ಬೇಕಾ? ಸೊ ವಿಲ್ಲಿಂಗ್ನೆಸ್ ಟು ಲರ್ನ್, ಡಿಸಿಪ್ಲಿನ್, ಗುಡ್ ಬೈ ಟು ಕಂಫರ್ಟ್ ಝೋನ್. ಇದೊಂದು ಇನ್ನೊಂದು ದೊಡ್ಡ ಕಾಯಿಲೆ, ಕಂಫರ್ಟ್ ಝೋನ್ ಅಂತ. ಸಾಕು ಮಾರ, ಇಲ್ಲೇ ಸಾಕು, ಇನ್ನು ನಾವು ಏನ್ ಆಗ್ಬೇಕಾಗಿದೆ ನನ್ಗೆ, ಇದೇ ಥಿಂಕಿಂಗ್ ಇದೆ. ಗುಡ್ ಬೈ ಟು ಅದಕ್ಕೆ ನೀವು ಗುಡ್ ಬೈ ಹೇಳ್ಬೇಕು. ಚಳಿ ಗಿಳಿ ಮಳೆ ಗಾಳಿ ಅದಿಲ್ಲ. ಸೊ ನಮ್ಗೀಗ ಇಲ್ಲ, ಚಳಿ ಮಳೆ ಬರ್ತದೆ, ಗಾಳಿ ಬರ್ತದೆ, ಕರೆಂಟ್ ಹೋಗ್ತದೆ. ನಾವು ಮೀಟಿಂಗ್ ಮಾಡ್ತಾ ಇಲ್ವಾ? ಎಷ್ಟೋ ಜನ ಹೇಳ್ತಾರೆ, ಅದು ರೀಸನ್ಗಳು.
ನಾನು ಆಗ್ಲೇ ಹೇಳಿದೆ, ಆ ಕಂಪ್ಲೇಂಟ್ ಎಲ್ಲ ತೆಗೆದು ನೀವು ಒಂದು ವಾರ ಒಳಗಡೆ ಇಟ್ಟು ನೋಡಿ ಅದು. ಗುಡ್ ಬೈ ಟು ಕಂಫರ್ಟ್ ಝೋನ್, ಫೋಕಸ್, ಗೋಲ್ ಓರಿಯೆಂಟೆಡ್. ಯಾವಾಗ ಸ್ಟಾರ್ ಆಗೋದು, ಯಾವಾಗ ರೂಬಿ ಆಗೋದು, ಯಾವಾಗ ಸ್ಟಾರ್ 5 ಸ್ಟಾರ್ ರೂಬಿ ಆಗೋದು, 12-15 ಸಾವಿರ ತಗೊಳ್ಳೋದು, 1,20,000, ಇದೇ ತಲೆಯಲ್ಲಿ ಇರ್ಬೇಕು ನೋಡಿ. ಗೋಲ್ ಓರಿಯೆಂಟೆಡ್, ಗೋಲ್ ಓರಿಯೆಂಟೆಡ್. ಅರ್ಜುನಕ್ಕೆ ಕೇಳಿದ್ರಂತೆ ದ್ರೋಣಾಚಾರ್ಯರು, ನಿನಗೆ ಈಗ ಏನು ಕಾಣ್ತದೆ ಅಂತ. ಸೊ ಗುರಿ ಏನಂತ, ಯಾಕಂದ್ರೆ ಮೇಲ್ಗಡೆ ಹಕ್ಕಿ ಇದೆ. ಎಲ್ಲರೂ ಹೇಳಿದ್ರಂತೆ, ನನಗೆ ಅದು ಅಲ್ಲಿ ಕಾಣ್ತದೆ, ಇದು ಕಾಣ್ತದೆ, ಆ ಊರು ಕಾಣ್ತದೆ, ಮರ ಕಾಣ್ತದೆ, ಗೆಲ್ಲು ಕಾಣ್ತದೆ, ಏನು ಎಲೆ ಕಾಣ್ತಾ ಇದೆ, ಸೊ ಹಕ್ಕಿ ಕಾಣ್ತದೆ, ಇಷ್ಟೇ ಹೇಳಿದ್ದು. ಅರ್ಜುನ ಮಾತ್ರ ಹೇಳಿದ್ದೇನು, ಕಣ್ಣಿಗೆ ಹೊಡಿಬೇಕಂತ ಹೇಳಿದ್ರೆ ಕಣ್ಣು ಕಾಣ್ತದೆ. ಅಂದ್ರೆ ಕಣ್ಣು ಮೇಲೆ ಅಲ್ಲ, ಅವನು ಇದು ಕೆಳಗೆ ಕೆಳಗೆ ಎಣ್ಣೆ ಇಟ್ಟಿರ್ತಾರೆ, ಎಣ್ಣೆಯಲ್ಲಿ ನೋಡ್ಬಿಟ್ಟು ಅವನು ಬಾಣ ಹೊಡಿಬೇಕು ಮೇಲೆ. ಆವಾಗ ಅರ್ಜುನ ಹೇಳ್ತಾನೆ ಅಂತ ಹೇಳಿದ್ರೆ ಕಣ್ಣು ಮಾತ್ರ ಕಾಣ್ತದೆ. ನಮ್ಮ ಜನರಿಗೆ ಇಲ್ಲಿ ಸ್ಟಾರೇ ಕಾಣಲಿಲ್ಲ, ರೂಬಿಯೇ ಕಾಣ್ತಾ ಇಲ್ಲ, ಡೈಮಂಡ್ ಕಾಣೋದಿಲ್ಲ, ಕ್ರೌನ್ ಡೈಮಂಡ್ ಅಂತೂ ಕಾಣಲೇ ಇಲ್ಲ. ಸೊ ಕ್ರೌನ್ ಅಂಬಾಸಿಡರ್ ಎಲ್ಲಿ ಕಾಣ್ತದೆ? ಫೋಕಸ್, ಗೋಲ್ ಓರಿಯೆಂಟೆಡ್. ಯಾಕೆ ಜಾಯ್ನ್ ಆಗಿದ್ದೀವಿ, ಎಲ್ಲಿಗೆ ಹೋಗ್ಬೇಕು, ಅದು ನಮ್ಗೆ ಗೊತ್ತಿರ್ಬೇಕು. ಇಂಡಸ್ಟ್ರಿಯಲಿಸ್ಟ್. ನಾವು ಬಿಸ್ನೆಸ್ಸಿಗೆ ಬಂದಾಗಿದೆ ಅಪ್ಪ, ಬಿಸ್ನೆಸ್ ಮಾಡ್ಬೇಕಂತ ಹೇಳ್ತಾರೆ. ಬಿಸ್ನೆಸ್ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ ದೇರ್ ಇಸ್ ನೋ ಶಾರ್ಟ್ ಕಟ್ ಅಂತ. ಶಾರ್ಟ್ ಕಟ್ ಇಲ್ಲ ಇದರಲ್ಲಿ ನೀವು ವರ್ಕ್ ಎಥಿಕ್ಸ್, 1,000 PV, 3,000 PV, 5,000 PV, ಜಾಯಿನ್ ಆಗೋದು, ಮಾತಾಡೋದು, ಹಾರ್ಡ್ ವರ್ಕಿಂಗ್. ಎಲ್ಲಿವರೆಗೆ? ಜಸ್ಟ್ 2 ವರ್ಷ, ಜಸ್ಟ್ 3 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ. ಹಾರ್ಡ್ ವರ್ಕಿಂಗ್ ಅಂಡ್ ಕನ್ಸಿಸ್ಟೆಂಟ್ ಆಗಿ ಅದನ್ನ ನೀವು ಮಾಡಿದ್ರೆ ನೀವು ಫ್ರೀಡಮ್ ತಗೊಳ್ತೀರಿ. ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಎಲ್ಲಿ ಸಿಗ್ತದೆ? ಮಾರ್ಕೆಟ್ ಅಲ್ಲ. ಬಿಲೀವ್ ಇನ್ ಯುವರ್ ಸೆಲ್ಫ್. ನೀವು ಈ ಮೀಟಿಂಗ್ ಯಾರೆಲ್ಲ 1-2 ತಿಂಗಳು ಮಾಡಿ ಅಟೆಂಡ್ ಆದವರಿಗೆ ನೋಡಿ ಆತ್ಮವಿಶ್ವಾಸ ಹೇಗೆ ಏರ್ತದಂತ. ಆತ್ಮವಿಶ್ವಾಸ ಬರ್ಬೇಕು ನಿಮ್ಗೆ. ದ ಬಿಲೀವ್ ಇನ್ ಯುವರ್ ಸೆಲ್ಫ್. ಎಸ್, ನಾನು ಮಾಡೇ ಮಾಡ್ತೇನೆ, ನನ್ನ ಹತ್ರ ಹಾಗೇ ಆಗ್ತದೆ, ನನಗೆ ಐ ಆಮ್ ಸ್ಟ್ರಾಂಗ್ ಎನಫ್, ಐ ಕ್ಯಾನ್ ಡೂ ಇಟ್. ಇದು ನಮಗೆ ಬಂತಂತ ಹೇಳಿದ್ರೆ ನಾವು 100% ಮಾಡ್ತೀವಿ. ಆಟಿಟ್ಯೂಡ್ ಟುವಾರ್ಡ್ಸ್ ಅದರ್ಸ್. ಬೇರೆಯವ್ರ ಬಗ್ಗೆ ನಾವು ಮಾಸ್ಟರ್ ಇದ್ದೀವಿ. ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಲ್ಲಿ ನಮಗೆ ಭಾರಿ ಖುಷಿ, ರೈಟ್? ಎವ್ರಿಬಡಿ, ನಾನು ನೋಡ್ತಾ ಇದ್ದೇನಲ್ಲ, ಪ್ರತಿಯೊಬ್ಬರಿಗೂ ಅದು ಭಾರಿ ಖುಷಿ ಆಗ್ತದೆ. ಟಾಕಿಂಗ್ ಅಬೌಟ್ ಅದರ್ಸ್. ನಮ್ಮ ಬಗ್ಗೆ ಅವರು ಥಿಂಕಿಂಗ್, ಬೇರೆಯವ್ರ ಬಗ್ಗೆ ಮಾತಾಡೋದು ತುಂಬ ಜನ ನೋಡಿಬೇಕಾದ್ರೆ. ಪಾಸಿಟಿವ್, ಲುಕ್ ಎಟ್ ದ ಬ್ರೈಟ್ ಸೈಡ್ ಆಫ್ ದ ಥಿಂಗ್, ಸಿಚುವೇಶನ್. ದೂರದ ಬೆಟ್ಟ ನುಣ್ಣಗೆ ಕಾಣ್ತಾ ಇರ್ತದೆ, ನಮ್ಗೇನಂತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೀವು ಹೇಳಲಿಕ್ಕೆ ಏನಂತೆ, ಚೆನ್ನಾಗಿ ಕಾಣ್ತಾ ಉಂಟು, ಎಷ್ಟು ಒಳ್ಳೆ ಹಸಿರು ಕಾಣ್ತಾ ಇದೆ, ಈಗ ಮಳೆಗಾಲದಲ್ಲಿ ಎಷ್ಟು ಕ್ಲೀನ್ ಕಾಣ್ತದೆ, ಗ್ರೀನ್ ಕಾಣ್ತದೆ, ಎಷ್ಟು ಖುಷಿ ಆಗ್ತದೆ. ಅಲ್ಲಿ ಹೋದಾಗ ಅಲ್ಲಿ ಬೇಕಾದಷ್ಟು ಕಲ್ಲು, ಬಂಡೆ, ಹುಲ್ಲು ಎಲ್ಲ ಇರ್ತದೆ. ಪಾಸಿಟಿವ್ ಥಿಂಕಿಂಗ್, ನಾವು ಬ್ರೈಟ್ ಸೈಡ್ ನೋಡೋಣ. ಲುಕ್ ಎಟ್ ದ ಬ್ರೈಟ್ ಸೈಡ್ ಆಫ್ ದ ಥಿಂಗ್ಸ್, ಸಿಚುವೇಶನ್ಸ್. ಅಫ್ಕೋರ್ಸ್ ರೇಟ್ ಕಾಸ್ಟ್ಲಿ ಆಗಿದೆ, ಅಫ್ಕೋರ್ಸ್ ರೇಟ್ ಪ್ರತಿಯೊಂದು ಕಾಸ್ಟ್ಲಿ ಆಗಿದೆ. ಅಲ್ಲಿ ಯಾವುದು ಕಮ್ಮಿ ಇದೆ ಹೇಳಿ ನನಗೆ? ಆ ಪೋಸ್ಟ್ ಆಫೀಸಲ್ಲಿ 40 ರೂಪಾಯಿ ತಗೊಳ್ತಾ ಇದ್ದು ಕೊರಿಯರ್ ಚಾರ್ಜ್ 80 ರೂಪಾಯಿ ಮಾಡಿದ್ದಾರೆ. ಡಬಲ್ ಆಯ್ತು, 100% ಜಾಸ್ತಿ ಆಗಿದೆ. ನಮ್ದೇನಾದ್ರೂ 100% ಏನಾದ್ರೂ ಜಾಸ್ತಿ ಆಗಿದೆಯಾ? ಸ್ಫುರ್ಣಕ್ಕೆ 1,500, 3,000 ಆಗಿದೆಯಾ? ಎಷ್ಟೋ ಕಡೆ ನೋಡ್ತೀನಿ ಮೆಡಿಸಿನ್ಸ್ ಎಲ್ಲ, ಹೋಗಿ ಒಂದು ಜಸ್ಟ್ ನೋಡಿ, ಅಲ್ಲಿ ಮೆಡಿಸಿನ್ ಹೋಗಿ ತಗೊಂಡು ನೋಡಿ. ಎಲ್ಲ ಮೊದಲೆಲ್ಲ ನಿಮ್ಗೆ 200 ರೂಪಾಯಿ ಇದ್ರೆ ಈಗ 500 ರೂಪಾಯಿ ಆಗಿದೆ ನೋಡಿ, ಚೆಕ್ ಮಾಡಿ ನೋಡಿ. ಬಂಗಾರ ಎಷ್ಟು ರೇಟ್ ಇತ್ತು, ಈಗ ನೋಡಿದ್ರೆ ಅದರ 50% ಜಾಸ್ತಿ ಆಗಿದೆ. ಯಾವ್ದಕ್ಕೆ ಕಮ್ಮಿ ಇದೆ? ಸೊ ಯು ಹ್ಯಾವ್ ಟು ಸಿ ದ ಪಾಸಿಟಿವ್ ಸೈಡ್. ಕಂಪ್ಯಾಷನೇಟ್ ಪೀಪಲ್ಸ್ ಬಿಸ್ನೆಸ್ ಹ್ಯಾವ್ ಎ ಹಾರ್ಟ್. ನಾವೇನ್ ಮಾಡ್ಬೇಕು? ಕಂಪ್ಯಾಷನೇಟ್. ಎಸ್, ಜನ ಇದ್ದಾರೆ, ಜನ ತಗೊಳ್ತಾರೆ. ಈ ಪ್ರಾಡಕ್ಟ್ ತಗೊಳ್ಳಿಕ್ಕೆ ನಮ್ಮ ನಂಬರ್ 1 ಪ್ರಾಡಕ್ಟ್ ಇದೆ. ನಾವು ಹೇಳಬೇಕಷ್ಟೇ. ಜನ ಅಂದ್ರೆ ಹಾರ್ಟ್ ಎಲ್ಲರಿಗೂ ಇರ್ತದೆ, ಆದ್ರೆ ತಗೊಳ್ಳುವ ಮನಸ್ಸು ಬೇಕಲ್ಲ. ಬಟ್ ನಮ್ಗೆ ಹಾರ್ಟ್ ಇರ್ಬೇಕು, ನಮ್ಮ ಹಾರ್ಟ್ ಚೆನ್ನಾಗಿರ್ಬೇಕು. ಆವಾಗ ನಮ್ಗೆ ಅದೇ ತರ ಜನ ನಮ್ಗೆ ಸಿಗ್ತಾರೆ. ಪರ್ಸಿವರೆನ್ಸ್, ನೆವರ್ ಗಿವ್ ಅಪ್, ನೆವರ್ ಗಿವ್ ಅಪ್, ನೆವರ್ ಎವರ್ ಗಿವ್ ಅಪ್. ನಾವು ಗಿವ್ ಅಪ್ ಮಾಡೋದ್ರಲ್ಲಿ ಫಸ್ಟ್ ನಾವು ಇರ್ತೀವಿ. ನಾವು ಗಿವ್ ಅಪ್ ಮಾಡಿದ್ರೆ ಹೋಯ್ತು, ನಮ್ಮ ಹತ್ರ ಏನು? ಭಗವಂತ ನಮ್ಮನ್ನ, ನಾವು ಕೋಟಿಗೊಬ್ಬ ಬಂದಿದ್ದೆ, ಕೋಟಿಗೊಬ್ಬರು ನಾವು, ಅಷ್ಟು ಅದರಲ್ಲಿ ನಮ್ಮನ್ನು ಹುಟ್ಟಿಸ್ಬಿಟ್ಟಿದ್ದಾನೆ. ನಾವು ಗಿವ್ ಅಪ್ ಮಾಡ್ಲಿಕ್ಕೆ ಏನಂತೆ? ನೋ, ಯು ನೆವರ್ ಗಿವ್ ಅಪ್. ಇವತ್ತಲ್ಲ ನಾಳೆ ಮಾಡೇ ಮಾಡ್ತೀನಿ ಅಂತ. ಯು ಆರ್ ಆಲ್ ಗ್ರೇಟ್. ಆಕ್ಚುಲಿ ನಾವು ಎಷ್ಟು ಜನ? 50 ಜನ ಇದ್ದೀರಾ? 100% ಯು ಆರ್ ಆಲ್ ಗ್ರೇಟ್ ಇದ್ದೀರಿ, ಗ್ಯಾರಂಟಿ. 55 ಜನ ಇದ್ದೀರಿ, ಯು ಆರ್ ಗ್ರೇಟ್. ಇವತ್ತೆಲ್ಲ ನಾಳೆ ಮಾಡೇ ಮಾಡ್ತೀರಿ, ಕ್ರೌನ್ ಡೈಮಂಡ್ ಆಗೇ ಆಗ್ತೀರಿ. ಎಸ್, ಐ ಕ್ಯಾನ್. ನೀವು ಆ ಲೆವೆಲಲ್ಲಿ ಇದ್ದೀರಿ, 100% ರೀಚ್ ಆಗ್ತೀರಿ. ನಾಲೆಡ್ಜ್, BL
ಅವೈಲಬಲ್ ಇನ್ ಬುಕ್ಸ್, CDs, VCDs, ಇಂಟರ್ನೆಟ್ ಅಂಡ್ ಅಪ್ಲೈನ್ ಲೀಡರ್ಸ್. ನೋಟ್ ಮಾಡ್ಕೊಳ್ಳಿ, ನಾಲೆಡ್ಜ್ ಎಲ್ಲಿ ಸಿಗ್ತದೆ ನಿಮ್ಗೆ. ಇದನ್ನ ಕಲಿಬೇಕಾದ್ರೆ ನೀವೇನ್ ಮಾಡ್ಬೇಕಾದ್ರೆ, ನಾನು ಯಾವಾಗ್ಲೂ ಹೇಳಿದೆ, ಅಟ್ಲೀಸ್ಟ್ ಮಾಡೆಲ್ ಬುಕ್ ಆದ್ರೂ 6 ಇಟ್ಕೊಳ್ಳಿ. ಅದನ್ನ ಓದಿ, ಅದನ್ನ ಕಲೀರಿ, ಅದನ್ನ ನಿಮ್ಮ ಟೀಮಿಗೆ ಡುಪ್ಲಿಕೇಟ್ ಮಾಡಿ. ಎಷ್ಟು ಹೇಳಿದ್ರು ಒಂದು 10 ಜನ ಕೊಂಡೋಗಿದ್ದಾರೆ ಗೊತ್ತಿಲ್ಲ, 10 ಜನ ಇರುವ, ಅದ್ರ ಮೇಲೆ ನನಗೆ ಕೊಂಡೋಗಿದ್ದು ಗೊತ್ತಿಲ್ಲ. ಇದು ನಿಮ್ಗೆ ಈಸಿಯೆಸ್ಟ್ ಮೆಥಡ್. ಇದು ನಾನ್ ಮಾಡಿರೋದಲ್ಲ, ಇದು ಇಂಟರ್ನ್ಯಾಷನಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮ್ ಇಂದ ತೆಗೆದಿರೋದು. ಇದು ಅವೈಲಬಲ್ ಇನ್ ಬುಕ್ಸ್, ಎವ್ರಿಥಿಂಗ್ ಇನ್ ಬುಕ್. ಅಂದ್ರೆ ಬೆಸ್ಟ್ ಆಫ್ ಅದರ್ಸ್ ನಾಲೆಡ್ಜ್ ನೋಡಿ, ದಟ್ ಇಸ್ ಕಾಲ್ಡ್ ಬುಕ್. CDs, ಈಗ CDs ಅಫ್ಕೋರ್ಸ್ ಇಲ್ಲ, ಇದೆಲ್ಲ ಮೊದಲೆಲ್ಲ CDs ಸಿಗ್ತಾ ಇತ್ತು ನಿಮ್ಗೆ. ಈಗ ನಿಮ್ಗೆ ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಅಲ್ಲಿ ಹಾಕೊಳ್ಳಿ. ಅಥವಾ VCDs, ಅದು ಇಲ್ಲ ಈಗ. ಇದೆಲ್ಲ ನೋಡಿ, ಮೊದಲೆಲ್ಲ ನಾವು ಇದನ್ನೆಲ್ಲ CDs, VCDs ಅದೆರಡು. ಈಗ ನಿಮ್ಗೆ ಇಂಟರ್ನೆಟ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಯಾರು ಇಲ್ಲ ಅಂದ್ರೆ ನಿಮ್ಮ ಸ್ಪಾನ್ಸರ್ ಇದ್ದಾರೆ, ನಿಮ್ಮ ಡೈಮಂಡ್ ಇದ್ದಾರೆ, ಅಪ್ಲೈನ್ ಲೀಡರ್ಸ್ ಇದ್ದಾರೆ. ಇವರದ ಜೊತೆಗೆ ನೀವು ನಾಲೆಡ್ಜ್ ಬೇರೆ ಎಲ್ಲೆಲ್ಲೂ ಸಿಗುವುದಿಲ್ಲ ನೋಡಿ. ನಾಲೆಡ್ಜ್ ಸಿಗಬೇಕಂದ್ರೆ ನಿಮ್ಮ ಸ್ಪಾನ್ಸರ್, ನಿಮ್ಮ ಅಪ್ಲೈನ್ ಜೊತೆಗೆ ನಿಮ್ಮ ಸಂಬಂಧಗಳನ್ನು ಕರೆಕ್ಟ್ ಇಟ್ಕೊಳ್ಳಿ. ಅವ್ರು ಮಾತ್ರ ನಿಮ್ಗೆ ಹೆಲ್ಪ್ ಮಾಡೋದು ಬಿಟ್ಟರೆ ಬೇರೆ ಯಾರು ಹೆಲ್ಪ್ ಮಾಡೋರಿಲ್ಲ ನಿಮ್ಗೆ. ಯಾರ್ಯಾರು ಕಂಪನಿಯವರು ನಿಮ್ಗೆ ಕಂಪನಿಯವರು ಸೇಲ್ಸ್ ನೋಡ್ತಾರೆ, ಮಾಡಿದ್ರೆ ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ ಅಂದ್ರೆ ಅವರು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಬಟ್ ನಿಮ್ಮ ಅಪ್ಲೈನ್ ಮಾತ್ರ, ನೀವು ಆಗದಿದ್ರು ನೀವು ಮಾಡಲಿಲ್ಲ ಅಂದ್ರೆ ಸಪೋರ್ಟ್ ಮಾಡೋದು ನಿಮ್ಮ ಅಪ್ಲೈನ್ ಮಾತ್ರ, ನಿಮ್ಮ ಸ್ಪಾನ್ಸರ್, ನಿಮ್ಮ ಆಕ್ಟಿವ್ ಡೈಮಂಡ್ ಆರ್ ನಿಮಗೆ ಅಪ್ಲೈನ್ ಲೀಡರ್ಸ್. ಅದನ್ನು ಯಾವಾಗಲೂ ನೆನ್ಪಿಟ್ಕೊಡಿ. ಯು ಹ್ಯಾವ್ ಟು ಗಿವ್ ಡ್ಯೂ ರೆಸ್ಪೆಕ್ಟ್ ಟು ಯುವರ್ ಅಪ್ಲೈನ್ಸ್. ಟ್ರೈನಿಂಗ್ ಮಾಡ್ಯೂಲ್ಸ್ ಪುನಃ ಬರ್ತದೆ, ಅಲ್ಲಿಗೆ ಬರ್ತದೆ, ಎಲ್ಲಿ ಹೋದ್ರೂ ಪುನಃ ಅಲ್ಲಿಗೆ ಬರ್ತದೆ. ಟ್ರೈನಿಂಗ್ ಮಾಡ್ಯೂಲ್ಸ್ ಅನ್ನ ನೀವು ಡುಪ್ಲಿಕೇಟ್ ಮಾಡಬೇಕೆ ಹೊರತು ನಿಮ್ಮನ್ನ ನೀವು ಡುಪ್ಲಿಕೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಮನ್ನು ಯಾರೂ ಡುಪ್ಲಿಕೇಟ್ ಮಾಡಬೇಡಿ. ನಾನೇನೆ, ನಮ್ಗಿಂತ ಬಿಟ್ಟು ನಿಮ್ಗೆ ನನ್ನೊಂದು ತಯಾರು ಮಾಡಿ ನೋಡಿ, ಆಗ್ತದ ನೋಡಿ. ಅಟ್ಲೀಸ್ಟ್ ಒಂದು ವಾರ ಮೀಟಿಂಗ್ ಮಾಡಿ, ಆಗ್ತದ? ಒಂದು ತಿಂಗಳ ಮೀಟ್ ಮಾಡಿ, ಸಾಧ್ಯ ಉಂಟಾ? ಮಾಡಿ ನೋಡಿ. ಸಾಧ್ಯ ಇದ್ರೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಅದರಿಂದ ನನ್ನನ್ನು ಡುಪ್ಲಿಕೇಟ್, ನಿಮ್ಮ ಹತ್ರ ಒಂದು ಆಟಿಟ್ಯೂಡ್ ಇದೆ, ಅದಕ್ಕೇನು ಮಾಡಬೇಕು? BOM ಬುಕ್ ಸಿಗ್ತದೆ ನಿಮಗೆ, ಪ್ರಾಡಕ್ಟ್ ಟ್ರೈನಿಂಗ್ ಬುಕ್ ಸಿಗ್ತದೆ ನಿಮಗೆ, ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ ಬುಕ್ ಸಿಗ್ತದೆ ನಿಮಗೆ, ಲೀಡರ್ಶಿಪ್ ಟ್ರೈನಿಂಗ್ ಬುಕ್ ಸಿಗ್ತದೆ, ಎವ್ರಿಥಿಂಗ್ ಇದೆ. ಇದನ್ನ ನೀವು ಡುಪ್ಲಿಕೇಟ್ ಮಾಡಬೇಕು. ಇದರಿಂದ ನಾನು ಸಕ್ಸಸ್ ಆದೆ ಅಂತ ಹೇಳಿ ಅಷ್ಟೇ, ಮತ್ತೇನಿಲ್ಲ. ನಾನು ರೆಗ್ಯುಲರ್ BOM ಅಟೆಂಡ್ ಆದೆ, ನನಗೆ BOM ಬಗ್ಗೆ ಮಾತಾಡಲಿಕ್ಕೆ ಗೊತ್ತಾಯ್ತು. ಪ್ರಾಡಕ್ಟ್ ಟ್ರೈನಿಂಗ್ ಅಟೆಂಡ್ ಆದೆ, ಅಲ್ಲಿ ನನಗೆ ಗೊತ್ತಾಯ್ತು. ಪ್ರಾಡಕ್ಟ್ ಬುಕ್ ಅನ್ನ ಓದಿದೆ, ಅದನ್ನು ನನಗೆ ಗೊತ್ತಾಯ್ತು. ಡಿಸ್ಟ್ರಿಬ್ಯೂಟರ್ ಟ್ರೈನಿಂಗ್ NDT ಬುಕ್ ಇದೆ, ಅದನ್ನು ಓದಿದೆ, ಅದ್ರ ಗೊತ್ತಾಯ್ತು. ಈ ರೀತಿಯಲ್ಲಿ ನೀವು ಹೇಳಬೇಕೇ ಹೊರತು ನಾನು SN ಶೆಟ್ಟಿಂದ ಕಲಿತೆ ಅಂತ ಹೇಳಿದ್ರೆ ಯು ಕೆನಾಟ್. ಸೊ ಡುಪ್ಲಿಕೇಟ್ ಆಗೋದಿಲ್ಲ. ಓಕೆ, ಸ್ಕಿಲ್, ಸಮ್ ಬೇಸಿಕ್ಸ್, ಬೇಸಿಕ್ಸ್ ಇದೆ. ಈ ಬೇಸಿಕ್ಸ್ ಅನ್ನು ಹೇಗೆ ಕಲಿಬೇಕು, ಯಾವ ರೀತಿ ನಾವು ಮಾಡಬೇಕು? ಪ್ರಮೋಟ್, ಶೇರ್ DXN ಪ್ರಾಡಕ್ಟ್ ಅಂಡ್ ಬಿಸ್ನೆಸ್. ನೀವು ಪ್ರಮೋಟ್ ಮಾಡ್ಲಿಕ್ಕಲ್ರಿ. ನಾನು ಯಾವಾಗಲೂ ಹೇಳ್ತೇನೆ, ಇಟ್ಸ್ ನಾಟ್ ಎ ಪ್ರಾಡಕ್ಟ್ ಬಿಸ್ನೆಸ್, ಇಟ್ಸ್ ದ ಕಾನ್ಸೆಪ್ಟ್ ಬಿಸ್ನೆಸ್. ಶೇರ್ DXN ಪ್ರಾಡಕ್ಟ್ ಅನ್ನ ನೀವು ಅದರ ಬೆನಿಫಿಟ್ ಅನ್ನ ಶೇರ್ ಮಾಡಬೇಕು. ಅದರ ಇನೋವೇಟಿವ್ ಪ್ರಾಡಕ್ಟ್, ಅದರ ನಾಲೆಡ್ಜ್ ಅನ್ನ ನೀವು ಶೇರ್ ಮಾಡಬೇಕು. ನೀವು ಈಗ ಅರ್ಜುನ ನಿಮ್ದು ಹೋಗ್ಬೇಕು, ಫ್ಲೆಕ್ಸಿಡ್ ಹೋಗ್ಬೇಕಾದ್ರೆ ನೀವು ಹಾರ್ಟ್ ಬಗ್ಗೆ ಕಲಿಬೇಕು, ಹಾರ್ಟ್ ಬಗ್ಗೆ ಮಾತಾಡ್ಬೇಕು. ನೀವು ಹಾರ್ಟ್ ಬ್ಲಾಕ್ ಬಗ್ಗೆ, ಹಾರ್ಟ್ ಅಟ್ಯಾಕ್ ಆಗ್ತದೆ, ಇದ್ರ ಬಗ್ಗೆ ನೀವು ಮಾತಾಡಿದ್ರೆ ಆಯ್ತು. ಆಲ್ಟರ್ನೇಟಿವ್, ದಟ್ ಈಸ್ ಅರ್ಜುನ ಟ್ಯಾಬ್ಲೆಟ್ಸ್ ಬಂದಿದೆ ನಿಮಗೆ, ಫ್ಲೆಕ್ಸಿಡ್ ಕ್ಯಾಪ್ಸೂಲ್ಸ್ ಬಂದಿದೆ ನಿಮಗೆ, RGGL ಇದೆ ನಿಮಗೆ. ದಟ್ ಈಸ್ ಸಿಂಪಲ್. DXN ಪ್ರಾಡಕ್ಟ್ ಬಿಸ್ನೆಸ್ ಸ್ಪಾನ್ಸರ್. ಇಂಡಕ್ಟ್ ಪ್ರಾಸ್ಪೆಕ್ಟ್ ಅನ್ನ ನೀವು ಹೊಸ ಪ್ರಾಸ್ಪೆಕ್ಟ್ ಅನ್ನ ಹೇಗೆ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಅದನ್ನ ನಾವು ಕಲ್ತ್ಕೋಬೇಕಾಗ್ತದೆ. ದಟ್ ಈಸ್ ನಿಮಗೆ ಟ್ರೈನಿಂಗ್. ದಟ್ಸ್ ಒನ್ಸ್ ಅಗೇನ್ ಟ್ರೈನಿಂಗ್. ಸ್ಪಾನ್ಸರ್. ಬಿಲ್ಡ್ ಯುವರ್ ಟೀಮ್. ಇದು ಮಾತ್ರ ತುಂಬಾ ಕಷ್ಟ. ಯಾಕೆಂದ್ರೆ ನಾನು ಹೇಳಿದಲ್ಲ, ನಿಮ್ಮ ಜನ ಡಿಫರೆಂಟ್ ಇದ್ದಾರೆ. ನೀವು ಸಿಸ್ಟಮ್ ಅನ್ನು ಹೈಲೈಟ್ಸ್ ಮಾಡಿದ್ರೆ ನೀವು ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಸಿಸ್ಟಮ್ ಅನ್ನು ಹೈಲೈಟ್ಸ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ನೀವು ಟ್ರಾಫಿಕ್ ಅಲ್ಲಿ ನೋಡಿಬೇಕಾದ್ರೆ ಎಲ್ಲ ಟ್ರಾಫಿಕ್ ಅಲ್ಲಿ ರೆಡ್ ಸಿಗ್ನಲ್ ಎಲ್ಲ ನಿಂತ್ಬಿಡಿ, ಎಲ್ಲರನ್ನೂ ಹ್ಯಾಂಡಲ್ ಮಾಡ್ತದೆ ಅದು. ರೆಡ್ ಸಿಗ್ನಲ್ ಬಂತಂದ್ರೆ ಎವ್ರಿಬಡಿ ಇನ್ ದ ಸ್ಟ್ಯಾಂಡ್ ಬಿಹೈಂಡ್ ದ ಕ್ಯೂ. ಯಾರಾದ್ರೂ ಓವರ್ಟೇಕ್ ಮಾಡೋದಿಲ್ಲ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಎಲ್ಲೋ ಸ್ಟಾರ್ಟ್ ಆದ್ರೂ ಕೂಡ ಶುರು ಆಗ್ಬಿಡುತ್ತೆ, ಸ್ಟಾರ್ಟ್ ಮಾಡಿಬಿಡ್ತಾರೆ ಗಾಡಿ. ಗ್ರೀನ್ ಮೂವ್ಮೆಂಟ್ ಸ್ಟಾರ್ಟ್ ಆಗ, ಎಲ್ಲರನ್ನು ಕಂಟ್ರೋಲ್ ಮಾಡ್ಬೋದು. ಯಾವುದು? ಸಿಸ್ಟಮ್. ಸೊ ಅದಕ್ಕೆ ಹೇಳೋದು, ಬಿಲ್ಡ್ ಯುವರ್ ಟೀಮ್ ವಿತ್ ಸಿಸ್ಟಮ್, ಇನಿಷಿಯೇಟ್ ಯುವರ್ ಪಾರ್ಟ್ನರ್ಸ್ ಇನ್ ಟು DXN ಬಿಸ್ನೆಸ್. ನೀವು ಅವರಿಗೆ ಅಂದ್ರೆ ABCD, A ಫಾರ್ ಆಪಲ್, B ಫಾರ್ ಬ್ಯಾಟ್, ಇದನ್ನ ನಾವು ಕಲಿಸ್ಬೇಕು ಅವ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ. ಅವ್ರಿಗೆ ಪಾರ್ಟ್ನರ್ಸ್ ಇನ್ ಟು DXN ಬಿಸ್ನೆಸ್. ಸ್ಟೆಬಿಲೈಸ್ ಯುವರ್ ಗ್ರೂಪ್ ಅನ್ನ ಸ್ಟೆಬಿಲೈಸ್ ಮಾಡಿ. ವೀಕ್ಲಿ 1 NDT ಮಾಡಿ. ನೀವು ಯಾರೆಲ್ಲ ಜಾಯಿನ್, 3 ಜನ, 4 ಜನ, 5 ಜನ ಕರೆದು ಬಿಟ್ಟು ಎಲ್ಲ ಹೇಳಿ. ಸ್ಟೆಬಿಲೈಸ್ ಯುವರ್ ಗ್ರೂಪ್. ಹ್ಯಾಂಡಲ್ ಅಬ್ಜೆಕ್ಷನ್.
ಸ್ಟೆಬಿಲೈಸ್ ಮಾಡ್ಬೇಕು. ಯಾರು ಬರೀ ಕನ್ಸ್ಯೂಮರ್ ಯಾರು, ಅಥವಾ ನೀವು ಬಿಸ್ನೆಸ್ ಮಾಡೋರು ಯಾರು, 1,000 PV ಮಾಡೋರು ಯಾರು, 3,000 PV ಮಾಡೋರು ಯಾರು, ಜನರನ್ನ ಜಾಯಿನ್ ಮಾಡ್ತಾ ಇರೋರು ಯಾರು, ಇವ್ರನ್ನೆಲ್ಲ ನೀವು ಸ್ಟೆಬಿಲೈಸ್ ಮಾಡ್ಬೇಕು. ಅವ್ರಿಗೆ ತಕ್ಕಂತೆ ನೀವು ಅವ್ರಿಗೆ ಹೇಳ್ಕೊಡ್ಬೇಕು. ಹ್ಯಾಂಡಲ್ ಅಬ್ಜೆಕ್ಷನ್, ಇದನ್ನ ನೀವು ಫಸ್ಟ್ ಕಲಿಬೇಕು ನೋಡಿ. ಹ್ಯಾಂಡಲ್ ಅಬ್ಜೆಕ್ಷನ್ ಅಲ್ಲಿ ವೆರಿ ಸಿಂಪಲ್. ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನೋಡಿ, ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಅದು ನೀವು ಹೇಗೆ ಉದಾಹರಣೆ ಹೇಳ್ತೀರಿ. ಸೊ ನನಗೆ ನೀವು ಹೇಗೆ ಇದನ್ನ ಹೇಳ್ಬೇಕು, ನೀವು ಫೀಲ್ ಫೆಲ್ಟ್ ಅಂಡ್ ಫೌಂಡ್ ಅಂತ ಪ್ರಿನ್ಸಿಪಲ್ ಇದೆ. ಸೊ ಜನ ಹೇಳ್ತಾರೆ ನಮ್ಮ ಟೀ ಕಾಸ್ಟ್ಲಿ ಅಂತ ಹೇಳಿ. ಓ ಕರೆಕ್ಟ್, ಕಾಸ್ಟ್ಲಿ, ನಮ್ಮ ಟೀ ಭಾರಿ ಕಾಸ್ಟ್ಲಿ ಅಂತ ಹೇಳ್ಬೇಕು ನೀವು. ಅರೆ ಮತ್ತೆ ನೀವು ಯೂಸ್ ಮಾಡ್ತಾ ಇದ್ರಲ್ಲ. ಓ ಹಾಗಾ, ಇಲ್ಲ ನನಗೆ ಒಂದು ಎಸಿಡಿಟಿ ಪ್ರಾಬ್ಲಮ್ ಆಯ್ತು, ಆ ಡಾಕ್ಟರ್ ಹತ್ರ ಈ ಡಾಕ್ಟರ್ ಹತ್ರ ಇದು ಎಲ್ಲ ತಗೊಂಡು, ಆದ್ರೆ ಎಸಿಡಿಟಿ ಪ್ರಾಬ್ಲಮೇ ಹೋಗ್ಲೇ ಇಲ್ಲ. ಆಮೇಲೆ ಆಮೇಲೆ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ನಮ್ಮ ರಾಮಣ್ಣ ಅವ್ರು ಹೇಳಿದ್ರು, ಈ ಟೀ ಕುಡಿದ್ರೆ ನಿಮ್ಮ ಎಸಿಡಿಟಿ ಹೋಗ್ತದೆ ಅಂತ ಹೇಳಿದ್ರು. ಆಮೇಲೆ ಆಮೇಲೆ ನಾನು ಈ ಟೀ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಕಂಟಿನ್ಯೂಸ್ ಕುಡಿದೆ, 1 ತಿಂಗಳು 2 ತಿಂಗಳು ನಮ್ಮ ಎಸಿಡಿಟಿ ಹೋಯ್ತು. ಎಸಿಡಿಟಿ ಹೋದ ನಂತರ ನನಗೆ ಗೊತ್ತಾಯ್ತು ಇದು ಕಾಸ್ಟ್ಲಿ ಅಲ್ಲ ಅಂತ. ಸಿಂಪಲ್, ಫೀಲ್ ಫೆಲ್ಟ್ ಅಂಡ್ ಫೌಂಡ್. ಇದನ್ನು ಬರೆದಿಟ್ಕೊಳ್ಳಿ. ಯಾವುದೇ ಕ್ವಶನ್ ಬಂದರೂ ಅದನ್ನ ಹಾಕಿ, ಬಟ್ ನೀವು ಯೂಸ್ ಮಾಡಿರ್ಬೇಕು. ನೀವು ಯೂಸ್ ಮಾಡಿದ್ರೆ ನೀವು ಹೇಳಿದ್ರೆ ಅದು ಗೊತ್ತಾಗ್ತವೆ, ಅವ್ರು ಕಣ್ಣು ನೋಡ್ತಾರೆ, ಓ ಇವ್ರು ಯೂಸ್ ಮಾಡಿದಾರ ಇಲ್ವಾ. ಸೊ ಹ್ಯಾಂಡಲ್ ಅಬ್ಜೆಕ್ಷನ್ ದಿಸ್ ಫೀಲ್. ನೀವೇ ಫೀಲ್ ಮಾಡ್ಕೊಳ್ಳಿ, ಅದನ್ನೇ ಫೆಲ್ಟ್ ಮಾಡಿ, ಅದ್ರ ಬಗ್ಗೆನೇ ಮಾತಾಡಿ. ಫೀಲ್ ಫೆಲ್ಟ್ ಅಂಡ್ ಫೌಂಡ್ ಪ್ರಿನ್ಸಿಪಲ್ ಇದು ಎಲ್ಲದಕ್ಕೂ ಅನ್ವಯಿಸ್ತದೆ. ಈಸಿಯಾಗಿ ನೀವು ಹ್ಯಾಂಡಲ್ ಮಾಡಿ. ಸೊ ಅಬ್ಜೆಕ್ಷನ್ ಹ್ಯಾಂಡ್ಲಿಕ್ಕೆ ತುಂಬಾ ಜನ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ನೀವು ಎಲ್ಲ ಏನ್ ಮಾಡಬೇಕು, ಏನೆಲ್ಲ ಅಬ್ಜೆಕ್ಷನ್ ಇದೆ ಎಲ್ಲ ಬರ್ಕೊಳ್ಳಿ 1 by 1. ಏನಪ್ಪ ನಿಮ್ಗೆ ಕಾಸ್ಟ್ಲಿ, ಹೇಳಿ ಕಾಸ್ಟ್ಲಿ. ಆಮೇಲೆ ಜನ ಜಾಯಿನ್ ಆಗಿಲ್ಲ, ಬರೀರಿ. ಜನ ತಗೊಂಡೋದ್ರೆ ದುಡ್ಡು ಕೊಡೋದಿಲ್ಲ, ಬರೀರಿ. ಆಮೇಲೆ ಜನ ಹೇಳ್ತಾರೆ ಇದು ಕಂಪನಿ ಓಡೋಗ್ತಾರೆ, ಬರೀರಿ. ಎಲ್ಲ ಬರೀರಿ, ಒಂದ್ ಸೈಡ್ ಬರಿಬೇಕು ಅವ್ರಿಗೆ. ಒಂದ್ ಸೈಡ್ ಬಡಿ, ಇದಕ್ಕೆಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳ್ಬೇಡಿ. ನೋಡಿ ಇದನ್ನ ಬರ್ಬಿಟ್ಟು ಇದಕ್ಕೆಲ್ಲ ನಾನು ಆನ್ಸರ್ ಮಾಡ್ತೀನಿ ಅಂತೇಳಿ ಬರ್ದಿಡಿ. ಒಂದು 10 ಅಬ್ಜೆಕ್ಷನ್ ಇದೆ. ನೀವೇನ್ ಮಾಡಿ, ಈ ಕಡೆ ಬಂದು ಅವರಿಗೆ ಮಾತಾಡಿ. ಸೊ ಈ ಬಿಸ್ನೆಸ್ ನೀವು ಯಾಕೆ ಜಾಯಿನ್ ಮಾಡಿದ್ರಿ, ಅದಕ್ಕೆ ನೀವು ಬರ್ಬೇಕು. ವಾಟ್ ಈಸ್ ಯುವರ್ ಡ್ರೀಮ್, ಅಲ್ಲಿಗೆ ಬರಬೇಕು. ಡ್ರೀಮ್ ನಿಮ್ಗೆ ಒಂದು ಎಷ್ಟು 10 ಲಕ್ಷ ಲೋನ್ ಇದೆಯಾ, ಓ ಇದು ನಿಮ್ಮ ಡ್ರೀಮಾ, ಓಕೆ. ಈಗ ಇಲ್ಲಿಗೆ ನೀವು ಒಂದು ಸರ್ಕಲ್ ಹಾಕ್ಬಿಡಿ. ಇದನ್ನ ಕ್ಲಿಯರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಇದು ಕ್ಲಿಯರ್ ಮಾಡಿದ್ರೆ ಏನಾಗ್ತದೆ, ಇದ್ರ ಬಗ್ಗೆ ನೀವು ಮಾತಾಡ್ಬೇಕು. ಡ್ರೀಮ್ ಬಗ್ಗೆ ಮಾತಾಡ್ಬೇಕು, ಅವನ ವಾಂಟ್ಸ್ ಬಗ್ಗೆ ಮಾತಾಡ್ಬೇಕು. ಆವಾಗ ಅವನಿಗೆ ಹೇಳ್ಬೇಕು ವಾಟ್ ಈಸ್ ದ ದಾರಿ. ಏನಾದ್ರೂ ಉಂಟಾ ನಿಮ್ಗೆ, ಈ 10 ಲಕ್ಷಕ್ಕೆ ನಿಮ್ಗೆ ಯಾರಾದ್ರೂ 12 ಲಕ್ಷ ಲೋನ್ ಕೊಡ್ತಾರ ನಿಮ್ಗೆ, ಇಲ್ಲ. ಆವಾಗ ಅವ್ರಿಗೆ ಹೇಳಿ ನೋಡಿ, ಇದನ್ನ ನೀವು ಮಾಡ್ಬೇಕಾದ್ರೆ ಇದನ್ನ ಫೇಸ್ ಮಾಡ್ಬೇಕು ಹೇಳಿ. ಇದನ್ನ ಮಾಡ್ಬೇಕಾದ್ರೆ ಇದನ್ನ ಫೇಸ್ ಮಾಡ್ಬೇಕು, ಬೇರೆ ದಾರಿ ಇಲ್ಲ. ಜನ ಇದನ್ನ ಹೇಳ್ತಾ ಇರ್ತಾರೆ, ಅಬ್ಜೆಕ್ಷನ್ ಮಾಡ್ತಾ ಇರ್ತಾರೆ, ಬಟ್ ಕಂಪನಿ 26 ವರ್ಷದ 200 ದೇಶಕ್ಕೆ ಹೋಗಿದೆಯಲ್ಲ. ಹಾಗಿದ್ರೆ ಹೇಗೆ ಹೋಯ್ತು ಹಾಗಾದ್ರೆ? ಇದೆಲ್ಲ ಅಬ್ಜೆಕ್ಷನ್ ಇದ್ದೇ ಮಾಡಿದ್ದಾರೆ. ಯಾವುದು ನಿಮ್ಗೆ ಏನು ಇಲ್ಲ ಅಂತ ಹೇಳಿದ್ರೆ ಏನು ಆಗುದಿಲ್ಲ. ಒಂದ್ಸಲ ನೀವು ಯುದ್ಧಕ್ಕೆ ಇಳಿದ ನಂತರ ಅವನು ಬಾಣ ಹೊಡಿತಾನೆ, ಅಥವಾ ಇನ್ನೂ ನಿಮ್ಗೆ ಹೈಡ್ರೋಜನ್ ನೈಟ್ರೋಜನ್ ಬಾಂಬ್ ಇಟ್ಕೊಂಡು ಹಾಕ್ಬೋದು, ಅಥವಾ ನಿಮ್ಗೆ ಈವನ್ ವಿಮಾನದಲ್ಲಿ ಬಂದು ಬಾಂಬ್ ಹಾಕೋ. ಇದಕ್ಕೆಲ್ಲ ನಾವು ರೆಡಿ ಇರಬೇಕು ಆಸ್ ಬಿಸ್ನೆಸ್. ಸೊ ಇದನ್ನ ನೀವು ಅವರಿಗೆ ಸರಿಯಾಗಿ ಹ್ಯಾಂಡಲ್ ಅಬ್ಜೆಕ್ಷನ್ ಮಾಡೋದನ್ನ ಕಲ್ಸ್ಕೊಡ್ಬೇಕು. ಸೊ ಸ್ಪಾನ್ಸರ್, ಇಂಡಕ್ಟ್ ದ ಪ್ರಾಸ್ಪೆಕ್ಟ್ ಅನ್ನ ಯಾವ ರೀತಿ ಇಂಡಕ್ಟ್ ಮಾಡ್ಬೋದು. ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಏನು? ತುಂಬಾ ಜನ ಹೇಳ್ತಾರೆ ನಮ್ದು ಲಿಸ್ಟ್ ಎಲ್ಲ ಖಾಲಿ ಆಗಿದೆ ಸರ್, ನಮಗೆ ಫ್ರೆಂಡ್ಸಿಗೆಲ್ಲ ಹೇಳಿ ಆಯ್ತು, ಯಾರು ಜಾಯ್ನ್ ಆಗಲಿಲ್ಲ, ಆಮೇಲೆ ರಿಲೇಟಿವ್ಸ್ ಅಂತೂ ತಗೊಳ್ಳೇ ಇಲ್ಲ. ಓಕೆ, ಏನಂತೆ ನೀವು ಹೇಳೋ ಕೆಲಸ ಮಾಡಿದ್ರ ಇಲ್ವಾ, ಅಷ್ಟೇ. ನೀವು ಮತ್ತೇನು ವರಿ ಮಾಡ್ಬೇಕು, ನೀವು ಪ್ರಾಸ್ಪೆಕ್ಟಿಂಗ್ ಮಾಡೋದನ್ನ ಕಲಿಬೇಕು. ವಾಟ್ ಯು ಮೀನ್ ಬೈ ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಏನು ಅಂತ. ನಿಮ್ಗೆ ಒಬ್ರು ಸಿಗ್ತಾರೆ, ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ಸಿಗ್ತಾರೆ ಅವ್ರ ಸೊ ಹೀಗೆ ಪರಿಚಯ ಆಗ್ತದೆ. ಪರಿಚಯ ಆದಾಗ ನೀವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ಅವ್ರನ್ನ ಎಲ್ಲಾ ರೀತಿಯನ್ನು ನೀವು ಯಾವುದು ಡೌನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಪ್ರಿಷಿಯೇಟಿಂಗ್ ದ ಕ್ವಾಲಿಫೈ ಮಾಡೋದನ್ನ ಕಲಿಬೇಕು ನಿಮ್ಗೆ. ಅವ್ರದ್ದಿರ್ಬೇಕು, ಓಕೆ ನಿಮ್ಮ ಜಾಬ್ ಬೆಸ್ಟ್ ಜಾಬ್ ಸಹ, ಓಕೆ ನಮ್ಮ ಅವರು ಒಬ್ರು ಇದ್ದಾರೆ, ಜಸ್ಟ್ ಜಾಬ್ ಒಳ್ಳೇದು, ನನಗೆ ಅದ್ರ ಬಗ್ಗೆ ಗೊತ್ತಿದೆ, ಯು ಆರ್ ಇಂಜಿನಿಯರ್ ಡೂಯಿಂಗ್ ವೆಲ್, ಎಲ್ಲಿ ನಿಮ್ಮ ಕಂಪನಿ, ಯಾವ ಕಂಪನಿ, ಇದ್ರ ಬಗ್ಗೆನೇ ಮಾತಾಡಿ, ಕ್ವಾಲಿಫೈ ಮಾಡಿ ಅವರನ್ನ. ಆವಾಗ ಅವರಿಗೆ ಅದು ಇಂಟ್ರೆಸ್ಟ್ ಆಗ್ತದೆ. ಇದನ್ನ ನಾವು ಕಲ್ತ್ಕೋಬೇಕು. ಪ್ರಾಸ್ಪೆಕ್ಟಿಂಗ್ ನೀವು ಮಾಡೋದನ್ನ ಫಸ್ಟ್ ಕಲ್ತ್ಕೋಬೇಕು. ಅಥವಾ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮಲ್ಬೋ, ಅಥವಾ ಒಂದು ಫಂಕ್ಷನಿಗೆ ಹೋಗ್ತಾರೆ, ಅಲ್ಲಿ ಸಿಗ್ತಾರೆ ನಿಮ್ಗೆ, ಎಲ್ಲೆಲ್ಲಿ ಸಿಗ್ತಾರೆ. ನೀವು ಅಲ್ಲಿ ನಿಮ್ಗೆ ಒಂದು ಲಯನ್ಸ್ ಕ್ಲಬ್ ಇರ್ಬೋದು, ಅಥವಾ ರೋಟರಿ ಕ್ಲಬ್ ಇರ್ಬೋದು, ಅಥವಾ ಇನ್ಯಾವುದೋ ಬೇರೆ ಹೊಸ ಕ್ಲಬ್ ಇರ್ಬೋದು, ಅಥವಾ ಮದುವೆ ಮನೆ ಇರ್ಬೋದು, ಅಥವಾ ಒಂದು ಓಪನಿಂಗ್ ಸೆರೆಮನಿ ಇರ್ಬೋದು, ಅಥವಾ ನಿಮ್ಗೆ ತಿಥಿ ಇರ್ಬೋದು. ಎಲ್ಲಿ ನಮ್ಗೆ ಏನಂತೆ ಪ್ರಾಸ್ಪೆಕ್ಟಿಂಗ್.
ಪ್ರಾಸ್ಪೆಕ್ಟಿಂಗ್ ಮಾಡೋದನ್ನ ನೀವು ಈಸಿಯಾಗಿ ರೈಲ್ವೆ ಹೋಗ್ಬೇಕಾದ್ರೆ ಮಾತಾಡಿ, ಸುಮ್ಮನೆ ಕೂತ್ಕೊಂಡು ಮಾತಾಡಿ. ಅವ್ರ ಎದುರುಗಡೆನೆ ನೋಡಿ, ಬೇಕಾದ್ರೆ ಒಂದು ಬಿಸಿ ನೀರು ಹಾಕಿ, ನಿಮ್ಮ ಕಾಫಿ ಪ್ಯಾಕೆಟ್ ಉಂಟಲ್ಲ, ಹಾಕಿ ಕಟ್ ಮಾಡಿ ಹಾಕಿ, ಅವನು ಆ ಕಡೆ ನೋಡ್ತಿದ್ದ ಸ್ವಲ್ಪ ಈ ಕಡೆ ಹೊಡೀರಿ, ಹೊಡೆದು ಬಿಟ್ಟು ಅದಕ್ಕೆ ಹಾಕಿ. ಅವನು ನೋಡ್ತಾನೆ ಇವ್ರೇನಪ್ಪ ಹೊಡಿತಾ ಇದ್ದಾರೆ ಅಂತ, ಹೊಡೆದು ಬಿಟ್ಟು ಅದಕ್ಕೆ ಹಾಕಿ, ಅವ್ನು ನೋಡ್ಲಿ ಈ ಕಡೆ. ದಟ್ ಈಸ್ ಕಾಲ್ಡ್ ಪ್ರಾಸ್ಪೆಕ್ಟಿಂಗ್. ಸುಮ್ಮನೆ ಈಗ ಕೇಳಿ, ಏನ್ರಿ ಮಳೆ ಭಾರಿ ಜಾಸ್ತಿ ಇದೆ ಅಂತ ಹೇಳಿ, ಹೌದೌದು ಹೇಳ್ತಾರೆ. ಹೌದಾ, ಮಳೆ ಇರ್ತದಲ್ಲ ಹೊರಗಡೆ, ನಿಮ್ಗೆ ಮಾತಾಡ್ಲಿಕ್ಕೆ ಏನಂತ. ಏನ್ರಿ ಈಗ ರಶ್, ಟ್ರೈನಲ್ಲಿ ತುಂಬಾ ರಶ್ ಇದೆ. ಟ್ರೈನಲ್ಲಿ ರಶ್ ಇಲ್ದರೆ ಮತ್ತೆ ಇಲ್ಲೇ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ರಶ್ ಇರ್ತದೆ. ನೀವು ಅದಕ್ಕೆ ಮಾತಾಡ್ಬೇಕಷ್ಟೇ. ದ ಪ್ರಾಸ್ಪೆಕ್ಟಿಂಗ್ ಕ್ವಾಲಿಫೈ ಮಾಡ್ಬೇಕು. ರೇಟ್ ಆ್ಯಂಡ್ ಗ್ರೂಪ್ ಆಫ್ ಯುವರ್ ಪ್ರಾಸ್ಪೆಕ್ಟ್ ಯಾರಂತ ತಿಳ್ಕೊಬೇಕು, ಅದು ನಿಮ್ಮ ತಲೆ ಇರಬೇಕು. ಸ್ವಲ್ಪ ಯಾರಿಗೂ ಯಾವುದೋ ಹೇಳ್ತಾ ಕೂತ್ಕೋಬೇಡಿ, ಕೆಲವು ಟೈಮ್ ಅಲ್ಲಿ ಮಿಸ್ ಆಗೋಗ್ತದೆ. ಒಬ್ಬರು ಪ್ರಾಡಕ್ಟ್ ಕೊಟ್ಟಿರ್ತಾರೆ, ಟೂತ್ ಪೇಸ್ಟ್ ಕೊಟ್ಟಿದ್ದಾರೆ ಅವರಿಗೆ. ಟೂತ್ ಪೇಸ್ಟ್ ಕೊಟ್ಟ ನಂತರ ಇವರು ಅವರಿಗೆ ಹೇಳ್ತಾರೆ, ಏನ್ರಿ ನಿಮ್ಮ ಹಲ್ಲೆಲ್ಲ ಭಾರಿ ಬಿಳಿ ಆಗಿದೆ, ಭಾರಿ ಒಳ್ಳೇದಾಗಿದೆ. ಹೌದಾ, ಹೇಗೆ ಅವ್ರು ಕೇಳ್ತಾರೆ. ನಾನು ಪೇಸ್ಟ್ ಕೊಟ್ಟಿದ್ನಲ್ಲ ಹೋದ ವಾರ. ಅಲ್ಲ, ನಾನು ಪೇಸ್ಟ್ ಇನ್ನೇ ಯೂಸೇ ಮಾಡಲಿಲ್ಲ, ಹಲ್ಲು ಹೇಗೆ ಬಿಳಿ ಆಗೋದು? ಸೊ ದಿಸ್ ಇಸ್ ಅಭಾಸ ಆಗಬಾರ್ದು. ಸೊ ನೋಡಿ, ಅಲ್ಲಿ ರೇಟ್ ಆ್ಯಂಡ್ ಗ್ರೂಪ್ ಯುವರ್ ಪ್ರಾಸ್ಪೆಕ್ಟ್. ಯಾರಿಗೆ ಏನು ಹೇಳಬೇಕು ಅದನ್ನು ನಾವು ಸರಿಯಾಗಿ ಅವ್ರಿಗೆ ಮಾತ್ರ ಹೇಳಬೇಕು. ಸ್ಟೆಪ್ 1 ಆ್ಯಂಡ್ ಸ್ಟೆಪ್ 2 ಆ್ಯಂಡ್ ಸ್ಟೆಪ್ 3, ಶೆಡ್ಯೂಲ್ ಎ ಮೀಟಿಂಗ್. ಇದಕ್ಕೆ ವಿಸ್ಡಮ್ ಆ್ಯಂಡ್ ಪ್ರಾಮಿಸ್ ಅಂತ ಯೂಸ್ ಮಾಡ್ಬೇಕು, ಬರ್ಕೊಳ್ಳಿ ಬೇಕಾದ್ರೆ. ವಿಸ್ಡಮ್ ಆ್ಯಂಡ್ ಪ್ರಾಮಿಸ್, ಶೆಡ್ಯೂಲ್ ದ ಮೀಟಿಂಗ್ ಮಾಡೋ ಮೊದಲು ಸ್ವಲ್ಪ ತಲೆಯು ಇಟ್ಕೊಳ್ಬೇಕು ನಾವು. ಗೊತ್ತಾಯ್ತು ನಿಮಗೆ? ದಟ್ ಈಸ್, ಒಂದ್ಸಲ ನೀವು ಮೀಟಿಂಗ್ ಕೊಟ್ರೆ ಮೀಟಿಂಗ್ ಹೋಗ್ಬೇಕು. ಈ ಬೆಳಿಗ್ಗೆ 7 ಗಂಟೆಗೆ ಇದ್ರೆ ನಾವು ಓಪನ್ ಮಾಡ್ಬೇಕು. ಜನ ಬರಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಜನ ಬಂದವ್ರಿಗೆ ಹೇಳ್ಬೇಕಾ ಬೇಡ? ದಟ್ ಈಸ್ ಪ್ರಾಮಿಸ್. ಅವ್ರ ಶೆಡ್ಯೂಲ್ ಹೋಗ್ಬಿಟ್ಟಿದೆ, ಸ್ಪೀಕರ್ ಬರಲಿಲ್ಲ, ನಾವು ರೆಡಿ ಇರ್ಬೇಕು. ಹೋಟೆಲ್ ಓಪನ್ ಮಾಡಿ ಆಗಿದೆ, ನೀವು ಕಸ್ಟಮರ್ ಬಂದು ಕೂತ್ಕೊಂಡಿದ್ದಾರೆ, ಸಪ್ಲೈಯರ್ ಇಲ್ಲ, ಏನ್ ಮಾಡ್ಬೇಕು? ನೀವು ಹೋಗಿ ಕೊಡ್ಬೇಕು. ನೀವು ಅದಕ್ಕೆ ರೆಡಿ ಇರ್ಬೇಕು. ಶೆಡ್ಯೂಲ್ ಎ ಮೀಟಿಂಗ್ ಮಾಡುವ ಮೊದಲು, ಮೀಟಿಂಗ್ ಓಪನ್ ಇಡುವ ಮೊದಲು ನಾವು ವಿಸ್ಡಮ್ ಆ್ಯಂಡ್ ಪ್ರಾಮಿಸ್, ನಾವು ಪ್ರಾಮಿಸ್ ಮಾಡಬಹುದು ತಲೆ, ಮೀಟಿಂಗ್ ಗ್ಯಾರಂಟಿ ಮಾಡ್ತೀವಿ, ಕಂಡಕ್ಟ್ ಮಾಡ್ತೀವಿ, ಅದನ್ನು ನಾವು ಕರೆಕ್ಟ್ ಮಾಡಬೇಕು. ಆ್ಯಂಡ್ ಟೇಬಲ್ ಕ್ಲೋಸಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಲಾಸ್ಟಿಗೆ ನೀವು ಏನು ಹೇಳ್ತೀರಿ ಅಂತ, ಟೇಬಲ್ ಕ್ಲೋಸಿಂಗ್ ಅವನಿಗೆ ಕರೆಕ್ಟಾಗಿ ಅಲ್ಲಿ ಪಂಚ್ ಮಾಡುವ ಹಾಗೆ ಮಾಡಬೇಕು ನೋಡಿ. ಅವನು ಒಂದರಿಗೆ ಕೇಳಬೇಕು, ಅವ್ರು ಲಾಸ್ಟಿಗೆ ನೀವು ಪ್ರಾಡಕ್ಟ್ ತೊಗೊಂಡು ಜಾಯಿನ್ ಆಗ್ತೀರಾ ಅಥವಾ ಜಾಯಿನ್ ಆಗಿ ಪ್ರಾಡಕ್ಟ್ ತೊಗೊಳ್ತೀರಾ ಅಂತ ಕೇಳಬೇಕು. ಪ್ರಾಡಕ್ಟ್ ತೊಗೊಂಡು ಜಾಯಿನ್ ಆಗ್ತೀರಾ, ಜಾಯಿನ್ ಆಗಿ ಪ್ರಾಡಕ್ಟ್ ತೊಗೊಳ್ತೀರಾ, ಯಾವ್ದು ಬೆಟರ್? ಯಾರೋ ಮಾತಾಡೋದು. ಹಾ, ಎರಡು ಒಂದೇ ಹೇಗೆ ಆಗ್ತದೆ? ಎರಡು ಪ್ರಾಡಕ್ಟ್ ತಗೊಳ್ಳದೇ ಇರ್ತದೆ. ಇಲ್ಲ, ನೀವು ನೋಡಿ, ಪ್ರಾಡಕ್ಟ್ ತಗೊಂಡು ಮತ್ತೆ ಜಾಯಿನ್ ಆಗ್ತೀರಾ ಅಥವಾ ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಳ್ತೀರಾ? ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಳ್ಳೋದು. ಹಾ, ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಳ್ಳೋದು ಕರೆಕ್ಟ್ ಅಲ್ಲ? ಜಾಯಿನ್ ಆಗಿ ಪ್ರಾಡಕ್ಟ್ ತಗೊಂಡ್ಬಿಟ್ರೆ ಯು ಇಸ್ ಅ ಕನ್ಫರ್ಮ್. ದಟ್ ಈಸ್ ಕಾಲ್ಡ್ ಟೇಬಲ್ ಕ್ಲೋಸಿಂಗ್. ಅವ್ರು ಹೇಳ್ತಾರೆ ಬುಧವಾರ. ಸೊ ನೀವೇ ಕೇಳಬೇಕು, ಬುಧವಾರನ ಬೆಳಿಗ್ಗೆನಾ ಸಂಜೆನಾ ಬರೋದು? ಕನ್ಫರ್ಮ್. ದಟ್ ಈಸ್ ಇಂಪಾರ್ಟೆಂಟ್. ಟೇಬಲ್ ಕ್ಲೋಸಿಂಗ್ ವೆರಿ ಇಂಪಾರ್ಟೆಂಟ್ ಇರ್ತದೆ. ಈಗ ಇದನ್ನು ಮಾಡಿದ್ರೆ ಮಾತ್ರ ನೀವು ಕರೆಕ್ಟಾಗಿ ಪಂಚ್ ಮಾಡ್ಬೋದು ಅವರನ್ನು. ಪಂಚಿಂಗ್, ದಟ್ ಈಸ್ ದ ಪಂಚಿಂಗ್. ಟೇಬಲ್ ಕ್ಲೋಸಿಂಗ್ ಲಾಸ್ಟ್. ಎಲ್ಲ ಮಾತಾಡಿ ಆದ ನಂತರ ನಾವು ಪ್ರಾಡಕ್ಟೇ ಒಂದು ತಗೊಳ್ಳಿಲ್ಲ, ಜಾಯಿನೇ ಆಗಲಿಲ್ಲ ಅಂದರೆ ವಾಟ್ ಈಸ್ ದ ಯೂಸ್? ನಿಮ್ದು 1 ಗಂಟೆ ಹೋಯ್ತಲ್ಲ, ವೆಸ್ಟ್. ಅಟ್ಲೀಸ್ಟ್ ಲಾಸ್ಟಿಗೆ ಅವನು ಜಾಯಿನ್ ಆಗಿ ಪ್ರಾಡಕ್ಟ್ ತೊಗೊಳಕ್ಕೆ ಯೋಚನೆ ಮಾಡ್ತಾರೆ, ಬೇಡ ಹಾಗಾದ್ರೆ ಪ್ರಾಡಕ್ಟ್ ಕೊಡಿಯಾರು ಅಂತ ಹೇಳ್ತಾರಲ್ಲ. ದಟ್ ಈಸ್ ಅವರ್ ಇಂಟೆನ್ಷನ್. ಸೆಕೆಂಡ್, ದಟ್ ಈಸ್ ದ ಆಪ್ಷನ್. ಹಾಗಾಗಿ ಇದನ್ನ ನೀವು ಸರಿಯಾಗಿ ಪಂಚ್ ಮಾಡೋದ್ರಲ್ಲಿ ಇರ್ತದೆ. ಇದೆಲ್ಲ ನಿಮಗೆ ಟ್ರೈನಿಂಗ್. ದಿಸ್ ಇಸ್ ಆಲ್ ಕಾಲ್ಡ್ ಟ್ರೈನಿಂಗ್. ನೆಕ್ಸ್ಟ್, ಪ್ರಾಸ್ಪೆಕ್ಟಿಂಗ್. ಈಗ ಪ್ರಾಸ್ಪೆಕ್ಟಿಂಗ್ ಮಾಡೋದು ಆಗಲೇ ಹೇಳಿದೆ ನಿಮಗೆ. ಪ್ರಾಸ್ಪೆಕ್ಟಿಂಗ್, ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ಪೀಪಲ್ ಯು ನೋ. ನಿಮಗೆ ಯಾರ್ಯಾರು ಗೊತ್ತಿದೆ ಎಲ್ಲರನ್ನು ಬರೀರಿ. ಈಗ ನೀವು ಕೇಳಿದ್ರೆ ನನಗೊಂದು 10 ಜನ ಗೊತ್ತಿದೆ ಅಂತ ಹೇಳ್ತಾರೆ. ಸಾಮಾನ್ಯ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ 250 ಜನ ಗೊತ್ತಿದೆ ಅಂತ ಗೊತ್ತುಂಟಾ ನಿಮಗೆ? ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಒಬ್ಬರಿಗೆ 250. ಸರಿಯಾ ತಪ್ಪ? ಮಾತಾಡೋದಿಲ್ಲ ನೀವು. ಇದು ಇಂಟ್ರಾಕ್ಷನ್, ಇದು ಯಾಕಂದ್ರೆ ಇದು ಟ್ರೈನಿಂಗ್ ಅಲ್ಲ. ನೀವು ಇಂಟ್ರಾಕ್ಷನ್ ಜಾಸ್ತಿನೇ ಗೊತ್ತಿರ್ತಾರೆ ಸರ್. ಒಂದ್ ಮತ್ತೆ ಬರ್ತ್ಡೇ ಮಾಡಿದ್ರೆ ಎಷ್ಟೊಂದ್ ಜನರನ್ನ ಇನ್ವೈಟ್ ಮಾಡ್ತಾರೆ. ಒಂದು ಮದುವೆಗೆ ಅಂದ್ರೆ 500 ರೂಪಾಯಿ, 500 ಜನ ಜಾಸ್ತಿ ಪ್ರಿಂಟ್ ಮಾಡ್ತಾರೆ, ಮದುವೆ ಪತ್ರಿಕೆ ಪ್ರಿಂಟ್ ಮಾಡ್ತಾರೆ. ನಮ್ಗೆ ಜನ ಗೊತ್ತಿಲ್ಲ, 5 ಜನ 10 ಜನ ಗೊತ್ತಿದೆ ಅಂತ ಹೇಳ್ತಾರೆ. ಸೊ ಇದು ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ಪೀಪಲ್ ಯು ನೋ. ನಿಮ್ಗೆ ಯಾರೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ತಂದೆಯವ್ರಿಗೆ ಗೊತ್ತಿರ್ತದೆ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಅಜ್ಜ ಅವ್ರಿಗೆ ಗೊತ್ತಿರ್ತದೆ.
ನಿಮ್ಮ ರಿಲೇಟಿವ್ಸ್ ಎಲ್ಲ ಎಲ್ಲಿದ್ದಾರೆ, ಹೇಗಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಎಲ್ಲವನ್ನು ನೀವು ಯಾರನ್ನು ಪ್ರೀ ಜಡ್ಜ್ ಮಾಡಲಿಲ್ಲ, ಲಿಸ್ಟ್ ಅಲ್ಲಿ ಸೇರಿಸ್ಬೇಕಷ್ಟೇ. ಲಿಸ್ಟ್ ಮಾಡೋದನ್ನು ಕಮ್ ವಿತ್ ಆಸ್ ಮನಿ ಆಸ್ ಯು ಕ್ಯಾನ್ ಥಿಂಕ್ ಆಫ್ ಇಟ್. ಅಲ್ಲಿ ಕುತ್ಕೊಂಡು ಬರಿತಾ ಇದ್ದಾನೆ ನೋಡಿ. ಈ ಫಸ್ಟ್ ಕೆಲಸ ಇದು ಮಾಡಿದ್ರೆ ನೀವು ಬಿಸ್ನೆಸ್ ಗ್ಯಾರಂಟಿ. ನಿಮ್ಗೆ ಎಷ್ಟು ಜನ ಈ ಲಿಸ್ಟ್ ಮಾಡಲಿಲ್ಲ, ಎಲ್ಲಿ ಕೂತ್ಕೊಂಡಿದ್ರು ಅಲ್ಲೇ ಇದ್ದೀರಿ 100%. ಯಾಕೆಂದ್ರೆ ದಿಸ್ ಇಸ್ ಥಿಯರಿ, ಇಟ್ ಇಸ್ ಎ ಪ್ರಾಕ್ಟಿಕಲ್ ಓನ್ಲಿ ಡುಪ್ಲಿಕೇಶನ್ ಆಗ್ತದೆ. ನಾವು ಪ್ರಾಕ್ಟಿಕಲ್ ಕ್ಲಾಸಿಗೆ ನಾವು ಹೋಗಿ ಕೂತ್ಕೊಳ್ತಾ ಇದ್ವಿ, ಥಿಯರಿ ಅಂದ್ರೆ ಬೋರ್ ಕೂತ್ಕೊಳ್ಳೋದು. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಪ್ರಾಕ್ಟಿಕಲ್ ಅಂಡ್ ದಿಸ್ ಇಸ್ ದ ಪ್ರಾಕ್ಟಿಕಲ್. ಯಾಕಂದ್ರೆ ಇದನ್ನು ತೋರಿಸ್ಬೋದು, ನಾನು ಇಷ್ಟು ಜನ ಲಿಸ್ಟ್ ಮಾಡಿದೆ ಅಂತ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಜಾಯ್ನ್ ಆಗೋರಿಗೆ ತೋರಿಸ್ಬೋದು. ನೋಡಿ, ನಾನು ಇಷ್ಟು ಜನ ಲಿಸ್ಟ್ ಮಾಡೋದ್ರಿಂದ ಇಷ್ಟು ಜನ ಜಾಯ್ನ್ ಆದ್ರೆ, ನೀನು ನಿನ್ನ ಲಿಸ್ಟ್ ಅನ್ನು ಇದನ್ನು ಸೇರಿಸಿದ್ದೀನಿ ನೋಡು, ಅದಕ್ಕೋಸ್ಕರ ನಿನ್ನ ಕರೆದಿದ್ದೀನಿ. ಆ ರೀತಿಯಲ್ಲಿ ನೀವು ಜನರಿಗೆ ಇದು ಈ ಸ್ಟೆಪ್ ಬೈ ಸ್ಟೆಪ್ ಪ್ರಾಸ್ಪೆಕ್ಟಿಂಗ್, ಇದಕ್ಕೆ ಯಾಕೆ ಸಿಸ್ಟಮ್ ಮಾಡಿದ್ದಾರೆ, ತಿಂಗಳಿಗೆ ಹೇಗೆ 1 ಲಕ್ಷ ತಗೊಳ್ಳೋದು ಸುಮ್ಮನೆ ಇಲ್ಲ. ಕ್ವಾಲಿಫೈ ಅಂಡ್ ರೇಟ್ ಯುವರ್ ಪ್ರಾಸ್ಪೆಕ್ಟ್ ಆಲ್ರೆಡಿ ಓಕೆ, ಅದನ್ನೇ ಕಂಟಿನ್ಯೂಟಿ ಇದೆ. ಸೆಲೆಕ್ಟ್ ಯುವರ್ ಹಾಟ್ ಪ್ರಾಸ್ಪೆಕ್ಟ್, ಕ್ವಾಲಿಫೈ ದೆಮ್ ಆಸ್ ಟು ಹಾಟ್ ಆ್ಯಂಡ್ ಕೋಲ್ಡ್. ಫಸ್ಟಿಗೆ ನೀವು ಹಾಟ್ ಪ್ರಾಸ್ಪೆಕ್ಟ್ ಅನ್ನೇ ನೋಡ್ಬೇಕು. ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸು, ಇವರಿಗೆಲ್ಲ ಬಿಸಿ ಬಿಸಿಯಲ್ಲಿ ಗೊತ್ತಾಗ್ತದೆ ನಿಮಗೆ. ಸೊ ಅವರಿಗೆ ನೀವು ಯಾವ ರೀತಿ ಕ್ವಾಲಿಫೈ ಮಾಡಬೇಕು ಕೊಟ್ಟಿದ್ದಾರೆ ನೋಡಿ. ಲೆವೆಲ್ ಆಫ್ ನೀಡ್, ಅವನಿಗೆ ಗೊತ್ತಿರ್ತದೆ ನಿಮಗೆ, ಅವನು ಲೋನ್ ಮಾಡಿದಾನ ಅಥವಾ ಅವರ ಮನೆಯಲ್ಲಿ ಏನು ಅವಶ್ಯಕತೆ ಇದೆ, ಇದೆಲ್ಲ ಸಾಧಾರಣ ನಿಮಗೆ ಕ್ಲೋಸ್ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಸಾಧಾರಣ ಗೊತ್ತಿಲ್ಲ. ಲೆವೆಲ್ ಆಫ್ ನೀಡ್, ಅವನಿಗೆ ಏನು ಬೇಕಾಗಿರ್ಬೋದು ಅದ್ರ ವಿಷಯನೇ ಮಾತಾಡು, ಅವ್ರ ಬಗ್ಗೆನೇ ಮಾತಾಡು. ಸೊ ಅವರ ಮನೆಯಲ್ಲಿ ಒಂದು ಫ್ರಿಡ್ಜ್ ಇಲ್ಲ, ನೀವು ಫ್ರಿಡ್ಜ್ ತಗೋಬೇಕಾ, ಎಲ್ಲಿ ಹೌದೌದು ಅಂತ ಹೇಳ್ತಾರೋ, ಅದು ನೀಡ್ ಇದೆಯಲ್ಲ. ಅಥವಾ ಒಂದು ವಾಷಿಂಗ್ ಮೆಷಿನ್ ನೀಡ್ ಇದೆ, ಅದನ್ನ ತಗೋಬೇಕು. ಅದನ್ನ ಲೆವೆಲ್ ಆಫ್ ನೀಡ್ ನೋಡ್ಕೊಳ್ಳಿ. ಅವನಿಗೆ ಒಂದು ಏನಾದ್ರು ಸಣ್ಣ ಸಾಲ ಪುಟ್ಟ ಮಾಡೋದು ನಿಮ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಇವತ್ತು ನೋಡಿ ಇದರಲ್ಲಿ ಎಲ್ಲ ಸಾಲವನ್ನು ತೀರಿಸ್ಬೋದು ಅಂತ ಹೇಳಿ. ಲೆವೆಲ್ ಆಫ್ ನೀಡ್. ಮಕ್ಕಳಿಗೆ, ಚಿಕ್ಕ ಮಕ್ಕಳಿದ್ರೆ ನೆಕ್ಸ್ಟ್ ಮಾತಾಡಿ, ಅವರಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕಂತ ಏನಾದ್ರು ಉಂಟಾ, ಲೆವೆಲ್ ಆಫ್ ನೀಡ್. ನೆಕ್ಸ್ಟ್ ಇದ್ದ ಲೆವೆಲ್ ಆಫ್ ಟ್ರಸ್ಟ್. ಕೆಲವರಿಗೆ ನಂಬಿಕೆ, ಅವರಿಗೆ ನಂಬಿಕೆ ಜಾಸ್ತಿ. ನಂಬಿಕೆ ಇದ್ದ ನಿಮ್ಗೆ ಅದು ಗೊತ್ತಿದ್ರೆ ನೀವು ಅದ್ರ ಬಗ್ಗೆ ಮಾತಾಡ್ಬೋದು, ಅದನ್ನು ಮಾತಾಡಿ ಅವ್ರನ್ನ ಜಾಯಿನ್ ಮಾಡ್ಬೋದು ನೀವು. ಲೆವೆಲ್ ಆಫ್ ಇನ್ಫ್ಲೂಯೆನ್ಸ್. ನಮ್ಮ ಹತ್ರ ಒಬ್ಬರು APMC ಡೈರೆಕ್ಟರ್ ಇದ್ರು, ಇದು ಒಂದು 20 ವರ್ಷದ ಕತೆ. ಅವ್ರಿಗೆ ಎಷ್ಟು ಇನ್ಫ್ಲೂಯೆನ್ಸ್ ಅಂದ್ರೆ, ಅವ್ರಿಗೆ ಕರ್ನಾಟಕ ಎಲ್ಲ ಇನ್ಫ್ಲೂಯೆನ್ಸ್ ಇದೆ. ಅವ್ರು ಹೇಳಿದ್ರೆ ಎಷ್ಟು, ನಾನು ಒಂದು 100 ಕಿಟ್ ಕಳಿಸ್ಕೊಟ್ಟೆ ನೋಡಿ. ಯಾಕೆಂದ್ರೆ ಈಸ್ ಎ ಬೆಸ್ಟ್ ಆಫೀಸರ್ ಇದ್ರು. ಅವ್ರು ಈಗ ರಿಟೈರ್ಡ್ ಆಗಿದ್ದಾರೆ, ಇನ್ ಬಳ್ಳಾರಿ ಐ ಥಿಂಕ್ ಸೊ. ವೆರಿ ಗುಡ್ ಜೆಂಟಲ್ಮ್ಯಾನ್. ಅವ್ರು ಹೇಳಿದ್ರೆ ಸಾಕು, ಸರ್ ಶೆಟ್ಟಿ ಸರ್ ನೀವು ಅಲ್ಲಿ ಹೋಗಿ ಅವ್ರಿಗೆ ಇದ್ರ ಬಗ್ಗೆ ಹೇಳಿ. ಅವ್ರು ಏನು ಸಾಹೇಬ್ರು ಹೇಳಿದ್ದಾರೆ 5,000 ಕಿಟ್ ಕೊಡ್ಬೇಕಂತ, ಏನೇನು ಕೇಳ್ತಾ ಇಲ್ಲ ಅಂತ. ದಟ್ ಈಸ್ ಕಾಲ್ಡ್ ಲೆವೆಲ್ ಆಫ್ ಇನ್ಫ್ಲೂಯೆನ್ಸ್. ಅಂಥವ್ರು ಎಷ್ಟೋ ಜನ ಇದ್ದಾರೆ. ಸೊ ಅಂಥವ್ನು ಹುಡುಕ್ಬಿಟ್ಟು ಅಟ್ಲೀಸ್ಟ್ ಅದರಲ್ಲಿ ಎಲ್ಲ ವರ್ಕ್ ತುಂಬ ಪ್ರಾಡಕ್ಟ್ ನಮ್ದು ಹೋಗಿದೆ, ಕೆಲವು ಪ್ರಾಡಕ್ಟ್ ಪುನಃ ಕೇಳ್ತಾ ಇದ್ದಾರೆ. ಲೆವೆಲ್ ಆಫ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಲೆವೆಲ್ ಆಫ್ ಎಬಿಲಿಟಿಯನ್ನು ಫೈಂಡ್ ಔಟ್ ಮಾಡಬೇಕು. ಇಲ್ಲ ಒಳ್ಳೆ ಸ್ಪೀಕರ್ ಇದ್ದಾರೆ, ಅಥವಾ ಇವರು LICಯಲ್ಲಿ ಏನು ಕ್ಲಬ್ ಮೆಂಬರ್ ಇದ್ದಾರೆ, ಎಲ್ಲ ಎಬಿಲಿಟಿಯನ್ನು ನೋಡ್ಬೇಕು ಅವ್ರಿಗೆ. ಸೊ ಎಬಿಲಿಟಿ ಬಗ್ಗೆ ಮಾತಾಡ್ಬೇಕು. ನಿಮಗೆ ಎಬಿಲಿಟಿ ಇದೆ, ನೀವು ಇದರಲ್ಲೂ ಸಹ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನೀವು ಲೈನ್ಸಲ್ಲಿ ದೊಡ್ಡ ಸ್ಪೀಕರ್ ಇದ್ರಿ, ಇಲ್ಲಿ ಯು ಕ್ಯಾನ್ ಇಂಟರ್ನ್ಯಾಷನಲ್ ಸ್ಪೀಕರ್ ಆಗ್ಬೋದು. ಯು ಹ್ಯಾವ್ ಟು ಫೈಂಡ್ ದ ಎಬಿಲಿಟಿ ಆ್ಯಂಡ್ ಯು ಹ್ಯಾವ್ ಟು ಕ್ವಾಲಿಫೈ. ಅದನ್ನ ಕ್ವಾಲಿಫೈ ಮಾಡೋದು, ಆವಾಗ ಅವರು ಜನ ನಿಮ್ಮ ಜೊತೆಗೆ ಬರ್ತಾರೆ. ಟೇಬಲ್ ಕ್ಲೋಸಿಂಗ್ ಅಲ್ಲಿ ಲಾಸ್ಟ್ ಬಟ್ ಟೇಬಲ್ ಕ್ಲೋಸಿಂಗ್, ಮೇಕಿಂಗ್ ದೆಮ್ ಸೈನ್ ಅಪ್ ಆಸ್ ಪಾರ್ಟ್ನರ್ಸ್. ಮೀಟ್ ವಿತ್ ಯುವರ್ ಪ್ರಾಸ್ಪೆಕ್ಟ್ 1-on-1 ಆಫ್ಟರ್ ದ ಮೀಟಿಂಗ್. ಈಗ ನಿಮಗೆ BOM ಆದ ನಂತರ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಪ್ರಾಸ್ಪೆಕ್ಟ್ ಅನ್ನ ನೀವೇ ಟೇಕ್ ಕೇರ್ ಮಾಡ್ಬೇಕು. ಅಥವಾ ನಿಮ್ಮ ಸ್ಪಾನ್ಸರಿಗೆ ಅಥವಾ ನಿಮ್ಮ ಅಪ್ಲೈನಿಗೆ ನೀವು ಬಿಟ್ಕೊಡ್ಬಾರ್ದು ಸ್ಟಾರ್ಟಿಂಗ್ ಅಲ್ಲಿ. ನಾನು ಹೇಳಿ ಮತ್ತೆ ಓಕೆ, ಯಾಕೆಂದ್ರೆ ನಿಮ್ಗಿರುವ ಟಚ್ ಅದು ಬೇರೆನೇ ಇರ್ತದೆ, ಅಥವಾ ನಿಮ್ಗೆ ಜಸ್ಟ್ ಫೋನ್ ಮಾಡಿ ಹೇಳೋದ್ರ ಟಚ್ ಅಷ್ಟು ಇರುವುದಿಲ್ಲ. ಸೊ ಅದರಿಂದ ಪ್ರತಿಯೊಬ್ಬರು ಹೊಸ ಜನ ಬರ್ಬೇಕಾದ್ರೆ ನೀವೇ ಅದನ್ನ ಹ್ಯಾಂಡಲ್ ಮಾಡ್ಬೇಕು. ಮೀಟ್ ಯುವರ್ ಪ್ರಾಸ್ಪೆಕ್ಟ್ 1-on-1 ಆಫ್ಟರ್ ದ ಮೀಟಿಂಗ್. ಕುತ್ಕೊಂಡು ಅವ್ರಿಗೆ ಏನಾದರೂ ನಿಮ್ಗೆ ಡೌಟ್ ಇದೆಯಾ, ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಏನು ಅನಿಸ್ತದೆ, ನಿಮ್ಗೆ ಈ ಮೀಟಿಂಗ್ ಬಗ್ಗೆ ಏನು ಅನಿಸ್ತದೆ, ನಿಮ್ಗೆ ಯಾವ್ದು ಇದರಲ್ಲಿ ಇಂಟ್ರೆಸ್ಟ್ ಆಯ್ತು, ಈ ರೀತಿಯಲ್ಲಿ ಅವ್ರಿಗೆ ಕೇಳಬೇಕು. ನಿಮ್ಗೆ ಏನಾದರೂ ಇದರ ಬಗ್ಗೆ ಅವ್ರಿಗೆ ಕೇಳಿದಾಗ ಯಾರಾದ್ರೂ ಹೇಳ್ಬೋದು, ಏನಾದರೂ ಹೇಳ್ತಾರೆ. ದೆನ್ ಕ್ಲಾರಿಫೈ ದರ್ ಡೌಟ್ಸ್. ಅವರಿಗೆ ನಿಮಗೆ ಕ್ಲಾರಿಫೈ ಆಗಲಿ, ನೀವು ಕುತ್ಕೊಂಡು ಕ್ಲಾರಿಫೈ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ಸ್ಪಾನ್ಸರ್ ಅದು ಸ್ಪೀಕರ್ ಇರ್ತಾರೆ, ಅವ್ರ ಜೊತೆಗೆ ಕುತ್ಕೊಂಡು ಆ ಡೌಟನ್ನು ಕ್ಲಾರಿಫೈ ಮಾಡಬೇಕು. ಅಬ್ಜೆಕ್ಷನ್ ಇಫ್ ಎನಿ, ಅವ್ರದ್ದು ಏನಾದರೂ ಅಬ್ಜೆಕ್ಷನ್ ಇದ್ರೆ ಅದನ್ನು ನೀವು ಕರೆಕ್ಟ್ ಮಾಡಬೇಕು. ಪ್ರೆಸೆಂಟ್ ದ DXN ಅಪ್ಲಿಕೇಶನ್ ಫಾರ್ಮ್ ಫಾರ್ ದೇರ್ ಸಿಗ್ನೇಚರ್. ಇಮಿಡಿಯೇಟ್ ನಿಮ್ಮ ಹತ್ರ ರೆಡಿ ಇರ್ಬೇಕು ನೋಡಿ ಅಪ್ಲಿಕೇಶನ್ ಫಾರ್ಮ್. ಮೀಟಿಂಗ್ ಆದ ನಂತರ ನೀವು ಎಲ್ಲೋ ಜಾಯಿನ್ ನಾಳೆ ಆಗ್ತದೆ, ನಾನು ಇಮಿಡಿಯೇಟ್ ಇಟ್ ಈಸ್ ಅವರ್ ಅಪ್ಲಿಕೇಶನ್ ಫಾರ್ಮ್. ಅದನ್ನು ನೀವು ಸಿಗ್ನೇಚರ್ ಎಲ್ಲೆಲ್ಲಿ ಮಾಡಬೇಕು ಅದನ್ನು ನೀವು ತಗೊಳ್ತಾ ಇದ್ದೀರಿ. ಆ್ಯಂಡ್ ವೆಲ್ಕಮ್ ಟು ದ, ಅವರಿಗೊಂದು ಶೇಕ್ ಹ್ಯಾಂಡ್ ಕೊಟ್ಟು
ಯು ಆರ್ ಮೋಸ್ಟ್ ವೆಲ್ಕಮ್ ಟು ಅವರ್ ಹೆಲ್ದಿ ವೇ ಟು ವೆಲ್ದಿ ಲೈಫ್. ಅವರಿಗೊಂದು ಶೇಕ್ ಹ್ಯಾಂಡ್ ಕೊಡಬೇಕು. ಶೇಕ್ ಹ್ಯಾಂಡ್ ಕೊಟ್ಟು, ಸೊ ಈಗ ನೀವು ಇದರಲ್ಲಿ ಬೇರೆ ಬೇರೆ ಥರ ಕಿಟ್ ಇದೆ. ನೀವು 30,000 ಮೈ ಹೋಮ್ ಮೈ ಶಾಪ್ ಮಾತಾಡಿ, ನಿಮ್ಗೆ ಏನು ಮಾತಾಡಿ. ಮೈ ಹೋಮ್ ಮೈ ಶಾಪ್ ಕೊಂಡ್ರೆ ಸಾಧಾರಣ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಬಂದ್ಬಿಡ್ತದೆ. ಇಲ್ಲ ಆದರೆ ನಿಮಗೆ ಇವನ್ 20,000 ತಗೋಬಹುದು. ಇಲ್ಲ ಆದರೆ 10,000 ಕಿಟ್ ಇದೆ, ಆ ಪ್ರಾಡಕ್ಟನ್ನು ತಗೋಬಹುದು. ಅದು ಯು ಹ್ಯಾವ್ ಟು ಟಾಕ್ ಬಿಗ್, ನಾಟ್ ಸ್ಮಾಲ್. ಒಂದು ಪ್ರಾಡಕ್ಟ್ ನೋ, ವೈ ಶುಡ್ ಈ ಮೇ ಬಿ ಎ ಬಿಸ್ನೆಸ್ ಮ್ಯಾನ್. ಮಾತಾಡಬೇಕಾದ್ರೆ ದೊಡ್ಡದು ಮಾತಾಡಿ, ಆಮೇಲೆ ಬೇಕಾದ್ರೆ ಚಿಕ್ಕದು ಅವನು ಕೇಳಿ. ನೀವು ಹೇಳಬೇಕಾದ್ರೆ ಯು ಹ್ಯಾವ್ ಟು ಟಾಕ್ ಲೈಕ್ ದಟ್. ಸೊ ಶೆಡ್ಯೂಲ್ ಎ ಮೀಟಿಂಗ್. ಸ್ಟೆಪ್ 3 ಇನ್ವೈಟ್ ದೆಮ್ ಟು ಎ ಮೀಟಿಂಗ್. ಅವನು ಜಾಯ್ನ್ ಆಗಿದ್ದಾನೆ, ಅವರಿಗೆ ಹೋಮ್ ಮೀಟಿಂಗ್ ಎಲ್ಲ ಮಾಡಿದ್ದು ನೀವೆಲ್ಲ ಕಳಿಸ್ಕೊಟ್ಟಿದ್ದೀರಿ. ನೆಕ್ಸ್ಟ್ ಅವರಿಗೆ ಒಂದು ಫೋನ್ ಮಾಡಿ, ಓವರ್ ಎ ಕಪ್ ಆಫ್ ಕಾಫಿ ಅವರಿಗೆ ನೀವು ಇನ್ವೈಟ್ ಮಾಡಿ. ಜಸ್ಟ್ ಎಲ್ಲಿಗೆ? ಮೀಟಿಂಗಿಗೆ. ಗೆಟ್ ದೆಮ್ ಎಕ್ಸೈಟೆಡ್ ಪ್ರಾಡಕ್ಟ್ ಅಂಡ್ ಬಿಸ್ನೆಸ್. ಅಲ್ಲಿ ಮೀಟಿಂಗ್ ಬಂದಾಗ ಅದು BOM ಇರ್ಬೋದು, NDT ಇರ್ಬೋದು, ಅಥವಾ ಟ್ರೈನರ್ಸ್ ಟ್ರೈನಿಂಗ್ ಇರ್ಬೋದು. ಇಂಥದಕ್ಕೆ ನೀವು ಅವ್ರನ್ನ ಇನ್ವಿಟೇಷನ್, ಅವರಿಗೆ ಒಂದು ನೀವು ಬಂದರೆ ನಿಮಗೆ ಗೊತ್ತಾಗ್ತದೆ. ಇದೆಲ್ಲ ನಿಮಗೆ ಈ ಬಿಹಾರೀಸ್ ಹೇಳ್ತಾರೆ ನೋಡಿ, ನನಗೆ ಆ ಮೀಟಿಂಗ್ ಹೋದಾಗ ನನಗೆ ಚೇಂಜ್ ಆಯ್ತು, ಈ ಮೀಟಿಂಗಲ್ಲಿ ಚೇಂಜ್ ಆಯಿತು ಅಂತ. ಮೀಟಿಂಗ್ ಅಲ್ಲಿ ಜನರನ್ನ ಅದು ಚೇಂಜ್ ಮಾಡಿಬಿಡ್ತದೆ. ಸೊ ಅದರಿಂದ ಅಲ್ಲಿ ತುಂಬ ಜನ ಬಂದಿರ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಇರ್ತದೆ, ಅವ್ರ ನಾಲೆಡ್ಜ್ ಇರ್ತದೆ, ಮೋಟಿವೇಶನ್ ಇದೆ, ಇನ್ಸ್ಪಿರೇಷನ್ ಇರ್ತದೆ, ಬೇರೆ ಬೇರೆ ಆ ವಾತಾವರಣ ಹಾಗಾದ್ರೆ ಅಲ್ಲಿ ಚೇಂಜ್ ಆಗ್ತದೆ. ಸೊ ಅದಕ್ಕೋಸ್ಕರ ಈ ಥರ ಅವರಿಗೆ ಇನ್ವೈಟ್ ಮಾಡೋದನ್ನು ಕಲಿಸ್ಬೇಕು. ಆ್ಯಂಡ್ ಸ್ಕಿಲ್ ಬಿಲ್ಡ್ ಯುವರ್ ಟೀಮ್. ಇನಿಷಿಯೇಟ್ ಯುವರ್ ಪಾರ್ಟ್ನರ್ಸ್ ಇನ್ ಟು DX ಅಂಡ್ ಬಿಸ್ನೆಸ್. ಇನಿಷಿಯೇಟ್ ಯಾವ ರೀತಿ ಮಾಡಬೇಕು ಅಂತ. ಸೊ ಅವರ ಡೌಟನ್ನು ಕ್ಲಿಯರ್ ಮಾಡಿದ್ರೆ ಆಯ್ತು. ಕೆಲವರಿಗೆ ಅವರ ಡೌಟ್ ಇರ್ತದೆ, ಅದನ್ನು ಕ್ಲಿಯರ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗ್ತದೆ. ನೀವು ಡೌಟ್ ಕೇಳಿದ್ರ ಕೂಡ ನೀವು ಬೇಜಾರಾಗಬಾರ್ದು. ಪ್ರತಿಯೊಬ್ಬರಿಗೂ ಡೌಟ್ ಬರೋದು ಕಾಮನ್. ಅಬ್ಜೆಕ್ಟಿವ್ ಆಫ್ ಜಾಯ್ನಿಂಗ್, ನೀವು ಯಾಕೆ ಇದಕ್ಕೆ ಜಾಯ್ನ್ ಆಗಿದ್ದೀರಿ, ಆವಾಗ ಅವರಿಗೆ ಕೇಳ್ತಾರೆ. ಇಲ್ಲ, ನನಗೆ ಈ ಪ್ರಾಡಕ್ಟ್ ಇಂಟ್ರೆಸ್ಟ್ ಆಯಿತು, ಪ್ರಾಡಕ್ಟ್ ಬಗ್ಗೆ ನನಗೆ ಆರೋಗ್ಯಕ್ಕೋಸ್ಕರ ಜಾಯ್ನ್ ಆಗಿದ್ದೀನಿ. ಇಲ್ಲ, ನನಗೆ ಇದರಲ್ಲಿ ಎಕ್ಸ್ಟ್ರಾ ಇನ್ಕಮ್ ಮಾಡಬೇಕು, ಅದಕ್ಕೆ ಜಾಯ್ನ್ ಆಗಿದ್ದೀನಿ. ಇಲ್ಲ, ನನಗೆ ಒಂದು ದೊಡ್ಡ ಕನಸಿದೆ, ನಾನು ಒಂದು ದೊಡ್ಡ ಲೀಡರ್ ಆಗಬೇಕು, ಅದಕ್ಕೆ ಜಾಯ್ನ್ ಆಗಿದ್ದೀನಿ. ಅಬ್ಜೆಕ್ಟಿವ್ನ ಕೊಡಬೇಕು. ಐಡೆಂಟಿಫೈ ಡ್ರೀಮ್ಸ್ ಆ್ಯಂಡ್ ಡಿಸೈರ್ಸ್. ಯಾವ ಅವರ ಕನಸಿದೆ, ಡಿಸೈರ್ಸ್ ಇದೆ, ಅದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಆಮೇಲೆ ಸೆಟ್ ಗೋಲ್ಸ್. ಯಾವಾಗ ನೀವು 1000 PV, 3000 PV, ನಿಮ್ಮ ನೆಕ್ಸ್ಟ್ 15%, 21%, ಯಾವಾಗ ಸ್ಟಾರ್ ಆಗಬೇಕು. ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ ಏನಿದೆ ನಿಮಗೆ ಲೈಫಲ್ಲಿ, ಅದನ್ನು ಯಾವ ರೀತಿ ಫಿನಿಶ್ ಮಾಡ್ಬೋದು. ಡ್ರಾಫ್ಟ್ ಆ್ಯಕ್ಷನ್ ಪ್ಲ್ಯಾನ್. ಇಮ್ಮಿಡಿಯೇಟ್ ಆ್ಯಕ್ಷನ್ ಪ್ಲ್ಯಾನ್. ಹೋಮ್ ಮೀಟಿಂಗ್ ಇಮ್ಮಿಡಿಯೇಟ್. ನೀವು ಈ ದಿವಸ ಹೋಮ್ ಮೀಟಿಂಗ್ ಮಾಡಿ, ಪ್ರಾಡಕ್ಟ್ ಎಲ್ಲ ನೀವು ಒಂದು 10,000 ಇಟ್ಕೊಳ್ಳಿ, ಹೋಮ್ ಮೀಟಿಂಗ್ ಸ್ಟಾರ್ಟ್ ಮಾಡಿ. ಆ್ಯಕ್ಷನ್ ಎಲ್ಲ ಮಾಡಿ, ಆ್ಯಕ್ಷನ್ನೇ ಆಗಲಿಲ್ಲ ಅಂದರೆ ಏನಾಗ್ತದೆ? ಏನು ಅಲ್ಲೇ ಇರ್ತೀವಿ. ಆ್ಯಕ್ಷನ್, ಡ್ರಾಫ್ಟ್ ಆ್ಯಕ್ಷನ್ ಪ್ಲ್ಯಾನ್ ಇಮ್ಮಿಡಿಯೇಟ್ ಜಾಯ್ನ್ ಆದ ನಂತರ ಹೋಮ್ ಮೀಟಿಂಗ್ ಸ್ಟಾರ್ಟ್ ಮಾಡಬೇಕು. ಸ್ಕಿಲ್, ಸ್ಟೆಬಿಲೈಸ್ ಯುವರ್ ಗ್ರೂಪ್, ಸಪೋರ್ಟ್ ಯುವರ್ ಪಾರ್ಟ್ನರ್. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳಿ. ಒಗ್ಗಟ್ಟು ಇಂಪಾರ್ಟೆಂಟ್. ಒಗ್ಗಟ್ಟು ಮಾಡ್ಬೇಕಾದ್ರೆ ಏನು ಮಾಡಬೇಕು? ಆಸ್ ಎ ಲೀಡರ್, ಆಸ್ ಎ ರೂಬಿ, ಆಸ್ ಎ ಸ್ಟಾರ್, ಕೋಚ್ ದೇರ್. ಅವರಿಗೆ ನೀವು ಕೋಚ್ ಮಾಡೋದು, ಕ್ಯಾಡಿ ಮಾಡೋದು ಆ್ಯಂಡ್ ಚಾಲೆಂಜ್ ಮಾಡೋದು. ಡೀಟೇಲ್ ಉಂಟಾ? ಕೋಚಿಂಗ್ ಓಕೆ ಇದೆ. ಹೌ ಟು ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್, ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್. ನೀವು ಏನು ಕೋಚಿಂಗ್ ಮಾಡಬೇಕು? ಕಂಪನಿ ಬಗ್ಗೆ. ನಮ್ಮ ಕಂಪನಿ 83ರಲ್ಲಿ ಸ್ಟಾರ್ಟ್ ಆಯಿತು. 10 ವರ್ಷ ರಿಸರ್ಚ್ ಆಗಿದೆ. 93ರಿಂದ ಈಗ 2026ವರೆಗೆ ಬಂದಿದೆ. 33 ವರ್ಷದ ಅನುಭವ ಇದೆ. ಡಾಕ್ಟರ್ ಲಿಮ್ ಬಗ್ಗೆ ಮಾತಾಡಿ, ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಮಾತಾಡಿ, ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಬಗ್ಗೆ ಮಾತಾಡಿ, ಯಾವ ರೀತಿ ಪ್ರಾಡಕ್ಟ್ ಇದೆ. ಇದು TGA, GMP, ISO 14000 ಸರ್ಟಿಫೈಡ್ ಪ್ರಾಡಕ್ಟ್, ವರ್ಲ್ಡ್ ಓವರ್ ಅಕ್ಸೆಪ್ಟೆಡ್ ಬ್ರ್ಯಾಂಡ್, ಆರ್ಗ್ಯಾನಿಕ್ ಪ್ರಾಡಕ್ಟ್, ನ್ಯಾಚುರಲ್ ಪ್ರಾಡಕ್ಟ್, ನಾನ್ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್ಸ್. ಎಷ್ಟು ಹೇಳ್ಬೋದು ನೀವು ಪ್ರಾಡಕ್ಟ್ ಬಗ್ಗೆ? ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್, ಮನಿ ಬ್ಯಾಕ್ ಗ್ಯಾರಂಟಿ ಪ್ರಾಡಕ್ಟ್ಸ್. ಒಬ್ಬರೊಬ್ರಿಗೆ ಒಂದೊಂದು ಥರದಲ್ಲಿ ಬಂದ್ಬಿಡ್ತಾರೆ. ಸೊ ಆ ರೀತಿಯಲ್ಲಿ ನೀವು ಹೇಳ್ಬೋದು ಅವ್ರಿಗೆ ಒನ್ ಬೈ ಒನ್. ಓಕೆ, ನೆಕ್ಸ್ಟ್ ಬಿಸ್ನೆಸ್ ಬಗ್ಗೆ. ನೆಕ್ಸ್ಟ್ ನೀವು ಬಿಸ್ನೆಸ್ ಬಗ್ಗೆನೂ ಮಾತಾಡಬೇಕಾಗ್ತದೆ. ಬಿಸ್ನೆಸ್ ಯಾವ ರೀತಿ ನೀವು ಬಿಸ್ನೆಸ್ ಇದೆ ಅಂತ ಅದ್ರ ಬಗ್ಗೆ ನೀವು ಮಾತಾಡಬೇಕಾಗ್ತದೆ. ಸೊ ಮಾರ್ಕೆಟಿಂಗ್ ಪ್ಲಾನ್, ನಿಮಗೆ ಮಾರ್ಕೆಟಿಂಗ್ ಪ್ಲಾನ್ ಇಂಟ್ರೆಸ್ಟ್ ಅಲ್ಲಿ ಏನಂತ ಇದರಲ್ಲಿ ನಿಮಗೆ ನೋಡಿ, ಅವರಿಗೆ ಆಲ್ರೆಡಿ ನೀವು ಒಂದು ಏನು ವಾಂಟ್ಸ್ ಏನು ಅಂತ ತಿಳ್ಕೊಂಬಿಟ್ಟಿದ್ದೀರಿ. ಅವರ ನೀಡ್ಸ್ ಏನು ಗೊತ್ತಿದೆ ನಿಮಗೆ. ಒಂದು ವಾಷಿಂಗ್ ಮಿಷಿನ್ ತೊಗೊಳೋದವರು ವಾಂಟ್ಸ್ ಇದೆ, ಈಗ ಬೇಕು ಅವರಿಗೆ, ನೀಡ್ ಅರ್ಜೆಂಟ್. ಸೊ ನೋಡಿ, ಕಂಪನಿ ಇದಕ್ಕೆ ಒಂದು 15,000 ರೂಪಾಯಿ ಕೊಡ್ತದೆ ಅಂತ ಹೇಳಿ. ಅರೆ ಫ್ರೀಯಾ? ಫ್ರೀ ಕೊಡ್ತದೆ. ಮತ್ತೆ ಏನು ಮಾಡಬೇಕಂತ ನೋಡಿ, ಅದಕ್ಕೆ ನೀವು ಸೆಟ್ ಮಾಡಬೇಕು. ನೋಡಿ, ಇದು ಜಾಯಿನ್ ಆಗಿ ನೀವು 3 ಜನ ಜಾಯಿನ್ ಮಾಡಿ ಅವ್ರ ಜೊತೆಗೆ ವರ್ಕ್ ಮಾಡಿದ್ರೆ 60,000 PV ಆದರೆ ಕಂಪನಿ ನಿಮಗೆ 15,000 ರೂಪಾಯಿ ಕೊಡ್ತದೆ. ಮೈಂಡಲ್ಲಿ ಹಾಕಿ, ತಲೆಯಲ್ಲಿ ನೋಡಿ, ಅದ್ರ ಬಗ್ಗೆ ಅವ್ರು ತಿಳಿತಾ ಶುರು ಮಾಡ್ತಾರೆ. 15,000 ಹೇಗೋ ತೊಗೊಳ್ತಾರೆ, ಇನ್ನೊಂದು 10,000 ಹಾಕಿ ಒಂದು ಒಳ್ಳೆ ಮಷಿನ್ ತೊಗೋಬಹುದು ಅಂತ. ಈ ರೀತಿಯಲ್ಲಿ ನೀವು ಅವರಿಗೆ ಮಾರ್ಕೆಟಿಂಗ್ ಪ್ಲಾನ್ ಸ್ಟಾರ್ಟಿಂಗಲ್ಲಿ ಅವ್ರು ಏನಾದರೂ 15,000 ಆದರೆ ನೆಕ್ಸ್ಟ್ ಅವರಿಗೆ ಕಾರ್ ತೊಗೊಳೋದ್ರ ಬಗ್ಗೆ ಹೇಳಿ.
ಮಾರ್ಕೆಟಿಂಗ್ ಪ್ಲಾನ್ ಸ್ಟಾರ್ಟಿಂಗ್ ಅಲ್ಲಿ ವೆರಿ ಸಿಂಪಲ್ ಆಗಿ ಹೇಳಬೇಕು. ಸೊ ಕ್ಯಾಡಿಂಗ್ ಯುವರ್ ಪಾರ್ಟ್ನರ್ಸ್, ಹೆಲ್ಪ್ ದೆಮ್ ಲರ್ನ್ ದ ಸ್ಕಿಲ್ ಆಫ್ ದ ಪ್ರಾಸ್ಪೆಕ್ಟಿಂಗ್, ಸೆಲೆಕ್ಟಿಂಗ್ ಅಂಡ್ ಇನ್ವಿಟೇಷನ್ ಅಂಡ್ ಕ್ಲೋಸಿಂಗ್. ಇದನ್ನ ನಾವು ಕರೆಕ್ಟ್ ಆಗಿ ಕಲ್ಸ್ಕೊಡ್ಬೇಕು ನೋಡಿ. ನಾವು ಮಾತ್ರ ಮಾಡ್ತಾ ಇರ್ತೀವಿ, ನಾವು ಜನರಿಗೆ ಕಲಿಸೋದ್ರಲ್ಲಿ ಭಾರಿ ಹಿಂದೆ ಇರ್ತೀವಿ. ನೀವು ಈ ಸ್ಕಿಲ್ ಅನ್ನ ನಾವು ಪ್ರಾಸ್ಪೆಕ್ಟ್ ಮಾಡೋದೇನು, ಹೊಸಬರನ್ನ ಹುಡುಕೋದು ಹೇಗೆ ಅಂತ, ಅದನ್ನ ನಾವು ಫಸ್ಟ್ ಜನರಿಗೆ ಕಲಿಸ್ಬೇಕು. ನೀವು ಕಲ್ತಿದ್ದೀರಿ ಈಗ, ಯು ಆರ್ ಗ್ರೇಟ್, ಬಟ್ ಹೊಸಬರಿಗೆ ಹೇಳ್ಕೊಡ್ಬೇಕು. ಡುಪ್ಲಿಕೇಶನ್ ಆಗ್ಬೇಕೆ. ಪ್ರಾಸ್ಪೆಕ್ಟಿಂಗ್ ಮಾಡೋದು ದೊಡ್ಡ ಹೆಡೇಕ್. ಸೊ ಸೆಲೆಕ್ಟ್ ಮಾಡೋದು ಅದನ್ನ, ಅದು ಇನ್ನೂ ಹೆಡೇಕ್. ಇನ್ವಿಟೇಷನ್ ಮಾಡೋದು ಎಲ್ಲ ಮಾಡ್ಬೋದು, ಇನ್ವಿಟೇಷನ್ ಮಾಡೋದು ನಾಟ್ ಸೋ ಈಸಿ. ಆ್ಯಂಡ್ ಕ್ಲೋಸಿಂಗ್ ಅಫ್ಕೋರ್ಸ್ ನೀವು ಕಲ್ತ್ರೆ ಮಾಡ್ಬೋದು. ಇನ್ವಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ವಿಟೇಷನ್ ಮಾಡುವ ಕಲೆಯನ್ನು ನೀವು ಕಲ್ತ್ಕೋಬೇಕು. ಯಾಕಂದ್ರೆ ನೋಡಿ, ನೀವು ಎಲ್ಲ ಇನ್ವಿಟೇಷನ್ ಮಧ್ಯೆ ಜನ ಬರೋದಿಲ್ಲ. ಮೀಟಿಂಗಲ್ಲಿ ನೀವು ಒಬ್ಬರೇ ಇರ್ತೀರಿ, ಇನ್ನೂ ಫೋನ್ ಮಾಡ್ತಾನೆ ಇರ್ತೀರಿ, ಎಲ್ಲಿ ಬಂದ್ರಿ ಏನು ಅಂತ ಕೇಳ್ತಾ ಇರ್ತಾರಲ್ಲ. ಸೊ ನಾವು ಮೊನ್ನೆ ಇನ್ವಿಟೇಷನ್ ಮಾಡಿ ನೋಡಿ, ಇವತ್ತು ಹಾಲ್ ಫುಲ್ ಇದೆ, ಹೌದಾ? ಹೇಗೆ ಇನ್ವಿಟೇಷನ್ ಮಾಡಿದ್ವಿ ನೋಡಿ. ದುಡ್ಡು ಕೊಡ್ಬೇಕಲ್ಲ, 400 ರೂಪಾಯಿ ಕೊಟ್ಟು ಬಂದಿದ್ದಾರೆ ನೋಡಿ, ಫುಲ್ ಆಗಿದೆಯಲ್ಲ, 125 ಸೀಟ್ ಫುಲ್. ಸೊ ಅದಕ್ಕೋಸ್ಕರ ಇನ್ವಿಟೇಷನ್ ಮಾಡುವ ಕಲೆ ಅದನ್ನು ನಾವು ಕಲ್ತ್ಕೋಬೇಕು. ಹೆಲ್ಪ್ ದೆಮ್ ಪ್ರಿಪೇರ್ ದೇರ್ ಹಾಟ್ ಲಿಸ್ಟ್. ಅವರಿಗೆ ಈ ಲಿಸ್ಟ್ ಮಾಡೋದು ನಾವು ಎಲ್ಲ ನೋಡಿ ಪ್ರಾಕ್ಟಿಕಲ್ ಮಾಡೋದೇ ಇಲ್ಲ. ನಾನು ನೋಡ್ತಾ ಇದ್ದೇನೆ, ಯಾರೆಲ್ಲ ಫಾಲೋ ಮಾಡೋದಿಲ್ಲ. ಇಲ್ಲಿ ಕಂಪನಿ ಕೊಟ್ಟಿದೆ, ಮೇಕ್ ದೆಮ್ ಪ್ರಿಪೇರ್ ಹಾಟ್ ಲಿಸ್ಟ್. ಹಾಟ್ ಲಿಸ್ಟ್ ಅಂದರೆ ಇಮಿಡಿಯೇಟ್ ನೀವು ಹೇಳಿ ಕೇಳುವವರು, ನಿಮ್ಮ ನೀಡ್ಸ್ ಬಗ್ಗೆ ಗೊತ್ತಿರುವವರು, ಸೊ ಅವರಿಗೆ ಅರ್ಜೆನ್ಸಿ ಇರುವವರು ಅಥವಾ ಹೆಲ್ತ್ ಇಶ್ಯೂಸ್ ಇರುವವರು, ಇವರೆಲ್ಲ ಹಾಟ್ ಲಿಸ್ಟಲ್ಲಿ ಬರ್ತಾರೆ. ಇವ್ರು ನಮ್ಗೆ 5 ಪ್ರಾಡಕ್ಟ್ ಅವ್ರು ಜಾಯ್ನ್ ಆಗ್ತಾರೆ ನೋಡಿ. ನಾಟ್ ಅಸಿಸ್ಟ್ ದೆಮ್ ಟು ಸೆಟ್ಟಿಂಗ್ ಅಪ್ ಆನ್ ಅಪಾಯಿಂಟ್ಮೆಂಟ್. ನೀವು ಅದನ್ನು ಇಂಪಾರ್ಟೆಂಟ್. ಯಾವಾಗ ಬೆಳಿಗ್ಗೆ ಫ್ರೀ ಇದ್ದೀರಾ, ಸಂಜೆ ಇದ್ದೀರಾ, ಬುಧವಾರ ಇದ್ದೀರಾ, ಶುಕ್ರವಾರ ಇದ್ದೀರಾ, ಸೊ ಇದನ್ನು ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಬೇಕು. ಅಕಂಪನಿ ದೆಮ್ ಟು ದ BOM, ನಮ್ಮ BOM ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗಿಗೆ ಅವ್ರ ಜೊತೆಗೆ ನಾನು ಆ ಕಡೆ ಬರ್ತಾ ಇದ್ದೀನಿ, ಸೊ ಹಾಗಾಗಿ ಒಟ್ಟಿಗೆ ಹೋಗೋಣ. ಕಂಪನಿ ಕೊಟ್ಟಿದ್ದಾರೆ ನೋಡಿ, ನೀವು ಬನ್ನಿ ಅಂದರೆ ಬರೋದಿಲ್ಲ. ನೀವೇನು ಮಾಡಬೇಕು ಅಂದರೆ, ನಾನು ಹೇಗೂ ಮೀಟಿಂಗ್ ಹೋಗ್ತಾ ಇದ್ದೀನಿ, ಕರೆಕ್ಟಾಗಿ ನಾನು ಅಲ್ಲಿ 4:15 ಅಲ್ಲಿ ಬರ್ತೀನಿ, ರೆಡಿ ಆಗಿರಿ, ಒಟ್ಟಿಗೆ ಗಾಡಿಯಲ್ಲಿ ಹೋಗೋಣ, ಒಟ್ಟಿಗೆ ಸ್ಕೂಟಿಯಲ್ಲಿ ಹೋಗೋಣ. ಅವಾಗ ಒಬ್ಬರು ಗ್ಯಾರಂಟಿ ಆದ್ರಲ್ಲ ನಿಮಗೆ, ಬೇರೆಯವ್ರು ಹೇಳಿ, ಆದರೆ ಇವ್ರ ಗ್ಯಾರಂಟಿ ನೋಡಿ. ಅಕಂಪನಿ ದೆಮ್ ಟು ದ BOM. ನಾವು ಕುತ್ಕೊಂಡು ಫೋನಲ್ಲಿ ಹೇಳ್ತೇವೆ, ಮೆಸೇಜ್ ಕಳಿಸ್ತೀವಿ ನಾವು. ಪ್ರೊಫೆಸರ್ ಹೇಳಿದ್ದಾರೆ, ನಿಮ್ಮ ಮೆಸೇಜ್ ಇಸ್ ವೇಸ್ಟ್ ಅಂತ ಹೇಳಿದ್ದಾರೆ. ಯಾವ ಮೆಸೇಜ್ನಲ್ಲೇ ನೋಡುತ್ತಾರೆ ಈ ಥರ ನೋಡಿ ಅವ್ರು ಫಾರ್ವರ್ಡ್ ಮಾಡ್ತಾರೆ ಹೊತ್ತು ಅವರು ಅದನ್ನು ಫಾಲೋ ಮಾಡೋದಿಲ್ಲ. ಸೊ ಅದರ ಬಿಟ್ಟು ನಾವು ಇದನ್ನು ಮಾಡಿದರೆ ಕೆಲಸ ವರ್ಕ್ ಆಗ್ತದೆ. ಶೋ ದೆಮ್ ಹೌ ಟು ಡೂ ಟೇಬಲ್ ಕ್ಲೋಸಿಂಗ್. ಟೇಬಲ್ ಕ್ಲೋಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇದೆ. ನಾನು ಆಗಲೇ ಹೇಳಿದ್ದಲ್ಲ, ಪ್ರಾಡಕ್ಟ್ ತೊಗೊಂಡು ಜಾಯ್ನ್ ಆಗ್ತೀರಾ, ಜಾಯ್ನ್ ಆಗಿ ಪ್ರಾಡಕ್ಟ್ ತೊಗೊಳ್ತೀರಾ, ದಿಸ್ ಆರ್ ದ ಥಿಂಗ್ಸ್. ಒಂದು ಹಿಂಟ್ ನಿಮ್ಗೆ ಕೊಟ್ಟಿರೋದು, ಇಂಥದ್ದು ಬೇಕಾದಷ್ಟು ನಾನು ಹೇಳ್ಬೋದು. ಫಾಲೋ ಅಪ್ ಆ್ಯಂಡ್ ಫಾಲೋ ಥ್ರೂ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಫಾಲೋ ಅಪ್ ಅಂದರೆ ಏನು? ಒಂದ್ಸಲ ಜಾಯ್ನ್ ಆದರೆ ಅವರಿಗೆ ಫಾಲೋ ಅಪ್ ಮಾಡ್ತಾ ಇರಬೇಕು. 24 ಗಂಟೆ, ಮ್ಯಾಕ್ಸಿಮಮ್ 48 ಗಂಟೆ ಫಾಲೋ ಅಪ್ ಮಾಡಲಿಲ್ಲ ಅಂದರೆ ಅವನು ಡಿಎಕ್ಷನ್. ಏನು ಡಿಎಕ್ಷನ್ ಅಂದರೆ ಅಂತ ಕೇಳಿಯೋಣ. ಸೊ ಫಾಲೋ ಥ್ರೂ ಸಹ ವೆರಿ ಇಂಪಾರ್ಟೆಂಟ್. ಜಾಯ್ನ್ ಆದ ನಂತರ ಏನು ಮಾಡಬೇಕು? ಫಾಲೋ ಅಪ್ ಆ್ಯಂಡ್ ಫಾಲೋ ಥ್ರೂ ಎರಡೂ ನೀವು ಡಿಫ್ರೆನ್ಸ್ ಇದೆ. ಬಟ್ ಒಂದ್ಸಲ ಫಾಲೋ ಅಪ್ ಅಂದರೆ ಜಾಯ್ನ್ ಆಗೋ ಮೊದಲು ಫಾಲೋ ಅಪ್ ಮಾಡಬೇಕು, ನೆಕ್ಸ್ಟ್ ಫಾಲೋ ಥ್ರೂ ಮಾಡಬೇಕು. ಅವರಿಗೂ ನೀವು ಫಾಲೋ ಅಪ್ ಮಾಡೋದನ್ನ ಕಲಿಸ್ಕೊಡ್ಬೇಕು, ಹೇಗೆ ಮಾಡೋದನ್ನು. ಸೊ ಚಾಲೆಂಜ್ ದ ಪಾರ್ಟ್ನರ್ಸ್ ಅಟೈನಿಂಗ್ ಲೆವೆಲ್ಸ್, ಆಕ್ಷನ್ ಪ್ಲಾನ್, ಗೋಲ್ಸ್ ಆ್ಯಂಡ್ ಡ್ರೀಮ್. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಅವ್ರಿಗೆ ಹೇಳ್ಬೇಕು ಯಾವಾಗ ನೀವು ಬರೀರಿ ಅಂತ. ಸ್ಟಾರ್ ಯಾವಾಗ ಆಗ್ತೀರಿ? ಸ್ಟಾರ್ ಆದಾಗ ನಿಮ್ಗೆ ಈ ರೀತಿ ಪ್ಲಾನಲ್ಲಿ ನಿಮಗೆ ಒಂದು 5,000 ಇನ್ಕಮ್ ಬರ್ತದೆ. ಇದನ್ನು ಯಾವಾಗ ಬೇಕು? ಆಕ್ಷನ್ ಪ್ಲಾನ್. ಸೊ ಅದಕ್ಕೆ ನೀವು ಎಷ್ಟು ಜನ ಜಾಯಿನ್ ಮಾಡಬೇಕು. ಗೋಲ್, ಸ್ಟಾರ್ ಗೋಲ್, ಸ್ಟಾರ್ ರೂಬಿ ಗೋಲ್. ವಾಟ್ ಇಸ್ ಯುವರ್ ಡ್ರೀಮ್ಸ್ ಬಗ್ಗೆ ಮಾತು. ಅಟೈನಿಂಗ್ ಲೆವೆಲ್, ಇದು ಮೂರಿಗೆ ಮಾತಾಡಿದಾಗ ಅವ್ರಿಗೆ ಕನ್ಸಿಡರ್ ಸ್ಟ್ರೆಸ್ ದಮ್ ಇಂಪಾರ್ಟೆನ್ಸ್ ಆಫ್ ಬಿಲ್ಡಿಂಗ್ ಎ ನೆಟ್ವರ್ಕ್. 8-16 ಆರ್ಗನೈಸೇಷನ್ ದಟ್ ಮೇಂಟೈನ್ಸ್ ಎ ಮಂತ್ಲಿ ಪರ್ಚೇಸ್, ಮಿನಿಮಮ್ ಪರ್ಚೇಸ್. ಸೊ 1000 PV, ಬಿಸ್ನೆಸ್ ಆದರೆ 3000 PV. ನೆಟ್ವರ್ಕ್ ಬಿಲ್ಡ್ ಟೇಕ್ಸ್ ಟೈಮ್ ಬಟ್ ಈಲ್ಸ್ ಲಾಸ್ಟಿಂಗ್ ರಿಸಲ್ಟ್. ಸ್ವಲ್ಪ ಟೈಮ್ ತಗೊಳ್ತದೆ ಗ್ಯಾರಂಟಿ, ಬಟ್ ರಿಸಲ್ಟ್ ಅಂತೂ ಪಕ್ಕಾ ಇದೆ ನೋಡಿ, ನೋ ಡೌಟ್. ನಾನು ಹೇಳ್ದಿಲ್ಲ, 20ನೇ ತಿಂಗಳಲ್ಲಿ ನಾನು ಜಾಯ್ನ್ ಆದ 20ನೇ ತಿಂಗಳಲ್ಲಿ 12 ಜನ ಸ್ಟಾರ್ ಮಾಡಿ ನಾನು ಡೈಮಂಡ್ ಆಗಿರೋದು. 20ನೇ ತಿಂಗಳಲ್ಲಿ ನನ್ನ ಇನ್ಕಮ್ 1,18,000 ರೂಪಾಯಿ. ಸೊ ಯಾಕೆಂದರೆ ವಿ ಹ್ಯಾವ್ ವರ್ಕ್ ಇನ್ ದ ಸಿಸ್ಟಮ್ಯಾಟಿಕಲಿ. ಏನು ಹೇಳಿದೆ ಇದನ್ನೆಲ್ಲ ನಾವು ಫಾಲೋ ಮಾಡಿದ್ವಿ. ಯು ಹ್ಯಾವ್ ಟು ಫಾಲೋ ಇಟ್, ದೆನ್ ಓನ್ಲಿ ಯು ವಿಲ್ ಗೆಟ್ ರಿಸಲ್ಟ್. ಸೊ ನಾವೇನು ಕ್ಯಾಶುವಲ್ ಮಾಡಿ ಅಥವಾ ಒಟ್ರಾಸಿ ಮಾಡಿದರೆ ಏನು ಒಟ್ರಾಸಿ ರಿಸಲ್ಟೇ ಬರ್ತದೆ. ಓಕೆ, ಸರಿ. ಏನಾದರೂ ಡೌಟ್ ಇದ್ದರೆ ಕೇಳಬಹುದು, ಇಲ್ಲಾದರೆ ಇದು ಇನ್ನು ದೊಡ್ಡ ಸಬ್ಜೆಕ್ಟ್ ಇದೆ, ಇದು ಮುಂದಿನ ದಿನಗಳಲ್ಲಿ ಇನ್ನೊಂದು ದಿವಸ ಮಾಡೋಣ, ಅಥವಾ ನಾಳೆ ಫ್ರೀ ಇದ್ರೆ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಎನಿ ಡೌಟ್ ಇದ್ರೆ ಕೇಳ್ಬೋದು. ಡೌಟ್ ಇಲ್ಲ ಅಂದ್ರೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ರಿ ಸರ್. ಕೇಳಿ ಸರ್, ಒಂದು ಡೌಟ್ ಇದ್ರೆ ಕೇಳಿ. ಥ್ಯಾಂಕ್ಸ್. ಯಾರು
Fuel increase is 50 paise, sir. But DXN provides 50 to 100 rupees per year. So it is 100% costly. ಓಕೆ ಶ್ರೀಧರ್ ಅವರೇ ಫೋನ್ ಮಾಡಿ, ನಾನು ನಿಮಗೆ ಇದಕ್ಕೆ ಉತ್ತರ ಕೊಡ್ತೀನಿ, ಏನಂತ ನಿಮಗೆ ಹೇಳ್ತೀನಿ. ಯಾರು ನಮಗೆ ಗೊತ್ತಾಗೋದಿಲ್ಲ. 100% DXN 100% ಡಬಲ್ ಮಾಡಲೇ ಇಲ್ಲ. ಯಾವುದೋ 10% ಇರ್ಬೋದು, 12% ಇರ್ಬೋದು. ಆದರೆ ನೀವು ಇಲ್ಲಿ 100% ಕಾಸ್ಟ್ಲಿ ಅಂತ ಹೇಳಿದಿರಿ. ಐ ಡೋಂಟ್ ಬಿಲೀವ್ ಇಟ್. ಓಕೆ, ಎನಿ ಹೌ ಯು ಕಾಲ್ ಮಾಡಿ, ವಿ ವಿಲ್ ಡಿಸ್ಕಸ್. ಎನಿಬಡಿ? ವಂಡರ್ಫುಲ್ ಆ್ಯಂಡ್ ಯೂಸ್ಫುಲ್ ಪ್ರೆಸೆಂಟೇಷನ್. ಅನ್ಮ್ಯೂಟ್ ಆ್ಯಂಡ್ ಓಕೆ, ಅನ್ಮ್ಯೂಟ್ ಮಂಜು ಅವರು. ಓಕೆ, ಮಂಜು ಅವರೇ ಅನ್ಮ್ಯೂಟ್ ಮಾಡ್ಕೊಂತಾರೆ. ಪೋಸ್ಟ್ ಪಾರ್ಟಿಸಿಪೆಂಟ್. ಓಕೆ, ಝೂಮ್ನವರು ಒಳ್ಳೆ ಕೆಲಸ ಕೆಲವು ಮಾಡಿದ್ರು. ಇದೆಲ್ಲ ನಮಗೆ ಈಗ ಗೊತ್ತಾಗ್ಬಿಡಿದೆ. ಎಲ್ಲ ಯಾರು ಗಲಾಟೆ ಮಾಡೋದೇ ಇಲ್ಲ ನೋಡಿ. ಅನ್ಮ್ಯೂಟ್ ಆಗಿದೆ ಮಂಜು ಅವರೇ, ಮಾತಾಡ್ಲಿಕ್ಕಿದ್ರೆ ಮಾತಾಡಿ. ಓಕೆ ಓಕೆ, ಕ್ಲೋಸ್ ಮಾಡೋಣ ಅಶೋಕ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.